ನೀನೆಷ್ಟು ಕುರುಡ ನೀನೆಷ್ಟು ದುರುಳ ಮನುಜ ಈ ಭೂಮಿ ಮಾರುತಲ ಸಸ್ಯ ಪ್ರಾಣಿ ದೂರುತಿಯ ನಿನ್ನ ನೋಡ ನಿನ್ನ ಹಳಿಯುತಿ ಹವು ನೋಡ ಮನೆ ಹಿತ್ತೊಳಿನಳು ಬಂಗಾರದಂತ ತಿಪ್ಪೆ ಗೊಬ್ಬರ ನಿನಗಿದ್ದು ಜಗದಗಲ ತಿರುಗಿ ತಿರುಪೆಯೊಳು ಬದುಕು ಸಾಗಿಸುವ ಬುದ್ಧಿ ನಿನದು ಮನೆ ಹಿತ್ತೊಳಿನಳು ಬಂಗಾರದಂತ ತಿಪ್ಪೆ ಗೊಬ್ಬರ ನಿನಗಿದ್ದು ಜಗದಗಲ ತಿರುಗಿ ತಿರುಪೆಯೊಳು ಬದುಕು ಸಾಗಿಸುವ ಬುದ್ಧಿ ನಿನದು ಸರಿಯಾದ ಕೃಷಿಯ ಅನುಸರಿಸದೇನೆ ನೆಲವನ್ನು ಹೊರಡು ಕೊರಡು ಮಿಂಚಿಲ್ಲ ಕಾಲ ಬದಲಾಗು ಬೇಗ ಸಾವಯವ ಕೃಷಿಯ ಮಾಡು. ಎಷ್ಟು ಚೆನ್ನಾಗಿದೆ ನೋಡಿ ನೀರು. ಹಾಗೆ ಮುಂದುವರೆದು ಹೇಳ್ತಾರೆ, ಆ ಬೆಳೆಯುವಂಥ ಬೆಳೆಗಳೆಲ್ಲ ನಿಮ್ಮ ಮಕ್ಕಳಿದ್ದಂಗೆ, ಹೌದಾ? ನಮ್ಮ ಮಕ್ಕಳಿದ್ದಂಗೆನೇ ಬೆಳೆಗಳು. ನಿನ್ನ ಆಶಯಗಳು ತೊಳೆದಾಡುತ್ತಿರುವ ಸಸಿಗಳಿಗೆ ಬರದು ಮಾತು, ಅದರದೆಯ ಮೇಲೆ ಕಿವಿಗೊಟ್ಟು ಕೇಳು ಕೊರತೆಗಳ ಬಿಕ್ಕಳಿಕೆಯು. ಮಾಹಿತಿಯ ಪಡೆದು ಸಾವಯವ ಕೃಷಿಕ ನೀನಾಗು ಬಾರು ಮುಂದೆ, ಬೆನ್ನೆಲುಬ ನೋವು ಮರೆತಾಗ ಎದ್ದು ನಕ್ಕಾಡು ಭಾರತಾಂಬೆ. ನೀನೆಷ್ಟು ಕಿವುಡ ನೀನೆಷ್ಟು ಕುರುಡ ನೀನೆಷ್ಟು ದುರುಳ ಮನುಜ ಈ ಭೂಮಿ ವಾಯು ಜಲ ಸಸ್ಯ ಪ್ರಾಣಿ ದೂರುತಿಹ ನಿನ್ನ ನೋಡ ನಿನ್ನ ಹಳಿಯುತಿ ಹವು ನೋಡ ದೂರುತಿಹ ನಿನ್ನ ನೋಡ ನಿನ್ನ ಹಳಿಯುತಿ ಹವು ನೋಡ ದೂರುತಿಹ ನಿನ್ನ ನೋಡ ನಿನ್ನ ಹಳಿಯುತಿ ಹವು ನೋಡ. ಕಲ್ಯಾಣ ಮನೆ ರಾಮಚಂದ್ರ ಭಟ್ಟ ಅವರಿದ್ದರು. ಚೆನ್ನಾಗಿದೆಯಲ್ಲ ಹಾಡಿಲ್ಲ ಅರ್ಥಪೂರ್ಣ ಮಾಡಿದೆ. ಈಗ ಈ ಮಣ್ಣಿನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ, ಮಣ್ಣು ಅಂದರೆ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ? ಯಾರಾದ್ರೂ ಮಾತಾಡ. ಮಣ್ಣು ಅಂತ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂಥ ಅಂಶ ಏನು? ಮಾಮೂಲಿ ಮಣ್ಣು ನೀವು ಬಾಯಿಗೆ ಹಾಕೋದು ಅಂತಂದಿಲ್ಲ. ತಾಯಿ ಏನು ಅನ್ಸುತ್ತೆ ಮಣ್ಣು ಅಂತ? ಒಳ್ಳೆಯದು. ನಮ್ಮ ತಾಯಿ ಥರ ಅನ್ನ ಕೊಡೋದು. ಮಣ್ಣು ಅಂದ್ರೆ ಏನಾಗುತ್ತೆ? ಅನ್ನ ಕೊಡೋದು, ಹೌದಲ್ಲ? ಮಣ್ಣು ಅಂತಂದ್ರೆ ನಮ್ಮ ಭಾವನೆಗಳಿಗೆ ಸುಮಾರು ವಿಚಾರಗಳಿರ್ತವೆ. ಕೆಲವರು ಹಳೆ ಕಥೆ ನೆನೆಸ್ಕೊತಾರೆ. ಚಿಕ್ಕ ವಯಸ್ಸನ್ನಾಗಿದ್ದಾಗ ಆ ಕೃಷ್ಣ ಪುರಾಣದಲ್ಲಿದೆಯಲ್ಲ, ಕೃಷ್ಣ ಸ್ನೇಹಿತರ ಜೊತೆ ಆಗ್ಬೇಕಾದ್ರೆ ಹೋಗಿ ತಿರ್ಬಿಟ್ಟ. ಫ್ರೆಂಡ್ಸ್ ಎಲ್ಲ ಹೋಗಿ ಅವ್ರು ಕಂಪ್ಲೇಂಟ್ ಮಾಡಿದ್ರು. ಆ ತಾಯಿ ಬಂದು ಬಾಯಿ ತೆಗಿದಾಗ ಬ್ರಹ್ಮಾಂಡ ಕಾಣಿಸ್ತು. ಹೌದಲ್ಲ ಸರ್? ಹೇಳ್ತೀವಿ ನಾವು. ಆಗೀಗ ಬ್ರಹ್ಮಾಂಡ ಕಾಣಿಸ್ತೇನೋ ಅದು ಪುರಾಣದ ಕಥೆ. ಬಟ್ ಇವತ್ತು ಈ ಮಣ್ಣಲ್ಲಿ ಅಷ್ಟು ಬ್ರಹ್ಮಾಂಡ ಇದೆಯಾ? ಇಡೀ ಜೀವ ಜಗತ್ತು ಮಣ್ಣಿನ ಮೇಲೆ ಆಧಾರವಿದೆ. ನಾವು ನೋಡಬೇಕು. ರಾಮಾಯಣ ಸೀತೆ ಹುಟ್ಟಿದ್ದೇನೆ ಮಣ್ಣಲ್ಲಿ ಅಂತ ಕಥೆ ಹೇಳಿದೆ. ಮಹಾಭಾರತ ಯುದ್ಧ ಆಗಿದೆ ಮಣ್ಣಿಗೋಸ್ಕರ. ಅದು ಬಿಡಿ ಪುರಾಣದ ಕಥೆಗಳು. ನಮ್ಮ ಹಿಂದೆ ಇತಿಹಾಸ ನೋಡಿದಾಗ ರಾಜ ಮಹಾರಾಜರುಗಳು ಚಕ್ರವರ್ತಿಗಳು ಒಂದು ದೇಶದ ಮೇಲೆ ಅಥವಾ ಒಂದು ರಾಜ್ಯದ ಮೇಲೆ ಒಂದು ಪ್ರದೇಶದ ಮೇಲೆ ಯುದ್ಧಗಳು ಮಾಡ್ತಾ ಇದ್ದಿದ್ದು ಯಾಕೆ? ಮಣ್ಣಿಗೋಸ್ಕರ. ಯಾಕಂದ್ರೆ ಆ ಮಣ್ಣಲ್ಲಿ ಏನೆಲ್ಲ ಬೆಳಿಬೋದಾಗಿತ್ತು. ಹೆಚ್ಚು ಹೆಚ್ಚು ಮಣ್ಣಿರುವಂತಹ ಪ್ರದೇಶ ನನ್ನದಾದಷ್ಟು ನಾನು ದೊಡ್ಡವನಾಗ್ತೀನಿ. ಯಾಕಂದ್ರೆ ಅದರಲ್ಲಿ ಆದಾಯ ಇದೆ, ಕಂದಾಯ ಬರುತ್ತೆ, ರಾಜ್ಯ ಆದಾಯ ಬರುತ್ತೆ. ನನ್ನ ಮಕ್ಕಳು ಯಾಕೆ ಯುದ್ಧ ಮಾಡ್ತಾರೆ ಒಬ್ಬರ ಮೇಲೆ ಒಬ್ಬರು ಅಂತ ಹೇಳಿದ್ರೆ ಈ ವಿಚಾರ. ಅದೇ ಒಂದು ಇವತ್ತು ಯಾರು ಬೇಡ್ತಾರೆ. ನನಗೆ ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ಹಿರಿಯ ರೈತರು ನಿಮ್ಮವರು ಹೇಳಿದ್ರು, ಮಣ್ಣಲ್ಲಿ ತಾಕತ್ತಿರ್ಬೇಕು ಸರ್, ಅಷ್ಟೇ. ಇಷ್ಟೇ ಏನಂದ್ರು, ಯಾವುದೇ ಬೆಳೆ ಬೆಳಿಬೇಕಾದ್ರೂ ಮಣ್ಣಲ್ಲಿ ತಾಕತ್ತಿರ್ಬೇಕು. ಹೌದಾ ತಾತ? ತಾಕತ್ತು ಅಂದ್ರೆ ಏನು? 3. ಒಂದು, ಕಸ ಕಡ್ಡಿ ಇರಬೇಕು. ನಾವೇನು ಸಾವಯವ ಅಂಶ ಅಂತೀವಲ್ಲ, ತಿಪ್ಪೆ ಗೊಬ್ಬರ ಸಗಣಿ ಗೊಬ್ಬರ ಅಂತೀವಲ್ಲ, ಕಸ ಕಡ್ಡಿ ಒಂದು ಅಂಶ ಇರಬೇಕು. ಎರಡನೇದಾಗಿ ತಂಪು ಇರಬೇಕು, ಪಸೆ ಇರಬೇಕು, ತೇವ ಇರಬೇಕು, ತೇವಾಂಶ. ಮೂರನೇದು ಜೀವ. ಒಂದು ಸಾವಯವ ಅಂಶ, ಒಂದು ತೇವಾಂಶ, ಒಂದು ಜೀವಾಂಶ ಇತ್ತು ಅಂದರೆ ಏನು ಬೇಕಾದ್ರೂ ಬೆಳಿಬೋದು.
ಇನ್ಯಾವ ಬರ್ತಾನೆ ಪಂಚಗವ್ಯ ಹಾಕೊಂತಾನೆ, ಸರಿ ಅದು ಹಾಕೋದು, ಅದು ಸೂತ್ರ ನಿಮಗೆ. 10 kg ಸಗಣಿ 10 ಲೀಟರ್ ಗಂಜಲ, ಹೌದರಪ್ಪ 2 kg ಬೆಲ್ಲ. ಹೌದು, ಈ ಸೂತ್ರ ಇದ್ದಂಗೆ ಏನ್ ಮಾಡ್ತೀರಿ? ಸಗಣಿ ಇಲ್ಲದೆ ಇರೋರು ಅಂದ್ರೆ ದನ ಕರುಗಳಿಲ್ಲದೆ ಇರೋ ರೈತರು ಇಲ್ವಾ ಇಲ್ಲಿ? ಹೌದಲ್ಲ ಬುದ್ಧಿ? ಏನ್ ಮಾಡೋಣ ಅಂತವ್ರಿಗೆ? ಏನ್ ಬೇಡ ಕಾಯ್ತದ ಇನ್ನೊಬ್ಬರನ್ನ? ಮಣ್ಣಿಗೆ ಬೇಕಾಗಿರೋದು 3 ಅಂಶ: ಸಾವಯವ ಅಂಶ, ತೇವಾಂಶ, ಜೀವಾಂಶ. ಆ 3 ಅಂಶ ಕೊಡೋದ್ರಲ್ಲಿ ಸಾವಯವ ಅಂಶ ಅಂದ್ರೇನು? ಮಣ್ಣಲ್ಲಿ ಹರಡುವಂಥದ್ದು, ಮಣ್ಣಲ್ಲಿ ಕೊಳೆಯುವಂಥದ್ದು, ಮಣ್ಣಲ್ಲಿ ಕಡಿಯುವಂಥದ್ದು, ಮಣ್ಣಲ್ಲಿ ಗೊಬ್ಬರ ಆಗುವಂಥದ್ದು ಬರೀ ಸಗಣಿ ಮುಂದೆನೇ ಇರೋದು. ಕಸ ಕಡ್ಡಿ ಇಲ್ಲ, ಹಳೆ ಬೆಳೆ ಉಳಿದಿರೋದು, ಕಟಾವಾದ್ಮೇಲೆ ಉಳಿದಿರೋದಿದೆಯಲ್ಲ, ಕಾಂಪೋಸ್ಟ್ ಮಾಡ್ರಿ, ಹಸಿರೆಲೆ ಗೊಬ್ಬರ ಮಾಡ್ಕೊಳ್ರಿ, ಮಣ್ಣು ಮೇಲೆ ಮುಚ್ಚುಟೆ ಮಾಡ್ಕೊಳ್ರಿ. ಒಟ್ಟಲ್ಲಿ ನಿಮಗೆ ಏನು, ಒಬ್ಬೊಬ್ಬ ರೈತನಿಗೂ ಒಂದೊಂದು ಸ್ಥಿತಿ. ನಾವೆಲ್ಲರೂ ಇದನ್ನೇ ಫಾಲೋ ಮಾಡಿ ಅಂತ ಹೇಳಕ್ ಆಗೋದಿಲ್ಲ, ನಿಜನ? ಹಾಗಾಗಿ ನಮ್ಮ ಸುತ್ತಮುತ್ತ ನಮ್ಮ ತಾಕತ್ತಿಗೆ, ನಮಗೆ ಎಡ್ಕೋಷ್ಟು ನಮ್ಮ ಸಾಮರ್ಥ್ಯಕ್ಕೆ ಏನಿದೆ ಅದನ್ನ ಮಾಡಿ. ಆಗುತ್ತಾ? ಸೊ ಪವರಿಂಗ್ ಸಾಯಿಲ್ಸ್ ಟು ಎಂಪವರ್ ಫಾರ್ಮ್ಸ್ ಏನಂದ್ರೆ ಇದೊಂದೇ ಇಂಗ್ಲಿಷ್ನಲ್ಲಿ ಇರೋದು. ಇಲ್ಲಿ ಕನ್ನಡಿಗರು ಯಾರಾದರೂ ಇದ್ರೆ ನಮ್ಮ ನಾರಾಯಣ ಗೌಡ್ರಿಗೆ ಹೇಳ್ಬೇಡಿದೆ ಮಾಡಿ, ಭಯ ನನಗೆ. ಪವರಿಂಗ್ ಸಾಯಿಲ್ಸ್ ಟು ಎಂಪವರ್ ಫಾರ್ಮ್ಸ್ ಅಂಡ್ ಕಮ್ಯುನಿಟೀಸ್ ಏನಂದ್ರೆ ಮಣ್ಣನ್ನ ಬಲಪಡಿಸೋದ್ರ ಮೂಲಕ, ಮಣ್ಣಲ್ಲಿ ಫಲವತ್ತತೆ ತುಂಬೋದ್ರ ಮೂಲಕ, ಮಣ್ಣಲ್ಲಿ ಉತ್ಪಾದನಾ ಶಕ್ತಿಯನ್ನು ತುಂಬೋದ್ರ ಮೂಲಕ ನನ್ನ ತೋಟ, ನನ್ನ ಹೊಲ, ನನ್ನ ಗದ್ದೆ, ನನ್ನ ಜಮೀನನ್ನ ಸುಧಾರಣೆ ಮಾಡೋದು. ಆ ಮೂಲಕ ನನ್ನ ಸಮುದಾಯ, ನನ್ನ ಮನೆ, ನನ್ನ ಜನ, ನನ್ನ ಸಮುದಾಯ, ನನ್ನ ತಾಲೂಕು, ನನ್ನ ಜಿಲ್ಲೆ, ನನ್ನ ರಾಜ್ಯನ ಬಲಪಡಿಸೋದು, ಸಂಪುಷ್ಟವಾಗಿ. ಶಿವಗಂಗಾ ಆರ್ಗ್ಯಾನಿಕ್ಸ್ ಮಾಡ್ತಾ ಇರೋದು ಇದನ್ನೇ ಈಗ, ಹೌದಲ್ಲಪ್ಪ? ನೆಕ್ಸ್ಟ್, ಯಾಕೆ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ? ಇವತ್ತು ಯಾವುದೋ ಮೀಟಿಂಗ್ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ, ನೀವೆಲ್ಲ ಬಂದಿದ್ದೀರಿ. ಯಾಕೆ? ನಿಮ್ಮ ಮಾತುಕತೆ ಕೇಳಿಸ್ಕೊಂಡಾಗ ಏನೋ ತೊಂದರೆ ಇದೆ ಬೇಸಾಯದಲ್ಲಿ. ಬೆಳೆ ತೆಗೆದ್ರೆ ಬೆಳೆ ತೆಗೆಯೋದೊಂದು ಪ್ರಾಬ್ಲಮ್ಮು, ತೆಗೆದ್ರೆ ಮಾರಾಟ ಮಾಡೋದೊಂದು ಪ್ರಾಬ್ಲಮ್ಮು, ಮಾರಾಟ ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಳ್ಳೋದೊಂದು ಪ್ರಾಬ್ಲಮ್ಮು, ಮತ್ತೆ ನನ್ನ ಮಣ್ಣು ನಿರಂತರವಾಗಿ ಅದೇ ಉತ್ಪಾದನೆ ಕೊಡಬೇಕು ಅನ್ನೋಂಥದ್ದು ಮೇಂಟೈನ್ ಮಾಡೋದೊಂದು ಪ್ರಾಬ್ಲಮ್ಮು. ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಾ ಇದ್ದೀವಿ ಅಂದರೆ ಈ ಅಕ್ಷರಗಳೆಲ್ಲ ಬಿಟ್ಬಿಡಿ. ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಕನಿಷ್ಠ ಸ್ವಲ್ಪ ಆರೋಗ್ಯ ಇರೋಣಪ್ಪ. ಅದರಲ್ಲೂ ಮೊನ್ನೆ 3 ವರ್ಷದಿಂದ ಏನು ಕೋವಿಡ್ ಬಂದೋಯ್ತಲ್ಲ, ಕೋವಿಡ್ ಬಂದೋದ್ಮೇಲೆ ದುಡ್ಡಿನ ಮನೆ ಹಾಳಾಗೋಗ, 2 ಒಳ್ಳೆ ಊಟ, 2 ಗಂಟೆ ನಿದ್ದೆ ಮಾಡಿದ್ರೆ ಸಾಕಪ್ಪ ನಮ್ಗೆ ಆರೋಗ್ಯಕ್ಕೆ. ಹೌದಾ ಸರ್? ಯಾರು ದುಡ್ಡು ಏನೂ ಮಾಡೋಕ್ಕಾಗಿಲ್ಲ. ನನ್ನ ಜೋಬ್ನಲ್ಲಿ 150-200 ರೂಪಾಯಿ ಇದೆ, ಒಂದೊಂದು ಊಟ ಸಿಕ್ಕಿಲ್ಲ ನನಗೆ ಆ ಟೈಮ್ನಲ್ಲಿ. ಬೇರೆ ಅಂದರೆ ಆ ಥರ ಎಷ್ಟೆಷ್ಟೋ ಸಮಸ್ಯೆಗಳು. ಸೊ ನಾವೆಲ್ಲ ಕಷ್ಟಪಡ್ತಾ ಇದ್ದಾಗೆ ಆರೋಗ್ಯ ಆಗಿರೋದು ಅಂದ್ರೇನು? ನನ್ನ ದೇಹದ ಪ್ರತಿಯೊಂದು ಭಾಗನೂ ಚೆನ್ನಾಗಿ ಕೆಲಸ ಮಾಡಬೇಕು. ಹಾಗೆ ಕೆಲಸ ಮಾಡಿದಾಗಲೇ ನಾನು ಆರೋಗ್ಯವಾಗಿರ್ತೀನಿ. ಅದು ಹಾಗೆ ಕೆಲಸ ಮಾಡಬೇಕು ಅಂದರೆ ಆ ದೇಹದ ಪ್ರತಿಯೊಂದು ಭಾಗಕ್ಕೂ ಬೇರೆ ಬೇರೆ ಪೋಷಕಾಂಶಗಳು ಬೇಕು. ಅದಿದ್ದಾಗಲೇ ನಾನು ಆರೋಗ್ಯ. ನೋಡಿ ಸಂಬಂಧ ಹೆಂಗೆ ಬರುತ್ತೆ? ಆ ಪೋಷಕಾಂಶ ನನಗೆ ಸಿಗೋದು ಎಲ್ಲಿಂದ? ನಾನು ತಿನ್ನೋ ಎಲ್ಲಿಂದ? ಆಹಾರ. ಅಲ್ಲಿಗೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನನ್ನ ತಿನ್ನೋ ಆರೋಗ್ಯದಲ್ಲೂ ಆ ಪೋಷಕಾಂಶ ಇರಬೇಕು. ಆಹಾರ ಕೊಡುವಂಥದ್ದು ಗಿಡಗಳು, ಬೆಳೆಗಳು ಅಂತಂದ್ರೆ ಗಿಡದಲ್ಲೂ ಇರ್ಬೇಕಲ್ಲ. ಅದು ಅರ್ಥ ಆಗ್ತದೆ ಅಲ್ವಾ? ಗಿಡದಲ್ಲಿ ಆ ಪೋಷಕಾಂಶಗಳಿದ್ದಾಗಲೇ ಗಿಡದ ಬೇರು, ಕಾಂಡ, ಎಲೆ, ಹೂವು, ಕಾಯಿ, ತೆನೆ ಎಲ್ಲ ಕೆಲಸ ಮಾಡೋದು. ಬೇರೆ ಬೇರೆ ಪೋಷಕಾಂಶಗಳು ಬೇಕಾದ್ರೆ ಗಿಡಕ್ಕೆ ಎಲ್ಲಿಂದ ಬರ್ತವೆ? ಮಣ್ಣಿಂದ ಬರ್ತವೆ. ಅಂದ್ರೆ ನನ್ನ ಆರೋಗ್ಯಕ್ಕೆ ಬೇಕಾಗಿರುವಂಥ ಪೋಷಕಾಂಶ ಮಣ್ಣಲ್ಲೂ ಇರಬೇಕು. ಮಣ್ಣಲ್ಲಿ ಹೇಗೆ ಬರ್ತವೆ? ನೀವೇ ಹೇಳಿದಂಗೆ ನಾವು ಹಾಕುವಂಥ ತಿಪ್ಪೆ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಬರ್ತವೆ. ಏನು ತಿಪ್ಪೆ ಗೊಬ್ಬರ ಮಣ್ಣಿಗೆ ಹಾಕಿದ ತಕ್ಷಣ ಗಿಡದ ಬೇರುಗಳು ಹೋಗಿ ಗಬ 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 ಇರ್ತವ? ಇಲ್ಲ, ಅದು ಹಾಗೆ ಇರ್ತವೆ. ಹಾಕುವಂಥ ಗೊಬ್ಬರ ಪೋಷಕಾಂಶಗಳಾಗಿ ಪರಿವರ್ತನೆ ಆಗಬೇಕು. ಹಾಗೆ ಮಾಡೋದು ಯಾವುದು ಅಂದರೆ ಆ ಮಣ್ಣಲ್ಲಿರುವಂಥ ಜೀವಿಗಳು. ಆ ಜೀವಿಗಳಲ್ಲಿ ಎರೆಹುಳ ಇರ್ಬೋದು, ಇರುವೆಗಳಿರ್ಬೋದು, ಬೇರೆ ಕ್ರಿಮಿಕೀಟಗಳಿರ್ಬೋದು, ಯಾವುದೇ ಜೀವ ಆಗಲಿ ಕೆಲವು ಪರಿವರ್ತನೆಗೆ ಕಾಣಿಸ್ತವೆ, ಕೆಲವು ಮೈಕ್ರೋಸ್ಕೋಪ್ ನೋಡಬೇಕು. ಆ ಎಲ್ಲ ಜೀವಿಗಳು ನಾವು ಹಾಕುವಂಥ ಗೊಬ್ಬರ ಇದ್ದಾರೆ, ತಿಪ್ಪೆ ಗೊಬ್ಬರ, ಸಗಣಿ ಗೊಬ್ಬರ, ಯಾವುದೇ ಗೊಬ್ಬರ, ಆ ಗೊಬ್ಬರವನ್ನು ತಿಂದು ಅದನ್ನು ಪೋಷಕಾಂಶಗಳಾಗಿ ಪರಿವರ್ತನೆ ಮಾಡ್ತವೆ. ಯಾಕೆಂದರೆ ಆ ಗೊಬ್ಬರವೇ ಅವಕ್ಕೆ ಊಟ. ಅವು ಪೋಷಕಾಂಶಗಳಾಗಿ ಪರಿವರ್ತನೆ ಮಾಡಿರೋದನ್ನ ಗಿಡದ ಬೇರುಗಳು ಹೀರ್ಕೊಳ್ತವೆ. ಗಿಡ ಬೆಳೆಯುತ್ತೆ, ಧಾನ್ಯ ಬಿಡುತ್ತೆ, ಅದನ್ನ ಆಹಾರವಾಗಿ ನಾವು ತಿಂದು ನಾವು ಆರೋಗ್ಯವಾಗಿರ್ತೀವಿ.
ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ಆರೋಗ್ಯಕ್ಕೂ ಮಣ್ಣಲ್ಲಿರೋ ಜೀವಿಗಳಿಗೂ ಸಂಬಂಧ ಇದೆ. ನನ್ನ ಆರೋಗ್ಯದ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ ಅಂತಂದ್ರೆ ನನ್ನ ಮಣ್ಣಿನ ಬಗ್ಗೆನೂ ನಾನು ಕಾಳಜಿ ವಹಿಸಲೇಬೇಕು. ಹೌದಪ್ಪ? ಹಾಗಾಗಿ ಇದು ಬರಿಯ ಮಣ್ಣಲ್ಲ, ಅದರಲ್ಲಿ ಜೀವಿಗಳಿರೋದ್ರಿಂದ ನನ್ನ ಆರೋಗ್ಯಕ್ಕೆ ಪ್ರಮುಖ ಕೊಡುಗೆ ಕೊಡ್ತಾ ಇದ್ರಿಂದ ಇದು ಸಜೀವ ಮಣ್ಣು. ಸೊ ಇನ್ನು ಮುಂದೆ ಮಣ್ಣಿನ ಬಗ್ಗೆ ಏನಾದ್ರು ಮಾತಾಡ್ಬೇಕಾದ್ರೆ ಮಣ್ಣು ಬರೀ ಮಣ್ಣಲ್ಲಪ್ಪ, ಸಜೀವ ಮಣ್ಣು. ಆ ವಾಸುತಾಲಿನಲ್ಲಿ ಮಣ್ಣಿದೆ ಅಂತ ಬೈಬೇಕಾದ್ರೆ ಅಥವಾ ಅವ್ನ ಬಾಯಿ ಮಣ್ಣಾಕೋಣ ಅಂತ ಯಾರಿಗಾರು ಅನ್ನೋಗಿದ್ರೆ ಹುಷಾರಾಗಿ ಹೇಳ್ಬಿಟ್ಟು ಜೀವ ಬಂದ್ಬಿಡ್ತದೆ. ನಮ್ಮನೆಗೆ ಅವ್ನ ಬಾಯಿ ಮಣ್ಣಾಕಂದ್ರೆ ಹೋಗ್ಲಿ ಅಂತ ಲೆಕ್ಕ ಅಲ್ವಾ, ಇಲ್ಲಿ ಜೀವ ಬಂದ್ಬಿಡ್ತದೆ ಅಂತ ಹುಷಾರಾಗಿ ತಮಾಷೆ. ನೆಕ್ಸ್ಟ್ ಯಾವಾಗ ಇದು ನಿಮ್ಗೆ ಗೊತ್ತೇ ಇದೆ, ನಾನು ಮತ್ತೆ ಇದು ಪುರಾಣ ಹುಟ್ಟಕ್ಕೆ ಹೋಗೋದಿಲ್ಲ. ಮಣ್ಣಿಗೂ ನಮಗಿರೋ ಸಂಬಂಧ ದೂರ ಆಗಿದ್ದು ಹೇಗೆ? ಹಂತ ಹಂತವಾಗಿ ನನ್ನ ಹೊಲಗಳಿಗೆ ರಾಸಾಯನಿಕಗಳು ಬಂದಾಗ ನನಗೆ ಜ್ಞಾಪಕ ಇದೆ, ಚಿಕ್ಕ ವಯಸ್ಸಲ್ಲಿ ನಮ್ಮದು ಇಂಗುಡಿಯಲ್ಲಿ ಅಂತ ಒಂದೂರು ಪಕ್ಕ ನಮ್ಮ ತಾತ ಶಾಂತ ತಾತನ ಜೊತೆ ತೋಟಕ್ಕೆ ಹೋಗ್ಬೇಕಾದ್ರೆ ಬರಿಗಾಲಲ್ಲಿ ಹೋಗ್ತಾ ಇದ್ವಿ. ಅದಾಗೆ ಹೈಸ್ಕೂಲಿಗೆ ಬಂದೆ, ಬೆಂಗಳೂರಿನಲ್ಲಿ ಹೋಗ್ತಾ ಇದ್ದೆ. ಜಾತ್ರೆ ಟೈಮ್ನಲ್ಲಿ ಹೋಗ್ಬೇಕಾದ್ರೆ ಸೈಕಲ್ ಮೇಲೆ ಹೋದೆ. ನನಗೂ ಮಣ್ಣಿಗೂ ಸಂಪರ್ಕ ಕಡಿಮೆ. ಅದಾದ 3-4 ವರ್ಷಕ್ಕೆ ಕಾಲೇಜ್ ಬಂದು ಸ್ವಲ್ಪ ಕೆಲಸಕ್ಕೆ ಸೇರಿದ್ಮೇಲೆ ಒಂದು 2 ವೀಲರ್ ತಗೊಂಡೆ. ಹಳ್ಳಿಗೆ ಹೋಗ್ತಾ ಇದ್ದೆ, ಹೊಲಕ್ಕೆ 2 ವೀಲರ್ ಮೇಲೆ ಹೋಗ್ತಾ ಇದ್ದೆ, ಸ್ಕೂಟರ್ ಮೇಲೆ. ಇನ್ನ ಸಂಪರ್ಕ ಅಂದ್ರೆ ನಾನು ಬೆಳೀತಾ ಇದ್ದಂಗೆ, ನಾನು ಒಬ್ಬನೇ ಅಲ್ಲ, ಯಾವೆಲ್ಲ ಬೆಳೀತಾ ಇದ್ದಂಗೆ ನಮ್ಮ ಮತ್ತು ಮಣ್ಣಿನ ಸಂಪರ್ಕ ದಿನ ಬೆಳೆದಂತೆ ಆಗ್ತಾ ಇದ್ದಂಗೆ ದೂರ ಆಯಿತು. ಯಾವಾಗ ನನ್ನ ಹೊಲ ರಾಸಾಯನಿಕಗಳಾಗೋದು, ಲ್ಯಾಬೊರೇಟರಿ ಆಗೋಯ್ತು, ಆವತ್ತು ಹೊಲದ ವಿಷಯದಲ್ಲಿ ಇವತ್ತು ಯಾವ ಮಟ್ಟಿಗೆ ರಸಗೊಬ್ಬರ ಇದ್ದರೆ ಏನು ಮಾಡೋಕ್ಕಾಗಲ್ಲ ಅನ್ನುವಂಥ ಭ್ರಮೆನಲ್ಲಿ ಬಂದ್ಬಿಟ್ಟಿದ್ವಿ. ನಿಜನಾ? ಹಾಗಾಗಿ ಆ ರಸಗೊಬ್ಬರ ಹಾಕ್ತೀವಿ, ಅದನ್ನ ಹಾಕಿ ನೀರು ಕೊಡ್ತೀವಿ, ಬೆಳೆ ಚೆನ್ನಾಗಿ ಬರುತ್ತೆ. ಬೆಳೆ ಚೆನ್ನಾಗಿ ಬಂತು ಅಂದ್ರೆ ಹಸಿದಿರುವಂಥ ಹುಡುಗರು ಇರ್ತವೆ, ಅವುಗಳಿಗೆ ಸಮೃದ್ಧ ಊಟ, ಅವುಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಕೀಟನಾಶಕ ಬಳಸ್ತೀವಿ. ನೀನಾ ನಮ್ಮ ಯುದ್ಧ ಮುಗಿಯೋದ ಯುದ್ಧ. ನೀವು ಮೆಟಾಸಿಡ್ ಹೊಡಿತೀರಿ, 100 ಹುಳದಲ್ಲಿ 90 ಹುಳ ಸಾಯ್ತವೆ, 10 ಹುಳ ಬದುಕ್ತವೆ. 10 ಹುಳ ಮತ್ತೆ ಹುಟ್ಟು ಪಡಿತವೆ. ಅವು ಇನ್ನೊಂದು 100 ಮೊಟ್ಟೆ ಇರ್ತವೆ, 1000 ಮೊಟ್ಟೆ ಇರ್ತವೆ, 1000 ಹುಡುಗರು ಬರ್ತವೆ. ಅವೆಲ್ಲಕ್ಕೂ ಮೆಟಾಸಿಡ್ ಅಡ್ಜಸ್ಟ್ ಆಗೋಗ್ತಿದೆ. ನೀವು ಮತ್ತೆ ಮೆಟಾಸಿಡ್ ಹೊಡೆದ್ರೆ ಇನ್ನೊಂದು 2 ಗ್ಲಾಸ್ ಕೂಡ ಹೋಗ್ತಿದ್ದೀವಿ ಈಗ ಅಭ್ಯಾಸ. ಸೊ ನೀವೇನು ಮಾಡ್ತೀರಿ, ಎಂಡೋ ಸಂಪಾದನೆ ಇನ್ಯಾವುದೋ ಒಂದು ಹಾಕ್ತೀರಿ, ಅದನ್ನೂ ಕುಡಿತವೆ. ಕೆಲವರೆಲ್ಲ ಕಾಕ್ಟೈಲ್, ನಿಮ್ಗೆ ಅಭ್ಯಾಸ ಇರಬೇಕು. ನಾವು ಹೆಚ್ಚೆಚ್ಚು ಔಷಧಿ ಕೊಟ್ಟಷ್ಟು ನಮ್ಮ ಮೀನು ಬರ್ತಾ ಇದ್ದವು. ಎಲ್ಲಿ ಮುಗಿಯುತ್ತೆ ಸ್ವಾಮಿ? ನಾವು ಆಲೋಚನೆ ಮಾಡ್ಬೇಕಲ್ವ? ಸೊ ಪೀಡೆಗಳ ನಿವಾರಣೆಗೆ ಪಾಷಾಣನೇ ಪರಿಹಾರ ಅಲ್ಲ. ಬುದ್ಧಿವಂತರಾದ್ರೆ ನಾವೇನ್ ಮಾಡ್ತೀವಿ? ಮರಣ ಇದೆಯಲ್ವಾ, ಶತ್ರುವಿನ ಶತ್ರು ಮಿತ್ರ, ಈಗ ಅದೇ ತಗೊಳ್ಬೇಕು. ಈ ಒಂದು ಅಂಶ, ಆ ಪೀಡೆನ ತಿಂದು ಬದುಕುವಂತ ಮಿತ್ರ ಕೀಟಗಳಿದೆಯಲ್ಲ, ಅವುಗಳನ್ನ ಪಾಪ ನಮ್ಮ ಹೊಲಕ್ಕೂ ಬಂದು ಸ್ವಲ್ಪ ದಿವಸ ಈಗಪ್ಪ ಏನು ಮಾಡೋದು, ಕಡ್ಲೆ ಪುರಿನೋ ಅನ್ನನೋ ಏನೋ ಚೆಲ್ಲಿ ಅವುಗಳು ಬರೋ ಥರ ಮಾಡಿ ಅವುಗಳನ್ನ ಕಂಟ್ರೋಲ್ ಮಾಡೋದು. ಆದರೆ ನಮಗೆ ಯಾರಿದ್ದಾರೆ ನನ್ನ ಹೊಲದಲ್ಲಿ ವ್ಯವಧಾನನೇ ಇಲ್ವಲ್ಲ. ನನಗೆ ಬೇಕಾಗಿರೋದು ಗೊಂಚಲಾಗಿ ಧಾನ್ಯ ಇರಬೇಕು, ಯಾವನು ಇರಬಾರ್ದು. ಒಂದು ಚಿಟ್ಟೆ ಬಂತು ಅಂದ್ರೆ ಯಾಕೆ ಹೊಡೆಯೋದಕ್ಕೆ, ಒಂದು ಯಾವುದೋ ಗಿಡ ಬಂತು ಅಂದ್ರೆ ಕಳೆ ಗಿಡ ಹೊಡಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ? ಅವು ಯಾಕೆ ಬರ್ತಾ ಇದ್ದಾವೆ? ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಬೆಳೆನ ನಾಶ ಮಾಡೋ ಪೀಡಿಗಳನ್ನಾಗಲಿ, ನಮ್ಮ ಹೊಲದಲ್ಲಿ ಬರೋ ಕಳೆಗಳನ್ನಾಗಲಿ ಸಂಪೂರ್ಣ ನಿರ್ನಾಮ ಮಾಡಕ್ ಸಾಧ್ಯನೇ ಇಲ್ಲ. ನಮಗೆ ಸೋಲು ಕಟ್ಟಿಟ್ಟ ಬುದ್ಧಿ. ಯಾಕೆ ಅಂದ್ರೆ ಅವು ಸಮಸ್ಯೆನೇ ಅಲ್ಲ, ಮೂಲತಃ ನಮಗೆ ಸಮಸ್ಯೆ ಅಂತ ನಾವು ನೋಡ್ತಾ ಇದ್ದೀವಿ. ಆದ್ರೆ ನನ್ನ ಹೊಲದ ನನ್ನ ಬೆಳೆಗೆ ಬರುವಂತ ಪೀಡೆ ಯಾಕೆ ಬರ್ತಾ ಇದೆ ಅಂದ್ರೆ, ಬೆಳೆ ತಿನ್ನೋದ್ರ ಮೂಲಕ ಅದೇನಾಗಿದೆ, ನಿನ್ನ ಹೊಲದಲ್ಲಿ ಏನೋ ಏರುಪೇರಾಗಿದೆ ಕಣಪ್ಪ. ದೇರ್ ಇಸ್ ಸಮ್ ಇಂಬ್ಯಾಲೆನ್ಸ್ ಇನ್ ಯುವರ್ ಫಾರ್ಮ್. ಅದೇನು ಅಂತ ತಿಳ್ಕೊಂತ ಸೂಚನೆ ಕೊಡಕ್ಕೆ ಆ ಪೀಡೆ ಬಂದಿದೆ. ನಿನ್ನ ಮಣ್ಣಲ್ಲಿ ಏನೋ ಕೊರತೆ ಇದೆ ಅಂತ ತೋರಿಸೋದಕ್ಕೆ ಆ ಕಳೆ ಗಿಡ ಬಂದಿದೆ. ನಾವು ಮೈ ಹುಷಾರಿತ್ತು, ಏನೋ ಸ್ವಲ್ಪ ತಪ್ಪಿ ಜ್ವರ ಬರುತ್ತೆ ಅಂತ. ಜ್ವರ ಬರೋದು ಯಾಕೆ? ದೇಹದಲ್ಲಿ ಪ್ರಕೃತಿನಲ್ಲಿ ಏನೋ ಏರುಪೇರಾಗಿದೆ. ಆ ಜ್ವರ ಬರೋದನ್ನೇ ನಾನು ಮಾತ್ರ ಯಾಕೆ ಅದು ಬಿಟ್ರೆ ಒಳಗಡೆ ಏನೋ ಇರುತ್ತೆ. ಯಾವ ಮಗನೇ ಬರ್ತಿದ್ದಿತ್ತು ಅಂತೇಳಿ
ಎಲ್ಲ ವಯಸ್ಸಾಗಿನೇ ಉದ್ರೋಗುವಂಥ ಟೈಮಲ್ಲಿ ದೊಡ್ಡದಾಗುತ್ತೆ. ಹಾಗಾಗಿ ನಾವು ಕ್ರೀಡೆನ ಮತ್ತೆ ಹಳೆ ಗಿಡಗಳನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ, ನಮ್ಮ ದೃಷ್ಟಿಕೋನ ಬೇರೆ ಆಗುತ್ತೆ. ಬೋರ್ ಹೊಡಿತಾ ಇದೆಯಾ? ಇವತ್ತು ಬಹುತೇಕ ನಮ್ಮ ಮಣ್ಣುಗಳು ಲವಣ ಇಲ್ಲ. ಇದು ಕಪ್ಪು ಮಣ್ಣು ಕೆಂಪು ಮಣ್ಣು ಇಲ್ಲ. ಯಾವ ಮಟ್ಟಿಗೆ ನಾವು ಮತ್ತೆ ಕ್ರಿಮಿನಾಶಕವನ್ನ ಬೇರೆ ಬೇರೆ ಡ್ಯಾಮೇಜ್ ಮಾಡಿದ್ದೀವಿ ಅಂದರೆ, ಇವತ್ತು ಯಾವುದೋ ಒಂದು ಹೊಸ ತಳಿ ಬೀಜ ತರ್ತೀವಿ, ಅದು ಒಂದು ವರ್ಷ ಕೊಡ್ತದೆ, 2ನೇ ವರ್ಷಕ್ಕೆ ಇಳುವರಿ ಕಡಿಮೆ ಇದಕ್ಕೆ ಏನು ಕಾರಣ ಅಂತ ಬರೀ ನೇರವಾಗಿ ನೋಡ್ತೀವಿ ಹೊರತು ಅದರ ಮೂಲ ಏನು, ಆಧಾರ ಏನಿದೆ, ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ನೋಡೋದೇ ಇಲ್ಲ. ಮೊನ್ನೆ ಯಾರೋ ಒಬ್ಬರು ರೈತರು ಕೇಳ್ತಾ ಇದ್ದಾರೆ, ಸಾವಯವ ಕೃಷಿ ಕೊಡಿ. ಸರಿ ಸ್ವಾಮಿ, ನೀವು ಸಾವಯವ ಕೃಷಿ ಎಷ್ಟು ವರ್ಷ ಆಯಿತು ನಿಮ್ಮ ಮಣ್ಣು ಕೊಟ್ಟು? ಸರ್ 15 ವರ್ಷ ಆಯಿತು. ನಮ್ಮ ಸ್ಥಿತಿ ಮಣ್ಣಲ್ಲಿ ಏನಾಗ್ತಾ ಇದೆ ನಾವು ಗಮನಿಸ್ತಾ ಇದ್ರೆ ಅದನ್ನ ಆಧಾರ ಮಾಡ್ಕೊಂಡು ಬೆಳೆಗಳು ಏನಾಗ್ತಾ ಇದೆ ನೋಡ್ಬೇಕಲ್ಲ. ಬರೀ ಇದನ್ನ ಮಾತ್ರ ಎಣಿಸ್ಬೇಕಾ? ಕಾಳು ಎಷ್ಟು ಬಂತು, ಕಾಯಿ ಎಷ್ಟು ಬಂತು, ಇದು ಎಷ್ಟು ಬಂತು? ಹೌದಾ? ಇದು ವಿಜ್ಞಾನಿಗಳು, ನಾವು ವೈಜ್ಞಾನ. ನಾವು ಕಾಯಿ ನನ್ನ ಹೊಲದಲ್ಲಿ ಏನು ಬೆಳೀತಾರೆ ಅಂದ್ರೆ ಹೌದಾ? ಮೂಲ ಕಾರಣ ಯಾಕೆ? ಪೂರ್ತಿ ಮಣ್ಣು ಲವಣಯುಕ್ತ ಆಗಿದೆ, ಸಲಿನೈಸ್ಡ್, ಸಾಲ್ಟ್ ಎಫೆಕ್ಟೆಡ್ ಸಾಯಿಲ್ಸ್ ಅಂತ. ಹೌದಪ್ಪ? ಉಪ್ಪಾಗೋಗ್ತಿದೆ. ಆ ಉಪ್ಪಾಗೋದಕ್ಕೆ ಏನು ಮಾಡಬೇಕು? ಹಿರಿಯರನ್ನ ಇಂಥವ್ರನ್ನ ಕೇಳಿದಾಗ, ಮೊದಲು ನೀವು ಬೆಳೀತಾ ಇರೋ ಬೆಳೆನ ಒಂದ್ಸತಿ ನಿಲ್ಲಿಸು, ಹಳೆ ಕಾಲದ ಪದ್ಧತಿನಲ್ಲಿ ಒಂದು 20 ತರಾವರಿ ಬೀಜಗಳನ್ನು ಹಾಕಿದ್ರು. ವಿಜ್ಞಾನಿಗಳು ಹಂಗೆ ಹೇಳಲ್ಲ. ಹೌದಾ? ಈ ಮಣ್ಣಲ್ಲೂ ಬರುವಂತ ಹೊಸ ತಳಿ ಕಂಡಿರ್ತೀನಿ ಅಂತ ತಳಿಗಳಿಗೂ ಹೋಗ್ತಾ ಇದ್ದಾರೆ. ಆದರೆ ಮೂಲ ಸಮಸ್ಯೆ ಮಣ್ಣಲ್ಲಿ ಏನಾಗಿದೆ ಅಂತ ನೋಡಿ. ಹೌದಾ? ಸೊ ನನ್ನ ಪ್ರಕಾರ ಇದು ಹೀಗಾಗೋದಕ್ಕೆ ಕಾರಣ ಏನಪ್ಪ? ಇಳುವರಿ ಕಡಿಮೆ ಆಗೋದಕ್ಕೆ ಅಂದ್ರೆ ನಿನ್ನ ಮಣ್ಣಿನ ರಚನೆ ಹಾಳಾಗೋಗಿದೆ. ಮಳೆ ಬಂದ್ರೆ ನೀರು ಹಿಂಗ್ತಾ ಇಲ್ಲ, ನೀರು ಹೊರಗಡೆ ಹೋಗ್ತಾ ಇದೆ. ಯಾಕೆ ನೀರು ಹಿಂಗಿಲ್ಲ ಅಂತಂದ್ರೆ ಆ ನೀರು ಹಿಂಗೋದಕ್ಕೆ ಬೇಕಾಗಿರುವಂತ ರಂಧ್ರಗಳು, ಸುರಂಗಗಳು ನನ್ನ ಮಣ್ಣಲ್ಲಿ ಇಲ್ಲ. ಬೋರ್ಸ್ ಅಂತೀವಿ. ಬೋರ್ಸ್ ಯಾಕಿಲ್ಲ ಅಂದ್ರೆ ಆ ಬೋರ್ಸ್ನ ಸೃಷ್ಟಿ ಮಾಡುವಂತ ಮಣ್ಣಲ್ಲಿರೋ ಜೀವಿ ಕಣಗಳು ನನ್ನ ಮಣ್ಣಲ್ಲಿಲ್ಲ, ಎಲ್ಲ ನೆಗೆದು ಹೋಗ್ತವೆ. ನಾನು ಔಷಧಿ ಬಾಡದು ಅವು ಯಾಕಿಲ್ಲ ಅಂತಂದ್ರೆ ಔಷಧಿ ಹೊಡೆದಿರೋ ಜೊತೆಗೆ ಅದು ಬೇಕಾಗಿರುವಂತ ಊಟ ನಾನು ಕೊಟ್ಟಿಲ್ಲ. ಒಂದೇ ಒಂದು ಸಮಸ್ಯೆಗೆ ಏನೆಲ್ಲ ಆಗ್ತದೆ. ನೆಕ್ಸ್ಟ್ ಇವತ್ತೇನಾಗಿದೆ? ಮಳೆ ಬರುತ್ತೆ, ಅಯ್ಯೋ ಮಳೆ ಬಂತಪ್ಪ, ಮಳೆ ಬಂದ್ರು ಕೊಚ್ಕೊಂಡು ಹೋಗ್ತಾ ಇದೆ. ತಾನು ಮುಂದೆ ನೀರು ಹೋಗ್ತಾ ಇಲ್ಲ, ಕೊಚ್ಕೊಂಡು ಹೊಲದಿಂದ ಆಚೆಗೆ, ತೋಟದಿಂದ ಆಚೆಗೆ. ತನ್ನೊಂದಿಗೆ ಮೇಲ್ಮಣ್ಣು ಎಷ್ಟು ಮುಖ್ಯ ನಮಗೆ, ಆ ಮಣ್ಣನ್ನು ಕೊಚ್ಕೊಂಡು ಹೋಗ್ತಾ ಇದೆ. ಆ ಮೇಲ್ಮಣ್ಣಿರೋ ಸಾರಾಂಶ, ಆ ಮೇಲ್ಮಣ್ಣಿರುವಂತ ಜೀವಾಂಶ ಅದನ್ನು ತಗೊಂಡು ಹೋಗ್ತಾ ಇದೆ. ಏನಿದೆ ಮಣ್ಣಲ್ಲಿ ನೀವು ಬೆಳೆಯೋದಕ್ಕೆ? ನೀವು ಆ ಮಣ್ಣಲ್ಲೇ ಈ ಸತಿ ಏನು ಹಾಕೋಣ ಅಂತ ಯೋಚನೆ. ಹೌದಾ? ಉದಾಹರಣೆ ನಾರಾಯಣ, ಇದು ನನ್ನ ಜಮೀನು. ಉದಾಹರಣೆ, ಇದು ನಾರಾಯಣ ಜಮೀನು. ಇಬ್ಬರದು ಪಕ್ಕನೇ ದೇವಲ್ಲ. ಇದಿಷ್ಟು ನಂದು, ಅದಷ್ಟು ಅವನು. ನಿನ್ನೆ ರಾತ್ರಿ 1 ಎಕರೆ ಮತ್ತು ಇಬ್ಬರದು 1 ಸೆಂಟಿಮೀಟರ್ ಮಳೆ ಆಗಿದೆ. ಫೋನ್ ಮಾಡ್ತೀವಿ ನೀವು, ವಾಸು ಎಲ್ಲೋ ಇದೆಯಾ? ಗುರುವೇ ಹೊಲದಲ್ಲಿ ಇದ್ದೀನಪ್ಪ. ಏನ ರಾತ್ರಿ ಭಾಳ ಜೋರು ಮಳೆ ಅಂತೆ, ಮಜನಾ? ಯಾವಾಗ? ಏನು ಮಜಾ? ಮಳೆ ಬಂತು, ಗಿಡ ಎಲ್ಲ ಬಾಗ್ಬಿಟ್ಟು ಕೊಚ್ಕೊಂಡು ಹೋಗು. ನಿಮ್ಗೆ ಯೋಗ್ಯತೆ ಇಷ್ಟೇ, ಯಾವಾಗ ನೀವು ಗೋಳು. ಮತ್ತೆ ನೀವೇನು ಮಾಡ್ತೀರಿ? ನಾರಾಯಣ ಬುದ್ಧಿ ಎಲ್ಲಿದ್ದೀನಿ ಬುದ್ಧಿ? ನಾನು ಹೊಲದಲ್ಲಿದ್ದೀನಪ್ಪ. ಏನು ರಾತ್ರಿ ಮಳೆ ಐತೆ? ಹೌದಪ್ಪ, ಭಾಳ ಚೆನ್ನಾಗಿ ಒಳ್ಳೆ ಮಳೆ ಬಂತು. 1 ಸೆಂಟಿಮೀಟರ್ ಮಳೆ ಆಯಿತು. ನಾನು ಬೆಳೆದಿರೋ ಗಿಡಗಳೆಲ್ಲ ನೀರು ಕುಡಿದು, ಆಮೇಲೆ ಕೆಲವು ನೀರು ಹೊರಗಡೆ ಹೋಗುತ್ತೆ. ಇರೋದು ಅಕ್ಕಪಕ್ಕ ಜಮೀನು, ಬಿದ್ದಿರೋ ಮಳೆ ಒಂದೇ ಪ್ರಮಾಣ, ಒಳ್ಳೆ ಟೈಮಲ್ಲಿ ವಾಸು ತಗೊಂಡಿದ್ದ ರೀತಿ ಬೇರೆ, ಮಳೆನ ನಾರಾಯಣ ತಗೊಂಡಿದ್ದ ರೀತಿ ಬೇರೆ. ಯಾಕೆ? ನಾರಾಯಣ ಬುದ್ಧಿವಂತರು, ಹಳೆ ಕಾಲದವರು. ಅವ್ರಿಗೆ ಬರೀ ಕ್ಯಾಶ್ ಕ್ರಾಪ್ ಬೇಕಪ್ಪ, ನಿಜ, ನಿಮ್ಗೆ ಹತ್ತಿನೂ ಬೇಕು. ಅದ್ರ ಜೊತೆಗೇನೆ
ನನ್ನ ಮನೆಗೆ ದವಸ ಧಾನ್ಯನೂ ಬೇಕು, ದನ ಕರುಗಳಿಗೆ ನೀವು ಬೇಕು. ಜೊತೆಗೆ ಒಳ್ಳೆ ಮಾಡಿದ್ರು ತರಾವರಿ ಬೆಳೆಗಳನ್ನು ನಾನು ಬೆಳೆಸ್ಕೊಂಡಾಗ ಏನಾಗುತ್ತೆ, ನನಗೆ ಬೇರೆ ಬೇರೆ ಪ್ರಯೋಜನಗಳು ಇದ್ದಾವೆ. ಕಿತ್ಕೊಂಡು ಬರ್ತವೆ, ನನ್ನ ಬೆಳೆ ಹಾಳು ಮಾಡೋ ಕೀಟಗಳನ್ನ ಕಂಟ್ರೋಲ್ ಮಾಡ್ತವೆ, ಎಲೆಗಳು ಉದುರುತ್ತವೆ, ನನ್ನ ಮಣ್ಣಿಗೆ ಒಳ್ಳೆ ಗೊಬ್ಬರ ಆಗುತ್ತೆ, ಮಳೆ ಬರ್ತದೆ, ಬೀಳೋ ಪ್ರತಿಯೊಂದು ಮಳೆ ಹಾಗೆ ಕೂಡ ನನ್ನ ಹೊಲದಲ್ಲೇ ಇರುತ್ತೆ. ಇದು ನಾರಾಯಣ ಆಲೋಚನೆ. ನಾನು ಅವ್ರ ಮಾತು ಹೇಳ್ತೇವೆ, ಕಾಸು ಬೇಕಾದ್ರೆ ಅದಕ್ಕೆ ಯಾವ್ದು ಒಪ್ಪಂದ ಮಾಡಿಕೊಂಡು ನನ್ನ ಕತೆ ವಿಚಾರ ಸರಿ ನಡೀತಾ ಇದೆ ಹೀಗೆ. ಓಕೆ, ಸೊ ಹಾಗಾಗಿ ಇವತ್ತೆಲ್ಲ ನಮ್ಮ ಮಣ್ಣು ಹಣ 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 ನೀವು ನುಗ್ತಿರೋ ಬಿಡ್ತಿರೋ ಇಡೀ ನಮ್ಮ ದೇಶದಲ್ಲಿ, ಬೇರೆ ಕಡೆ ಅಲ್ಲ, ನಮ್ಮ ದೇಶದಲ್ಲಿ ಒಟ್ಟು 28 ಜಿಲ್ಲೆಗಳು, ನಮ್ಮ ದೇಶದಲ್ಲಿ ಒಟ್ಟು 28 ಜಿಲ್ಲೆಗಳು ಅತ್ಯಂತ ಬರಪೀಡಿತ ಜಿಲ್ಲೆಗಳು ಅಂತೇಳಿ ಪಟ್ಟಿ ಮಾಡಿದ್ದಾರೆ. ಆ 28 ಜಿಲ್ಲೆಗಳಲ್ಲಿ 16 ಜಿಲ್ಲೆಗಳು ನಮ್ಮ ಭವ್ಯ ಕನ್ನಡ ನಾಡಿ ಕರ್ನಾಟಕ. ಈ ಬಾರಿ ಇದು ಸರ್ಕಾರಿ ದಾಖಲೆಗಳ ಪ್ರಕಾರ ನಾನು ಕಳಿಸ್ಕೊಡ್ತೀನಿ. RRA ನಿಮ್ಗೆ ಸಿಗ್ತದೆ, ಅದರಲ್ಲೂ ಮಳೆಯ ಆಶೆ. ನೀರಾವರಿ ರೈತರಿಗೆ ನಮ್ಮ ಸರ್ಕಾರದ ಅನಧಿಕೃತ ಪ್ರಕಟಣೆಯ ಪ್ರಕಾರ ಒಬ್ಬ 1 ಎಕರೆ ಜಮೀನು ಅಥವಾ 1 ಹೆಕ್ಟೇರ್ ಜಮೀನಿಗೆ ಪ್ರತಿ ವರ್ಷ ಸರ್ಕಾರ ನೀರಾವರಿ ಯೋಜನೆಗಳಿಗಾಗಿ 3 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೆ ರೈತರಿಗೆ ಅಥವಾ 1 ಹೆಕ್ಟೇರ್ಗೆ. ಅದರಲ್ಲಿ ಸಬ್ಸಿಡಿ, ಬೀಜ, ಗೊಬ್ಬರ, ಅದು ಇದು, ಅವ್ರದ್ದು ಆಫೀಸು, ಅವ್ರದ್ದು ವೆಹಿಕಲ್ಲು, ಅವ್ರದ್ದು ಸಂಬಳ ಎಲ್ಲ ಸೇರಿರ್ಬೋದು. ಆದರೆ 1 ಹೆಕ್ಟೇರ್ಗೆ 3 ಲಕ್ಷ ರೂಪಾಯಿ. ಅದೇ ಮಳೆ ನಂಬ್ಕೊಂಡಿರೋ ರೈತನ ಜಮೀನಿಗೆ 3,000 ಕೂಡ ಇದೆ. ಯಾಕೆ ಹೇಳೋದು? ನೆಕ್ಸ್ಟ್ ಇದು ಮೇಲ್ಮಣ್ಣು ಕಟ್ಕೊಂಡು ಹೋಗ್ತಾ ಇದೆ ಅಂತ. ಪ್ರತಿ ವರ್ಷದ ಮಳೆಗಾಲದಲ್ಲಿ ಸುಮಾರು ಕೆಂಪು ಮಣ್ಣಾದರೆ 3 ಟನ್ ಹೋಗುತ್ತಂತೆ ಮೇಲ್ಮಣ್ಣು, ಕಪ್ಪು ಮಣ್ಣಾದರೆ 5 ಟನ್ ಒಂದು ಅಂದಾಜು. ನನಗೆ ಮಣ್ಣು ಹಾಳಾಗಿ ಹೋಗ್ತಾ ಇದೆ ಸರಿ, ನನ್ನ ತೋಟದಿಂದ ನನ್ನ ಹೊಲದಿಂದ, ಆದರೆ ಅಟ್ಲೀಸ್ಟ್ ಎಷ್ಟು ಹೋಗ್ತಾ ಇದೆ ಅಂತ ಅಂದಾಜಿಲ್ಲ ಅಂದರೆ ನಾವು ಏನು ಮಾಡೋಣ? ಅವ್ರು ಹೇಳ್ತಾರೆ, ಇಫ್ ಯು ಮೆಷರ್ ಯುವರ್ ಸಾಯಿಲ್ ಯು ಕ್ಯಾನ್ ಮ್ಯಾನೇಜ್ ಇಟ್. ನಿನ್ನ ಮಣ್ಣು ಎಷ್ಟು ಹಾಳಾಗಿ ಹೋಗ್ತಾ ಇದೆ ಅಂತ ನಿನಗೆ ಒಂದು ಅಂದಾಜು ಸಿಕ್ಕಿದ್ರೆ ಅದನ್ನು ನಿರ್ವಹಣೆ ಮಾಡ್ಬೋದು. ನನಗೆ ಅಂದಾಜೇ ಇಲ್ವೇ, ನನಗೆ ಅದು ಹೋಗ್ತಾ ಇರೋದು ನೋಡ್ತಾ ಇದ್ದೀನಿ, ಬಟ್ ಈ ಪ್ರಜ್ಞೆ ಬಂದಿಲ್ವೇ? ನಿಜ ನಮ್ಮ ಪ್ರಜ್ಞೆ ಬಂದಿದ್ಯಾ ಸರ್ ಮೇಲ್ಮಣ್ಣು ಹೋಗ್ತಾ ಇರೋದು? ಸೊ ಏನು ಮಾಡೋಣ? ನಾನು ಬರೀ ಇಳುವರಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಬ್ ಈಗ ಹಾಗೆ ತೋರಿಸಿದ್ದು ಸ್ವಲ್ಪ ಹೊಲದಾಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಮಾಮೂಲಿ ಇದು ನನ್ನ ಹೊಲ ಎಲ್ಲ ನೆಗೆಟಿವು. ಇದು ಪೂರ್ವ ನಾರಾಯಣ ಒಂದು ಸೊ ಉಪಯೋಗ ಇನ್ನೊಂದು ಹೇಳ್ತೀನಿ ನೋಡಿ. ಈ ಬಹುಬೆಳೆಯನ್ನು ಬೆಳೆದಾಗ ಒಂದು ಹೊಲದಲ್ಲಿ ನೀವು ತರಕಾರಿ ಬೆಳೆಯೋದು ಇದ್ದರೆ ಅದನ್ನು ಮಾಡ್ಬೋದು. ಇವಾಗ ಜೂನ್ನಲ್ಲಿ ಬಿತ್ತನೆ ಮಾಡಿದ್ರೆ ಬರೋ ಮಾರ್ಚ್ವರೆಗೂ, ಫೆಬ್ರವರಿ ಮಾರ್ಚ್ವರೆಗೂ 8 ರಿಂದ 9 ತಿಂಗಳ ಕಾಲ ಒಂದಲ್ಲ ಒಂದು ಬೆಳೆಯನ್ನು ಹೊಲದಲ್ಲಿದೆ. ಕೆಲವು ಬೆಳೆಗಳೆಲ್ಲ ತಿಂಗಳಿಗೂ ಒಂದೊಂದ್ಸತಿ, ಒಂದೊಂದು ತಿಂಗಳಿಗೂ ಒಂದೊಂದು ಬರೋ ಥರ ಪ್ಲಾನ್ ಮಾಡ್ಬೋದು. ಬೆಳೆಗಳು ಬೆಳೀತಾ ಇದ್ದಂಗೆ ಆ ಬೆಳೆಗಳು ಬೇರೆ ಬೇರೆ ನೋಡಿ, ಒಂದೊಂದು ಎಲೆಗಳ ಆಕಾರ ಬೇರೆ, ಡೈವರ್ಸಿಟಿ, ಒಂದೊಂದು ಗಿಡದ ಹೂಗಳು ಬಿಡೋ ಬಣ್ಣಗಳು ಬೇರೆ, ಡೈವರ್ಸಿಟಿ, ಆ ಒಂದೊಂದು ಹೂವಿಗೆ ಬರುವಂಥ ಪತಂಗಗಳು, ಚಿಟ್ಟೆಗಳು, ಕೀಟಗಳು, ಪಕ್ಷಿಗಳು ಬೇರೆ ಬೇರೆ, ಡೈವರ್ಸಿಟಿ, ಆ ಗಿಡದ ಬೇರುಗಳು ಒಂದೊಂದು ಆಳಕ್ಕೆ ಹೋಗ್ತವೆ, ಡೈವರ್ಸಿಟಿ. ಸೊ ಹಾಗಾಗಿ ಕೆಲವು ಅಲ್ಪ ಆಳವಾಗಿದ್ದ ಬೇರುಗಳು, ಕೆಲವು ಆಳವಾಗಿ ಹೋಗ್ತವೆ. ಎಲ್ಲಿ ನಿಮ್ಮ ಮಣ್ಣನ್ನು ಭೇದಿಸ್ಬಿಟ್ಟು ಅದನ್ನ ಒಡೆದು ಆ ಬೇರು ಹೋದ ಕಡೆ ಮಳೆ ನೀರು ಒಳಗಡೆ ಹೋಗ್ತದಲ್ಲ, ಇದನ್ನು ನಾವು ಯೋಚನೆ ಮಾಡಬೇಕು. ಸೊ ಬಹು ಬೆಳೆಗಳನ್ನು ಬೈಕೊಳ್ಳೋದ್ರಿಂದ ನಮಗೆ ಲಾಭ ಇದೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೇನೆ? ಮಣ್ಣು ನೆಟ್ಟಿಗಿರ್ಬೇಕು ಅಂತ ಹೇಳಿದ್ರೆ, ಮೊದಲು ನನ್ನ ಹೊಲದಲ್ಲಿ ಇರುವಂಥ ಮಣ್ಣಲ್ಲಿ ಮರಳು ಎಷ್ಟಿದೆ, ಓಡ್ ಎಷ್ಟಿದೆ, ಜೇಡಿ ಎಷ್ಟಿದೆ ನಾನು ತಿಳ್ಕೊಬೇಕು. ನಿಮ್ಮ ಮಣ್ಣುಗಳಲ್ಲಿ ಪರಿಶೀಲನೆ ನೀವೇ ಮಾಡ್ಕೋಬೇಕು. ನನ್ನ ಉದ್ದೇಶ ಏನಂದರೆ, ನಿಮ್ಮ ಮಣ್ಣನ್ನು ಬೇರೆ ಕಡೆಗೆ ಪರೀಕ್ಷೆಗೆ ಕೊಡಬೇಡಿ. ಆದಷ್ಟು ನಿಮ್ಮ ಮಣ್ಣು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಅರ್ಥ ಆಗಲಿದ್ರೆ ಆವಾಗ ಕೊಡಿ. ಯಾಕೆ? ಒಂದು ಸಣ್ಣ ಜೋಕ್. ಅವರು ಡಾಕ್ಟರ್ ಏನು ಹೆಸರು?
ಇವರು ಡಾಕ್ಟರ್ ಅಲ್ಲ, ಇವರು ಪೇಷಂಟ್, ನಾನು ಡಾಕ್ಟರ್ ಖದೀಮ. ಓಕೆ, ಇವ್ರು ಪೇಷಂಟ್ ಬರ್ತಾನೆ ನನ್ನ ಹತ್ರಕ್ಕೆ, ಡಾಕ್ಟರ್ ಏನೋ ನನಗೆ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಹೌದಾ, ನಾನು ಕಣ್ಣು ನಾಲಿಗೆ ಅದು ಇದು ಎದೆ ಕೆಮ್ಮಪ್ಪ ಅಲ್ಮಾರಪ್ಪ ಹಿಂದ್ಗಡೆ ನೋಡಪ್ಪ ಉಸಿರಾಡಪ್ಪ ಎಲ್ಲ ಒಂದು ದಿವಸದ ಪಟ್ಟಿ ಬರ್ಕೊಡ್ತೀನಿ. ಪಶ್ಚಿಮ ನೋಡ್ಬಿಟ್ಟು ಏನ್ಯಾಕ ಇದೆಲ್ಲ ಇದು ಔಷಧಿನಪ್ಪ ತಗೊಬೇಕ ನಾನು. ಹೌದಪ್ಪ, ನೀನು ತಗೋಬೇಕು ಅಂದರೆ ಔಷಧಿ ಮಾಡ್ತಾರೋ ಆ ಅಂಗಡಿಯವ್ರು ಬದುಕಬೇಡವಾ? ಸರಿ ಸರ್, ಒಂದು ನಿಮಿಷ, ನೀನು ನನಗೆ ಫೀಸ್ ಕೊಡಬೇಕು, ಯಾಕಂದರೆ ನಾನು ಬದುಕಬೇಡವಾ? ಸರಿ ಸರ್, ಒಂದು ನಿಮಿಷ, ನೀನು ಔಷಧಿ ತೊಗೊಂಡು ಮನೆಗೆ ಹೋಗ್ತೀರಾ, ಆ ತೊಗೊಂಡಿರೋ ಔಷಧಿನೆಲ್ಲ ಬಿಸಾಕ್ಬಿಡು, ಯಾಕಂದರೆ ನೀನು ಬದುಕಬೇಡವಾ? ಗೊತ್ತಾಗಿಲ್ಲ? ಔಷಧಿ ತಗೊಂಡೋಗಿ ಬಿಸಾಕ್ಬಿಡು, ತಿನ್ನೋಕೋಬೇಡ, ಯಾಕಂದ್ರೆ ನೀನು ಬದುಕಬೇಕು ಅಂತ ಹೇಳ್ತಾರೆ. ಅಂದರೆ ಶಿಫಾರಸು ಮಾಡುವಂಥದ್ದು ಯಾವುದು ನಮ್ಮ ಬದುಕಿಗಲ್ಲ. ಅದೇನಿದ್ರು ಇನ್ನೊಬ್ಬರು ಬದುಕಿಗೆ, ನಮ್ಮನ್ನು ಆರೋಗ್ಯ ನೆಟ್ಟಿಗೆ ಮಾಡಲ್ಲ ಅಂತ ಸರ್ಕಾರ ಕೊಡುವಂಥ ಲ್ಯಾಬೊರೇಟರಿನಲ್ಲಿ ಕೊಡುವಂಥ ರಿಸಲ್ಟ್ಸು ಕೂಡ ಇದೇ ಮಟ್ಟಿಗೆ ನಾನು ಬೈತಾ ಇದ್ದೆ. ಅವರು ರೂಪಿಸಿರೋದೇ ಹಾಗೆ. ಅವ್ರು ಮಾತಾಡೋದು ನಿನ್ನ ಮಣ್ಣಲ್ಲಿ ಸಾರಜನಕ ಹೆಚ್ಚಿದೆ, ರಂಜಕಾಯಿ ಹೆಚ್ಚಿದೆ, ಪೊಟ್ಯಾಶ್ ಹೆಚ್ಚಿದೆ, ಅದೆಷ್ಟಿದೆ ಇಷ್ಟಿದೆ ಅಂತ ರಾಸಾಯನಿಕ ಅಂಶಗಳ ಬಗ್ಗೆನೇ ಹೇಳ್ತಾರೆ ಹೊರತು ಜೊತೆಗೆ ನೋಡಪ್ಪ ನಿನ್ನ ಮಣ್ಣಲ್ಲಿ ಮರಳು ಕಣ ಇಷ್ಟು, ಗೋಡು ಕಣ ಇಷ್ಟು, ಜೇಡಿ ಕಣ ಇಷ್ಟು ಪರ್ಸೆಂಟೇಜ್ ಇದೆ, ಒಂದು ಬೆಳೆ ಉತ್ಪಾದನೆ ಆಗಬೇಕು ಅಂದರೆ ಈ ರೀತಿ ಇರಬೇಕು, ನಿನ್ನ ಮಣ್ಣು ಈ ವಿಧದಲ್ಲಿ ಬರುತ್ತೆ ಹೇಳಬೇಕು. ನಿನ್ನ ಬಣ್ಣ ಮಾಸ ಹೋಗ್ಬಿಟ್ಟಿದೆ, ಆ ಬಣ್ಣ ಮಾಸ ಹೋಗೋದ್ರಿಂದ ನಿನ್ನ ಮಣ್ಣಲ್ಲಿ ಫಲವತ್ತತೆ ಕಡಿಮೆ ಆಗಿದೆ ಹೇಳ್ಬೇಕಲ್ವಾ? ನಿನ್ನ ಮಣ್ಣಲ್ಲಿ ನೀರನ್ನ ಹೀರ್ಕೊಳ್ಳುವಂತ ಅಂಶ ಬಹಳ ಕಡಿಮೆ ಆಗಿದೆ, ಮಣ್ಣಿನ ಕಣಗಳು ಸಂಯೋಜನೆಗೊಂಡಿಲ್ಲ, ಆದ್ರಿಂದ ನೀರು ಹೀರ್ತಾ ಇಲ್ಲ ಹೇಳ್ಬೇಕಲ್ವಾ? ನಿನ್ನ ಮಣ್ಣಲ್ಲಿ ಜೀವಗಳು ಇರಬೇಕಾಗಿತ್ತು, ಕಡಿಮೆ ಇದೆ ಅಂತ ಹೇಳ್ಬೇಕಾಗಿತ್ತಲ್ವಾ? ಯಾಕೆ ಹೇಳುದು? ಬರೀ ರಾಸಾಯನಿಕ ಸಾರಜನಕ ರಂಜಕ ಪೊಟ್ಯಾಶ್ ಅಂದ್ರೆ ಸಾಕ? ಆ ಮಣ್ಣಿಗೆ ಬಣ್ಣ, ಮಣ್ಣಿನ ವಾಸನೆ, ಮಣ್ಣಲ್ಲಿ ಜೀವ, ಮಣ್ಣಲ್ಲಿ ಕಸ ಕಡ್ಡಿ, ಮಣ್ಣಲ್ಲಿ ನೀರು ಎಷ್ಟು ದಿವಸ ಹಿಡ್ಕೊಳ್ಳುತ್ತೆ ಅದು ಮುಖ್ಯ. ಆ ಮಣ್ಣಲ್ಲಿ ಯಾವ್ಯಾವ ಜೀವ ಇರಬೇಕು ಅಂತಂದ್ರೆ ಭೌತಿಕ ಮತ್ತೆ ಜೈವಿಕ ಅಂಶಗಳು ಇನ್ನೊಂದು ರಿಸಲ್ಟ್ ಕೊಡಬೇಕು, ಅವು ಕೊಡ್ತಾ ಇಲ್ಲ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ, ನಿಮ್ಮಂತ ರೈತರಿಂದ ಕಲಿತಿರೋ ಮಟ್ಟಿಗೆ ನನ್ನ ಮಣ್ಣನ್ನು ನಾನೇ ಹೇಗೆ ಪರೀಕ್ಷೆ ಮಾಡ್ಕೊಂಡು ಹೋಗೋದು ಅದನ್ನ ನಾನು ಹೇಳ್ಕೊಡ್ತೇನೆ, ಗೊತ್ತಿರೋ ಆಮೇಲೆ ನೋಡೋಣ, ಒಂದು ಸ್ಯಾಂಪಲ್ಸ್ ನೆಕ್ಸ್ಟ್. ಸೊ ಯಾವಾಗ ಇಳಿಜಾರಿರುವಂಥ ಹೊಲದಲ್ಲಿ ನಾವು ಗಮನ ಕೊಡೋದಿಲ್ಲ, ಈ ಸತಿ ಜಾಸ್ತಿ ಬರ್ತೇವೆ, ಏನಪ್ಪ ಮಣ್ಣೆಲ್ಲ ಹೋಗ್ತಾ ಇದೆ, ಮಳೆ ಬಂತು ಅಂತಂದ್ರೆ ಏನು ಮಳೆ ಸಾಕು, ಎಷ್ಟು ಚೆನ್ನಾಗಿತ್ತು, ನೀರು ಕೆಂಪುಗೆ ಹರ್ಕೊಂಡು ಹೋಗ್ತಾ ಇತ್ತು ಖುಷಿ ಅಂತ. ಆಕ್ಚುಲಿ ಎದೆ ಹೊಡಿಬೇಕು. ನಾವು ಜನ ಹೆಂಗೆ ಅಂದರೆ ಅಳಬೇಕಾಗಿರೋ ಸಂದರ್ಭದಲ್ಲಿ ನಗ್ತೀವಿ, ನಗಬೇಕಾಗಿರೋ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಒಬ್ಬ ರೈತರಿಗೆ ಅಕ್ಕಡಿ ಸಾಲು ಮಾಡಕ್ಕೆ ಹೇಳಿದ್ರು. ಅವನು 100ಕ್ಕೆ 90 ಭಾಗ ಹತ್ತಿನೇ ಬೆಳೆದ, ಇದು 10 ಭಾಗ ಮಾತ್ರ ಅಕ್ಕಡಿ ಸಾಲಲ್ಲಿ ಬೆಳೆದಿದ್ದು. ಆದ್ರೂ ಆ 10% ಸಾಲಲ್ಲಿ ಹತ್ತಿ ಹಾಕಿದ್ರೆ 1-2 ಕ್ವಿಂಟಲ್ ಬರೋದು ಅಂತ ಹೇಳ್ತಾರೆ. ಆದರೆ ಆ 10%ಲ್ಲಿ ಅವನ ಮನೆಗೆ ದವಸ ಧಾನ್ಯ ಬಂದಿದ್ದ ಬಗ್ಗೆ ಆಗಲಿ, ಅವನ ದನಕರುಗಳಿಗೆ ಮೇವು ಬಂದಿದ್ದಾಗಲಿ, ಅವನ ಮಣ್ಣಿಗೆ ಸಿಕ್ಕಂಥ ಗೊಬ್ಬರದ ಬಗ್ಗೆ ಆಗಲಿ, ಅವನ ಮಣ್ಣಲ್ಲಿ ಸಿಕ್ಕಂಥ ಬೇರೆ ನೀರಿನ ಅಂಶವಾಗಲಿ, ಯಾವುದು ನಾವು ಹೇಳಲೇ. ಸೊ ಹಾಗಾಗಿ ಇವತ್ತು ಇದೆ, ಇವಾಗ ಏನಾದ್ರು ಮಾಡ್ಬೇಕಪ್ಪ ಅಂತ ಹೇಳ್ತೀವಿ. ಇವಾಗೆಲ್ಲ ಬದುಕು ಹಾಕ್ಸ್ಬೇಕು ಅಂತಂದ್ರೆ NREGಗೆ ಅಪ್ಲೈ ಮಾಡಬೇಕು. ಹೌದಾ? NREGಗೆ ಅಪ್ಲೈ ಮಾಡಬೇಕು ಅಂದ್ರೆ ಗ್ರಾಮ ಸಭೆ ಕರೀಬೇಕು. ಅದು ಯಾವ ಮಾಡಿದ್ದು ಅವ್ರಿಗೆ ಬಂದು ಅವ್ರಿಗೆ ಹೇಳಿ ನಾವು ಅದನ್ನ ಅರ್ಜಿ ಕೊಟ್ಟು ನಮಗೆ ದುಡ್ಡು ಸ್ಯಾಂಕ್ಷನ್ ಆಗಿ ಅವ್ರನ್ನ ಹೊಲನ ರಿಪೇರಿ ಮಾಡಿ ಬದು ಹಾಕೋಷ್ಟೊಳಗೆ ಮುಕ್ಕಾಲು ನನ್ನ ಹೊಲ ಎಕ್ಬಿಟ್ಟು. ಸೊ ನಾವೇ ಮಾಡಬೇಕು. ಅದಕ್ಕೆ ಈ ಶಿವಗಂಗ ಏನು ಸಂಘಟನೆ ಇದೆಯಲ್ಲ, ಇಂಥವು ಬೇರೆ ಬೇರೆ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಬೇಕು. ನೆಕ್ಸ್ಟ್, ಇದು ಕಳೆ ನಾಶಕ ಬಳಸಿ ಆಗಿರುವಂಥದ್ದು. ಕಳೆ ನಾಶಕ ಬಳಸಿದ್ರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಿದ್ದೀರಿ. ಸೂಕ್ಷ್ಮವಾಗಿ ಗಮನಿಸಿ, ನಿಮ್ಮ ಬೆಳೆಗಳೆಲ್ಲ ಕಳೆ ಹೋಯ್ತು. ಕಳೆ ನಾಶಕ ಬಳಸೋದ್ರಿಂದ ಬೆಳೆಗಳು ಕಳಹೀನವಾಗ್ತವೆ. ಕಳೆಗೂ ನನ್ನ ಮೂಲ ಬೆಳೆದಿರೋ ಸಂಬಂಧ ನಾವು ಅರ್ಥನೆ ಮಾಡ್ಕೊಳ್ತಾ ಇಲ್ಲ. ಅವು ಸ್ಪರ್ಧೆ ನಿಜ, ಎಲ್ಲರೂ ಸ್ಪರ್ಧೆನಾ? ಒಂದೊಂದು ಕಳೆ ಗಿಡ ಒಂದೊಂದು ಸೂಚನೆ ಕೊಡುತ್ತೆ. ಹಳದಿ ಬಣ್ಣದ ಕಳೆ ಗಿಡ ಬಂದು ಅದರ ಹೂವು ಹಳದಿ ಬಣ್ಣದಿತ್ತು ಅಂದ್ರೆ ನಿನ್ನ ಮಣ್ಣು ಗಟ್ಟಿಯಾಗಿದೆ ಅಂತ ತೋರಿಸುತ್ತೆ.
ನಿಮ್ಮ ಹೊಲದಲ್ಲಿ ಬರುವಂತ ತೋಟದಲ್ಲಿ ಬರುವಂತ ಕಳೆ ಗಿಡದಲ್ಲಿ ಎಲೆಗಳು ಸಮನಾಗಿ ಎರಡೆರಡು ಬಂತು ಅಂದ್ರೆ ಸಾರ್ವಜನಿಕ ಅಂಶ ಕೊಡುತ್ತೆ, ಇದನ್ನು ತೋರಿಸುತ್ತೆ. ಹೌದಲ್ಲಪ್ಪ? ಇನ್ಯಾವುದೋ ಬೇರೆ ಬಂತು ಅಂತಂದ್ರೆ ನಿಮ್ಮ ಮಣ್ಣು ಮೇಲ್ಮಣ್ಣು ಕೊಟ್ಕೊಂಡೋಗಿರೋದು ನಾವು ನೋಡೋದೇ ಇಲ್ಲ ಅದನ್ನ. ಇದು ಯಾವಾಗ ಚೆನ್ನಾಗಿರ್ತದೆ ರಸಗೊಬ್ಬರ ಹಾಕಿದಾಗ ನಿಧಾನಕ್ಕೆ ಮೇಲೆ ಬರೆದ ಗಟ್ಟಿ ಹಾಕೊಂಡ್ಬಿಡ್ತದೆ, ಇದನ್ನು ಸಾಯಿಲ್ ಕಷ್ಟ ಅಂತ ಹೇಳ್ತೀವಿ. ಹಾಗೆ ಮಾಡ್ತಾ ಇದ್ದಾಗ ಇಳುವರಿಯ ಇಳಿತ ಅಂದರೆ ಇಳುವರಿ ಕಡಿಮೆ ಆಗಿರೋ ಮೊದಲ ಸೂಚನೆನೇ ನಿನ್ನ ಮಣ್ಣಲ್ಲಿ ಏನೋ ದೋಷ ಇದೆ. ನಾವು ಮಣ್ಣನ್ನ ದೋಷ ಮಾಡ್ಕೋಬಲ್ಲ, ಬೀಜದಲ್ಲಿ ದೋಷ ಮಾಡಬಹುದು. ಹೌದಾ? ಸೊ ಹಾಗಾಗಿ ಅದು ಪ್ರಾರಂಭಿಕ ಹಂತ. ನಾವು ಈ ಹಂತದಲ್ಲಿ ಅದನ್ನ ಬಗೆಹರಿಸ್ತಾ ಇದ್ರೆ ಸಮಸ್ಯೆ ದೂರ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಸೊ ಇಂಥ ಮಣ್ಣಿಟ್ಕೊಂಡು ಕೆಳಗಡೆ ಮಣ್ಣಲ್ಲಿ ಸಾರಾಂಶವಿಲ್ಲ, ಮೇಲ್ಗಡೆ ಬಿರುಬಿಸಿಲು, ನೀರು ಕೂಡ ಸರಿ ಸಿಗ್ತಾ ಇಲ್ಲ, ಬಿಸಿ ಗಾಳಿ ಬರ್ತಾ ಇದೆ, ಜೊತೆಗೆ ಯಾವುದು ಸಂಗಡಿಗರಿಲ್ಲ ಜೊತೆಗೆ ಸಹಾಯ ಮಾಡೋದಕ್ಕೆ, ಅಂದರೆ ಬೇರೆ ಬೆಳೆಗಳು ಯಾವುದೂ ಇಲ್ಲ. ಇಂಥ ಸಂದರ್ಭದಲ್ಲಿ ನನ್ನ ಗಿಡ ಏನು ಬೆಳೀತಾ ಇದೆ, ಈ ಗಿಡ ಏನು ತಾನೇ ಮಾಡೋಕ್ಕೆ ಸಾಧ್ಯ? ಯಾವ ರೀತಿ ನಿರೀಕ್ಷೆ ಮಾಡೋಣ ಅದು ಇನ್ನೂ ಚೆನ್ನಾಗಿ ಕೊಡಬೇಕು ಅಂತೇಳಿ ಏನು ಕೊಟ್ಟಿದ್ದೀವಿ ನಾವು ಅದನ್ನು. ಸೊ ಹಾಗಾಗಿ ನೀವು ಉತ್ಪನ್ನವನ್ನು ಮಾರಾಟ ಮಾಡ್ತಾ ಇದ್ದೀರಿ ಗ್ರಾಹಕರಿಗೆ. ಸೊ ಯು ಶುಡ್ ಬಿ ಕೇರ್ಫುಲ್. ನಿಮ್ಮ ಮಣ್ಣು ಚೆನ್ನಾಗಿಲ್ಲ ಅಂತಂದ್ರೆ ಹೂ ಮತ್ತು ತೆನೆಗಳ ಸಂಖ್ಯೆ ಕಡಿಮೆ ಆಗ್ತದೆ, ಬೆಳವಣಿಗೆ ಅಡ್ಡಿ ಆಗುತ್ತೆ, ನಿಮ್ಮ ಗಿಡದ ವರ್ತನೆ ಬದಲಾಗುತ್ತೆ. ಅದರಲ್ಲಿ ಕೆಲವು ಬೀಜಗಳನ್ನು ತೆಗೆದುಕೊಂಡು ಮತ್ತೆ ಸೃಷ್ಟಿ ಮಾಡೋಣ, ಮತ್ತೆ ಬಳಸ್ಕೊಳ್ಳೋಣ ಅಂದ್ರೆ ಉತ್ಪಾದನಾ ಶಕ್ತಿ ಕಡಿಮೆ ಆಗುತ್ತೆ. ಜೊತೆಗೆ ಅವಧಿಗೆ ಮುಂಚೆನೆ ವಯಸ್ಸಾದಂಗೆ ಕಾಣಿಸ್ತವೆ. ನಂತರ ಅವಧಿಗೆ ಮುಂಚೆನೆ ವಯಸ್ಸಾದಂಗೆ ಕಾಣಿಸ್ತವೆ. ನಾಲ್ಕನೇದಾಗಿ ಬೀಜದ ಗುಣಮಟ್ಟಕ್ಕೆ ಹಾನಿ ಆಗ್ತದೆ. ಬಹಳ ಬೇಗ ಮೊದಲೇ ದುರ್ಬಲ ಗಿಡ ಆಗಿರೋದ್ರಿಂದ ಬಹಳ ಬೇಗ ಕೀಟಗಳಿಗೆ ರೋಗಗಳಿಗೆ ತುತ್ತಾಗ್ತವೆ. ಸೊ ಹಾಗಾಗಿ ನಾವು ನನ್ನ ಇಳುವರಿ ಚೆನ್ನಾಗಿ ಬರಬೇಕು, ನನ್ನ ಬೆಳೆದು ಅಂದ್ರೆ ಇಳುವರಿ ಕೊಡೋ ರೀತಿಯಲ್ಲಿ ನನ್ನ ಮಣ್ಣನ್ನ ಇಡಬೇಕು. ಅದಕ್ಕೆ ಹಿರಿಯರು ಹೇಳ್ತಾರೆ, ನಿಜವಾದ ರೈತ ಬೆಳೆ ಬೆಳೆಸಬಾರ್ದು, ಬೆಳೆ ಬೆಳೆಸುವಂತ ಜವಾಬ್ದಾರಿ ಮಣ್ಣು. ಆದ್ರೆ ಮಣ್ಣಲ್ಲಿ ಆ ಬೆಳೆನ ಸರಿಯಾಗಿ ಬೆಳೆಸುವಂತ ತಾಕತ್ತು ತುಂಬುವ ಜವಾಬ್ದಾರಿ ಯಾರು? ರೈತ. ನೆಕ್ಸ್ಟ್ ಹಾಗಾಗಿ ನೋಡಿ, ಇಲ್ಲಿ ಯಾವುದೇ ಒಂದು ಸಾರಾಂಶ ಇದ್ದಿರುವಂಥ ಮಣ್ಣಿಂದ ಫಲ ತೆಗೆದುಕೊಂಡು ನಾವೆಲ್ಲ ಚೆನ್ನಾಗಿ ಆರೋಗ್ಯ ಪೋಷಕಾಂಶ ಕೊಡ್ತೀವಿ ಅನ್ನೋದು ತಪ್ಪು. ಹಾಗಾಗಿ ನೋ ಸಾಯಿಲ್ ನೋ ಲೈಫ್. ನಮ್ಮ ಮಣ್ಣನ್ನು ನಂಬಿಕೊಳ್ಳೋಣ, ನಮ್ಮ ಜೀವನವನ್ನು ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು ಸಂಘದಲ್ಲಿ ಸಂಗತಿ ಇರಲಿ ಇರ್ತೇವೆ. 1988ರಿಂದ 2012ವರೆಗೂ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅನ್ನುವಂಥ ಒಂದು ಸಂಸ್ಥೆ 3 ದಶಕ ಕಾಲ, ಸುಮಾರು 30 ವರ್ಷಗಳ ಕಾಲ ದೇಶಾದ್ಯಂತ ಕೆಲವು ದಿನಲ್ಲ ಒಂದು ಅಧ್ಯಯನ ಮಾಡಿರುವ ಸ್ಥಿತಿಗತಿ ಬಗ್ಗೆ. ಯಾವುದ್ರ ಬಗ್ಗೆ? ನಮ್ಮ ಆಹಾರದಲ್ಲಿ ಏನು ನಾವು ಪ್ರತಿನಿತ್ಯ ತಿಂತೀವಲ್ಲ ದೇಶಾದ್ಯಂತ, ಅವುಗಳಲ್ಲಿ ಪ್ರಮುಖ 10 ಅಂಶಗಳನ್ನು ತೆಗೆದುಕೊಂಡು ಅದರಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಯಾವ್ಯಾವಿದೆ ಅಂತೇಳಿ ಪರೀಕ್ಷೆ ಮಾಡಿದ್ದಾರೆ, ಒಂದು ಸರ್ವೆ ಮಾಡಿದ್ದಾರೆ. ಸರ್ವೆ ಪ್ರಕಾರ ನೋಡಿದ್ರೆ ಕೊಬ್ಬಿನ ಅಂಶ ಬಿಟ್ಟಿನ್ನೆಲ್ಲ ಕಡಿಮೆ ಇದೆ. ಅದಕ್ಕೆ ಬೇರೆಯವ್ರ ಕಡೆ ನೋಡಿ, ಆ ಭಾರತೀಯರು ಬಹಳ ಕೊಬ್ಬು ಜಾಸ್ತಿ ನಮ್ಮ ಕಡೆಗೆ, ಬರೀ ಕೊಬ್ಬೆ ತಿಂತಾ ಇದೀವಿ ನಾವು. ನೆಕ್ಸ್ಟ್ ಹಾಗಾಗಿ ಏನಾಗಿದೆ, ನಮ್ಮ ಹಳ್ಳಿಗಳು ಅದೇ ಸ್ಥಿತಿನಲ್ಲಿದ್ದಾವೆ. ಬಿಲ್ಡಿಂಗ್ಗಳು ಬಂದಿರ್ಬೋದು, ಆದರೆ ರೈತನ ಸಾಲ ಕೂಡ ಹೆಚ್ಚಿದೆ. ಹೌದು ಸರ್, ದುಡಿಯುವಂಥ ಶಕ್ತಿ ದೂರ ಆಗ್ತಾ ಇದೆ, ನಗರ ಸೇರ್ತಾ ಇದೆ. ಆಯ್ತಾ? ತಿಳುವಳಿಕೆ ಇರುವಂಥ ಹೆಣ್ಣು ಮಕ್ಕಳು ಮನೆ ಒಳಗಡೆ ಬಂದಿಯಾಗಿ ಹೋಗಿದ್ದಾರೆ. ಹೌದಾ? ಏನಮ್ಮ ನಿಜನಾ? ಸೊ ಹಾಗಾಗಿ ಯಾಕಿದೆಲ್ಲ ಅಂದರೆ ಮಣ್ಣನ್ನು ಮಕ್ಕಳ ಥರ ಇಲ್ಲೆಲ್ಲೋ ಮಗು ಓಡಾಡ್ತಾ ಇದೆ. ಆ ಮಗು ಬಂದು ತಾಯಿ ಹತ್ರನೋ ತಂದೆ ಹತ್ರನೋ ಬಂದು ನನ್ನ ಹಚ್ಕೋದಾಗ ನಾನು ನಿಜವಾಗ್ಲೂ ನನ್ನ ರಾಯ್ಕೊಂಡ್ರೆ ಪಾಪ ಬಂದು ಕೊಬ್ಬರಿ ಗುಡ್ಡು ಗಲ್ಲು ತಿಂತಾ ಇರೋ ಬೇರೆ ರಾಗಿ ಮುದ್ದೆ ಸೊಪ್ಪು ಸಾರು ಮಾಡಿ ಅದು ಊಟನೇ. ಹಿಂಗಿರೋದೆ ತಗೊಂಡ್ಬಿಟ್ಟು 5-10 ಕೊಟ್ಬಿಟ್ಟು ಬೇಕು ತಿನ್ಕೊಂಡ್ರೆ ಅದು ಹೊಟ್ಟೆ ಹಸುವನ್ನ ತುಂಬಿಸುತ್ತೆ, ನಿಜ ನೀಗಿಸುತ್ತೆ. ಆದರೆ ಯಾವುದು ಮಗುವಿನ ಆರೋಗ್ಯನ ಎತ್ತಿಡುತ್ತೆ, ಯಾವುದು ಹಾಳು ಮಾಡುತ್ತೆ ನಮ್ಗೆ ಗೊತ್ತಿದೆ ಅಲ್ವಾ?
ಮಣ್ಣು ಅಷ್ಟೇ. ಇದು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಅದು ಹಾಳಾಗೋಗುತ್ತೆ, ನಾವೇನು ಹಾಕಿದ್ರೆ ಹಾಳಾಗೋಗುತ್ತೆ ಅಂತಲೂ ಗೊತ್ತು ನಮಗೆ. ಸೊ ನಮ್ಮ ತಿಳುವಳಿಕೆ ಭಾಳ ಮುಖ್ಯ ಅಂತ ನೆಕ್ಸ್ಟ್ ಬಾಬಾ. ಹಾಗಾಗಿ ಇವತ್ತು ದುರ್ಬಲ ಮಣ್ಣು ಏನಿದೆ ನಮ್ಮದು, ಆ ದುರ್ಬಲ ಮಣ್ಣನ್ನು ಸದೃಢಗೊಳಿಸುವಂಥ ಉದ್ದೇಶ ನಮ್ಮಲ್ಲಿದೆ. ನೆಕ್ಸ್ಟ್ ಬಾಬಾ. ಅದಕ್ಕೆ ಕಳೆದ ಪ್ರತಿ ವರ್ಷ ಡಿಸೆಂಬರ್ 5ನೇ ತಾರೀಕು ವಿಶ್ವ ಮಣ್ಣು ದಿನಾಂಕ ಮಾಡ್ತಾರೆ. ಈ ಸತಿ 2023ರ ವಿಶ್ವ ಮಣ್ಣು ದಿನದ ಸಂದರ್ಭದಲ್ಲಿ ಮೇಲ್ಮಣ್ಣು ಮತ್ತು ನೀರು ನಮ್ಮ ಜೀವದ ಎರಡು ಮೊದಲ ಮಣ್ಣಿಂದಲೂ ಆಗಲ್ಲ, ನೀರಿನಿಂದಲೂ ಆಗಲ್ಲ. ಹಾಗಾಗಿ ಅದರ ಸಂರಕ್ಷಣೆ ಪೋಷಣೆ ಮಾಡಬೇಕು ಅಂತೇಳಿ ಆಗಿದ್ದು ಇವಾಗ. ಸೊ ಇದಕ್ಕೆ ನಾವೇನು ಮಾಡಬೇಕು, ನಮ್ಮಲ್ಲಿರೋ ಮಣ್ಣಿಗೊಂದು ಹೊಸ ರೂಪ ಅದನ್ನು ಮತ್ತೆ ಚಾಲನೆಯಿಂದ ತರೋಣ, ಅದಕ್ಕೆ ಮತ್ತೆ ಒಂದಷ್ಟು ತಾಕತ್ತು ತರೋಣ. ಆ ದೃಷ್ಟಿಯಲ್ಲಿ ಮಾತಾಡೋದು ಅಂದ್ರೇನು, ಮೊದಲು ನನ್ನ ಮಣ್ಣಲ್ಲಿರುವಂಥ ಕಣಗಳೆಲ್ಲ ಪರಿಚಯ ಮಾಡ್ಕೊಳ್ಳೋಣ. ಅದನ್ನು ಬಾಟ್ಲಿ ಮೆಥಡ್ ಅಂತಾರೆ. ನೀವು ಕೂಡ ಮಾಡ್ಕೊಳ್ಬೋದು. ನೀವು ಕುಡಿಯೋ ನೀರು ಬಾಟ್ಲಿ ಇದೆಯಲ್ಲ, ಈ ನೀರು ಬಾಟ್ಲಲ್ಲಿ ಏನು ಮಾಡಿ, ಅರ್ಧ ಭಾಗ ಬಾಟಲಿನ ಅರ್ಧ ಭಾಗ ನಿಮ್ಮ ಹೊಲದ ಮಣ್ಣು ಇದೆಯಲ್ಲಪ್ಪ, ಆ ಹೊಲದ ಮಣ್ಣನ್ನು ಅರ್ಧ ಭಾಗ ಹೊಲದ ಮಣ್ಣು ಮೇಲ್ಗಡೆ ಇರುವಂಥ ಮಣ್ಣು ಅಥವಾ ಒಂದು ಅರ್ಧ ಇಂಚು ಆಳದಲ್ಲಿರೋ ಮಣ್ಣು ತೆಗೆದುಬಿಟ್ಟು ಅರ್ಧ ಭಾಗ ತುಂಬ ಮುಕ್ಕಾಲು ಭಾಗ ನೀರು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕಲಿತು. ಅದೇನಾಗುತ್ತೆ, ಮಣ್ಣಲ್ಲಿರೋ ಗೆಡ್ಡೆಗಳು ಮತ್ತು ಇದ್ದ ನೀರಲ್ಲಿ ಚೆನ್ನಾಗಿ ಬೆಳೀತಾರೆ. 5 ನಿಮಿಷ ಕಲಿಕಾದ್ಮೇಲೆ ಒಂದು ಕಡೆ ಇಟ್ಟು ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಡಿಪೆಂಡಿಂಗ್ ಅಪ್ಪ ನಾವು ಕಣಗಳು ಯಾವ್ದಾದ್ರೆ ಅದು ಸೆಟ್ಲ್ ಆಗ್ತದೆ. ಸೆಟ್ಲ್ ಆದಾಗ ಯಾವಾಗಲೇ ಆಗಲಿ ಬಾಟಲಿನ ಕೆಳಭಾಗದಲ್ಲಿ ಮರಳು ಮಣ್ಣು ಶೇಖರ ಆಗ್ತದೆ, ಬಾಟಲಿನ ಮಧ್ಯಭಾಗದಲ್ಲಿ ಗೋಡು ಮಣ್ಣು ಅಂತೀವಲ್ಲ ಅದು ಶೇಖರ ಆಗುತ್ತೆ, ಬಾಟಲಿನ ಮೇಲ್ಭಾಗದಲ್ಲಿ ಜೇಡಿ ಮಣ್ಣು ಶೇಖರ ಆಗುತ್ತೆ. ಈ ಮೂರು ಯಾವ ಪ್ರಮಾಣದಲ್ಲಿದೆ ನೋಡಿಕೊಂಡು ನಿಮ್ಮ ಹೊಲದಲ್ಲಿ ಏನು ಬೆಳೆ ಬೆಳೀಬಹುದು, ನಿಮ್ಮ ಮಣ್ಣು ಯಾವ ವಿಧಾನ ಕೇಳುತ್ತೆ. ಬಹಳ ಮುಖ್ಯವಾಗಿ ನೀರು ಮೇಲ್ಭಾಗದಲ್ಲಿ ಏನಿದೆ ಅದ್ರ ಮೇಲ್ಗಡೆ ನಿಮ್ಮ ಹೊಲದಲ್ಲಿರೋ ಕಸ ಕಡ್ಡಿ ಎಷ್ಟು ಪ್ರಮಾಣದಲ್ಲಿದೆ, ನಿಮ್ಮ ಮಣ್ಣಿನ ತಾಕತ್ತು. ಯಾಕೆ ಬೇರೆಯವ್ರನ್ನ ಕೇಳ್ತೀರಿ? ಯಾವ ಬೆಳೆ ಬೆಳಿಬೇಕು ತೀರ್ಮಾನ ಮಾಡಬೇಕಲ್ವಾ? ಮಳೆ ಬಂದಾಗ ಉಳುಮೆ ಮಾಡ್ತೀರಲ್ವಾ, ನೀರಿದ್ದಾಗ ಉಳುಮೆ ಮಾಡ್ತೀರಿ. ಉಳುಮೆ ಮಾಡೋ ಟೈಮ್ನಲ್ಲಿ ಉಳುಮೆ ಮಾಡೋದಕ್ಕೆ ಮುಂಚೆ ಈ ಮಿಲೆಟ್ಸ್ ಸಿರಿಧಾನ್ಯ ಒಂದು 5 kg, ಕಾಳುಗಳು ತೊಗರಿ, ಅವರೆ, ಅಲಸಂದೆ, ಹುರುಳಿ, ಉದ್ದು, ಕಡಲೆ, ಹೆಸರು ಇದು 5 kg. ಎಣ್ಣೆ ಬೀಜಗಳು ಕಡಲೆಕಾಯಿ, ಸಾಸಿವೆ, ಎಳ್ಳು, ಹುಚ್ಚೆಳ್ಳು, ಆಮೇಲೆ ಸೂರ್ಯಕಾಂತಿ, ಹೀಗೆ ಯಾವ್ಯಾವ ಎಣ್ಣೆ ಬೀಜಗಳಿದ್ದಾವೆ ಅವೆಲ್ಲ ಒಂದು 5 kg. ಸೊಪ್ಪು ಒಂದು 5 kg. ತರಕಾರಿಗಳು, ತರಕಾರಿ ಬೀಜಗಳು ಅದೊಂದು 5 kg. ಹೀಗೆ ತರಾವರಿ ಬೀಜಗಳೆಲ್ಲ ಒಂದು 30 kg ಮಾಡಿ 1 ಎಕರೆಗೆ ಚೆಲ್ಬಿಟ್ಟು ಉಳುಮೆ ಮಾಡಿ ಒಂದು 20, 25, 30 ದಿವಸದಲ್ಲಿ ನೀವು ಹಾಕಿರುವಂಥ ಬೀಜಗಳೆಲ್ಲ ಕೆಲವು ಮೊಳಕೆ ಒಂದು ಬರ್ತಾವಲ್ಲಪ್ಪ, ಹಾಕಿರೋ 30 ಥರ ಬೀಜಗಳಲ್ಲಿ ಯಾವುದು ಚೆನ್ನಾಗಿ ಬಂದಿದೆ ಆ ಮಣ್ಣೆ ಹೇಳ್ತಾ ಇದೆ, ನೋಡಪ್ಪ ನಾನು ಇದನ್ನು ಚೆನ್ನಾಗಿ ಬೆಳೆಸ್ತೀನಿ. ಇನ್ನೇನು ಬೇಕಪ್ಪ, ಯಾಕೆ ಯಾರನ್ನ ಬೇಕಿ? ಸೊ ಮಣ್ಣಿನ ತಾಕತ್ತು ನೋಡಿ, ಮಣ್ಣು ಹೇಳಿದ್ರೆ ಬೆಳೀತ. ಇದು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. 1 ಸೆಂಟಿಮೀಟ್ರ್ ಮಳೆ ಇವತ್ತು ಆಯಿತು ಅಂದರೆ, ನನಗೆ 1 ಎಕರೆ ಜಮೀನಿದು, ಇದರಲ್ಲಿ 1 ಸೆಂಟಿಮೀಟ್ರ್ ಮಳೆ ಆಯಿತು ಅಂದರೆ 40,000 ಲೀಟರ್ ಲೆಕ್ಕ. ಎಷ್ಟು? 40,000. ನಿಮ್ಮ ಮಣ್ಣುಗಳನ್ನು ಬೇಕಾದ್ರೆ ಪರೀಕ್ಷೆ ಮಾಡೋಣ. ಕನಿಷ್ಠ ನಮ್ಮ ಹೊಲಗಳಲ್ಲಿ ನಮ್ಮ ಮಣ್ಣುಗಳು 30% ನೀರು ಕೂಡ, ಅಂದರೆ 12% ನೀರು ಕೂಡ, ಅದು 12,000 ಲೀಟರ್ ನೀರು ಕೂಡ ಹೀರೋ ಸ್ಥಿತಿಯಲ್ಲಿ ಇದೆ. ಅಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗೋದು. ಸೊ ಮೊದಲ ಅಂಶ ಏನು, ಮಣ್ಣಲ್ಲಿರುವಂಥ ಮರಳು, ಗೋಡು, ಜೇಡಿ ಕಣಗಳು. ಮರಳು ಒಂದು ಮರಳಿನ ಕಣ ಇಷ್ಟು ದೊಡ್ಡದು ಅಂದರೆ ಅದರಲ್ಲಿ ಬರುವಂಥ ಗೋಡಿನ ಕಣ ಇಷ್ಟಿರುತ್ತೆ ನೋಡಿ. ಈ ಗಾತ್ರ ಎಷ್ಟು ಬರುತ್ತೆ, ಅದರಲ್ಲಿ ಇವಾಗ ಒಳ್ಳೆ ಸೂರ್ಯನಿಗೂ ಭೂಮಿಗೂ ಇದ್ದಂಗೆ. ಆ ಭೂಮಿಗೆ ಪಕ್ಕದಲ್ಲಿ ಸಣ್ಣದಾಗಿ ಚಂದ್ರ ಇದ್ದಂಗೆ ಕಾಣಿಸ್ತದೆ. ಯಾವುದು? ಜೇಡಿ ಕಣಗಳು. ಈ ಕಣಗಳು ಪ್ರತಿಯೊಂದು ಮುಖ್ಯನೇ, ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದು 2 ಮಣ್ಣಲ್ಲಿ ಯಾವುದು ಚೆನ್ನ ನಿಮ್ಮ ಪ್ರಕಾರ? ಅವ್ರು ಹೇಳ್ತಾರೆ ಈ ಮಣ್ಣು ಚೆನ್ನಾಗಿದೆ, ಯಾಕೆಂದರೆ ಉಳುಮೆ ಮಾಡದೇ ಇರೋದು, ಆ ಮಣ್ಣು ಸರಿ ಇಲ್ಲ. ಅದೇ ಉಳುಮೆ ಮಾಡಿ ಆ
ಮಣ್ಣಲ್ಲಿರುವಂತಹ ರಚನೆ ಹಾಳಾಗೋಗ್ಬಿಟ್ಟಿದೆ. ಈ ಮಣ್ಣಲ್ಲಿ ರಚನೆ ಚೆನ್ನಾಗಿದೆ, ರಂಧ್ರಗಳು ಕಾಣಿಸ್ತಾ ಇದೆ, ಕಸಗಳು ಕಾಣಿಸ್ತಾ ಇದೆ, ಗಾಳಿ ಆಡುತ್ತೆ, ಈ ಮಣ್ಣು ಚೆನ್ನಾಗಿದೆ. ಸೊ ಮಣ್ಣಿನ ಪರೀಕ್ಷೆ ಮಾಡಿಸೋದಕ್ಕೆ ನನಗೆ ಇನ್ನೊಂದು ದಿವಸ ಅವಕಾಶ ಕೊಡೋದು ಕೇಳ್ಕೊತಾ ಇದ್ದೀನಿ. ನಾನು ಆರಾಮಾಗಿ ಬರ್ತೀನಿ, ಏನು ಇದು ಮಾಡೋದು ಬೇಡ. ನಮ್ಮ ರೈತರು ಅಥವಾ ರೈತರ ಮನೆ ಮಕ್ಕಳು ಹುಡುಗರು ಬಂತು ಅಂದರೆ ನೀವು ಮಣ್ಣಿನ ಸ್ಯಾಂಪಲ್ ತಂದರೆ ಇದು ನಿಮ್ಮ ಕೈನಲ್ಲಿ ಮಾಡಿಸ್ತೀನಿ ಸರ್. ನಿಮ್ಮ ಮಣ್ಣು ಹೇಗಿದೆ, ಮಣ್ಣಿನ ಬಣ್ಣ ಹೇಗಿದೆ, ಮಣ್ಣಿನ ರಚನೆ ಹೇಗಿದೆ, ಮಣ್ಣಿನ ವಾಸನೆ ಹೇಗಿದೆ, ಮಣ್ಣಲ್ಲಿ ಮರಳು ಕೂಡು ಜೇಡಿ ಕಳೆಗಳು ಯಾವ ಪರ್ಸೆಂಟಲ್ಲಿ ಇದ್ದಾವೆ, ಅಂದರೆ ಯಾವ ಬೆಳೆ ಬೆಳಿಬೇಕು, ಮಣ್ಣಲ್ಲಿ ಸಾವಯವ ವಸ್ತುವಿನ ಪ್ರಮಾಣ ಎಷ್ಟಿದೆ, ಮಣ್ಣಲ್ಲಿ ಗಟ್ಟಿ ಬದಲಾಗಿಲ್ವಾ, ಉಳುಮೆ ಸರಾಗವಾಗುತ್ತಾ, ಟ್ರ್ಯಾಕ್ಟರ್ ಬೇಕಾ ಅಥವಾ ಎಣ್ಣೆಗಳು ಸಾಕ, ಇವೆಲ್ಲ ನಾವು ನೋಡೋಣ. ಒಂದು ದಿವಸ ಸಾಧ್ಯ ಒಂದು ಮೈಕ್ರೋಸ್ಕೋಪ್ ತರ್ತೀನಿ, ನಿಮ್ಮ ಮಣ್ಣನ್ನು ತಗೊಂಡ್ಬನ್ನಿ, ಮೈಕ್ರೋಸ್ಕೋಪ್ ಇಟ್ಬಿಟ್ಟು ನಿಮ್ಮ ಮಣ್ಣಲ್ಲಿ ಯಾವ್ಯಾವ ಜೀವಿಗಳಿದ್ದಾವೆ ಎಲ್ಲ ಚಿತ್ರ ಹಾಕೋಣ. ಇದೇ ರೂಮಲ್ಲೇ ಮಣ್ಣಲ್ಲಿರೋ ಜೀವಿಗಳು, ಬರಿಗಡೆಗೆ ಕಾಣಿಸದೇ ಇರೋ ಜೀವಿಗಳಿದೆಯಲ್ಲ, ಬ್ಯಾಕ್ಟೀರಿಯಾಗಳು, ಫಂಗಿಗಳು, ಅವೆಲ್ಲ ಅವುಗಳ ಚಿತ್ರ ಹಾಕ್ಬಿಟ್ಟು ನಿಮ್ಮ ಮಣ್ಣಲ್ಲಿ ನೋಡಿ ಯಾವುದಪ್ಪ ಇದೆ ಈ ಇಷ್ಟರಲ್ಲಿ ನೋಡಪ್ಪ ಹುಡುಗಿಯಪ್ಪ, ಆಸಕ್ತಿ ಇದೆಯಾ? ಮಾಡುವ ಹುಡುಗರೇ ರೆಡಿನಾ? ಚಪ್ಪಾಳೆ ತಂದಿದ್ದಾರೆ ಸರ್, ಆಲ್ರೆಡಿ ತಂದಿದ್ದಾರೆ. ಏನು ಮಣ್ಣು ತಗೊಂಡ್ಬಂದಿದ್ದಾರೆ? ಅಲ್ಲ, ಮಣ್ಣು ತಗೊಂಡಿದ್ದಾರೆ, ತೋರಿಸ್ತೀನಿ ನಾನು, ಕಡಿಮೆ ಮಾಡ್ಕೊಂಡು ಹೋಗ್ಲಿ. ಬಟ್ ಮಣ್ಣಲ್ಲಿ ಜೀವ ಮುಖ್ಯ ಅಲ್ವಾ? ಇಲ್ಲ, ಏನು ಮಾಡೋದು, ಯಾವ್ದಾದ್ರು ಒಂದು ಹೊಲಕ್ಕೆ ಹೋಗ್ಬೇಕು, ಹೊಲಕ್ಕೆ ಹೋಗಿ 30 ಸೆಂಟಿಮೀಟರ್ ಉದ್ದ, 30 ಸೆಂಟಿಮೀಟರ್ ಅಗಲ, 30 ಸೆಂಟಿಮೀಟರ್ ಆಳ, ಈ ಸ್ಕೇಲ್ ಬರುತ್ತಲ್ಲ 30 ಸೆಂಟಿಮೀಟರ್, ಅಷ್ಟು ಉದ್ದದಲ್ಲಿ ಉದ್ದ ಅಗಲ ಆಳ ಗುಂಡಿ ತಗೊಳ್ಳೋಣ. ಎಲ್ಲಿ ತರಾವರಿ ಗಿಡಗಳಿದೆಯಲ್ಲ ಆ ಭಾಗ, ಪ್ರತಿ 5 ಸೆಂಟಿಮೀಟರ್ಗೂ ಒಂದೊಂದು ಪತ್ರ ಮಣ್ಣನ್ನು ತೆಗೆದು ಪಕ್ಕಕ್ಕೆ ಹಾಕೊಂಡು ಬರೋಣ. ಮೊದಲು ನಾವು ಮೇಲಿಂದ 5 ಸೆಂಟಿಮೀಟರ್ ಕೆಳಗಡೆ ಅಲ್ಲಿ, 5ರಿಂದ 10 ಸೆಂಟಿಮೀಟರು ಇಲ್ಲಿ, 11ರಿಂದ 15 ಇಲ್ಲಿ, 16ರಿಂದ 20, ಹಾಗೆ 5-6 ಪತ್ರಗಳು ಬರ್ತಾವಲ್ಲ, ಅಲ್ಲಿ ಕೂಡ ನಾವು ದುಡ್ಡಿನೋ ಮತ್ತೆ ಅಥವಾ ಏನು ಇದ್ದಿದೆ ಅದ್ರ ನೋಡೋಣ ಯಾವ್ಯಾವ ಜೀವಿಗಳಿದ್ದಾವೆ. ಆಸಕ್ತಿ ಇದೆಯಾ? ಸೊ ಅವ್ರೇನು ಹೇಳ್ತಾರೆ, ನಿನ್ನ ಮಣ್ಣಲ್ಲಿ ತರಾವರಿ ಗಿಡಗಳಿದ್ದಷ್ಟು, ಡೈವರ್ಸಿಟಿ ಬೇರೆ ಬೇರೆ ಗಿಡಗಳಿದ್ದಷ್ಟು ಮಣ್ಣಲ್ಲಿ ಜೀವ ಸಂಖ್ಯೆ ಜಾಸ್ತಿ, ಜೀವ ಸಂಕುಲ ಜಾಸ್ತಿ. ಯಾಕಪ್ಪ ಮುಂದಕ್ಕೆ ಹೋಗ್ತಾ ಇದ್ದೆ ಕಂಡ ಇದೆಲ್ಲ ಏನು ಹೇಳೋದಿದೆ ಆಯ್ತಾ? ಮತ್ತೆ ಕಡಿವಾದ ಏನು ತೋರಿಸ್ತಾನೆ ಆಯ್ತಾ? ನೆಕ್ಸ್ಟ್ ಈಗ ಸೊ ಮಣ್ಣನ್ನ ಹೇಗೆ ಮತ್ತೊಂದು ವಿಧಾನ, ಹೊರದ ಮಣ್ಣು ತಗೊಳ್ಳಿ, ಸ್ವಲ್ಪ ಉಂಡೆ ಮಾಡಿ, ಈ ಥರ ಗಾಜಿನ ಬಾಟ್ಲು ತಗೊಳ್ಳಿ, ಆ ಮಣ್ಣಿನ ಉಂಡೆ ಚೆಂಡನ್ನ ಒಂದು ಸ್ಟೈನರ್ ಇರ್ತದೆ ಟೀ ಸೋಸೋದು, ಆ ಸೋಸೋದನ್ನು ಅದ್ರ ಮೇಲೆ ಬಿಟ್ಟು ಸುಮ್ಮನೆ ಹಾಕಿ, ನೀರು ಬಿಟ್ಟ ತಕ್ಷಣ ನಿಮ್ಮ ಮಣ್ಣು ಹಾಗೆ ಉಳ್ಕೊಳ್ಳುತ್ತಾ ಸ್ವಲ್ಪ ಹೊತ್ತು, ಆಮೇಲೆ ನಿಧಾನಕ್ಕೆ ಕರೆದ ಅಥವಾ ನೀರಿಗೆ ಸೋಕಿದ ತಕ್ಷಣವೇ ರಾಡಿ ಆಗೋಗ್ಬಿಡುತ್ತಾ ನೋಡಿ, ಅದು ಕೂಡ ನಿಮ್ಮ ಮಣ್ಣಿನ ಲಕ್ಷಣವನ್ನು ಮಾಡ್ಬೋದಲ್ಲ. ನೆಕ್ಸ್ಟ್ ರೈತರು ಯಾರಪ್ಪ ಬೇಸಾಯ ಮಾಡೋದು ಅಂದರೆ ನಾವು 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 ನಿಜ ಆಗ್ತೀವಿ, ರೈತರೇ ಬೆಳೆ ತೆಗೆಯೋದು. ಆದರೆ ರೈತರ ಜೊತೆಗೆ ಮಣ್ಣಿಲ್ಲದ ಬೆಳೆ ಏನು, ಬೀಜ ಇದ್ದರೆ ಬೆಳೆ ಬೆಳೆಯೋಕ್ಕಾಗಲ್ಲ, ಮಳೆ ನೀರಿಲ್ಲದ ಬೆಳೆ ಬೆಳೆಯೋಕ್ಕಾಗಲ್ಲ, ದನ ಕರು ಇದ್ದರೆ ಬೆಳೆ ಬೆಳೆಯೋಕ್ಕಾಗಲ್ಲ, ದನ ಕರು ಕೊಡುವಂಥ ಸಗಣಿ ಇದ್ದರೆ ಬೆಳೆ ಬೆಳೆಯೋಕ್ಕಾಗಲ್ಲ, ಅದನ್ನೆಲ್ಲ ತಿಂದು ಬದುಕುವಂಥ ಜೀವ ಸಂಕುಲಗಳು ಮಣ್ಣಲ್ಲಿ ಇದ್ದರೆ ಬೆಳೆ ಬೆಳೆಯೋಕ್ಕಾಗಲ್ಲ. ಇವೆಲ್ಲವೂ ಸೇರಿದ್ರೇ ಸೊ ರೈತರ ಜೊತೆ ಬೇರೆ ಪಾರ್ಟ್ನರ್ಸ್ ಇದ್ದಾರೆ, ನಿಮ್ಮ ಜೊತೆ ಸೈಲೆಂಟ್ ಪಾರ್ಟ್ನರ್ಸ್. ನೀವು ಅವ್ರಿಗೆ ಇನ್ಮೇಲೆ ಒಂದು ಮಾತು ಕಲಿಬೇಕು. ಬೆಳೆ ತೆಗಿಬೇಕಾದ್ರೆ ಏನಪ್ಪ ವಾಟ್ ಈಸ್ ಯುವರ್, ಏನು ಮಾಡ್ತಾರೆ ಗಮನ ಕೊಡೋದು ನಿಜಾನ? ಹೌದಾ? ಇದು ತರಾವರಿ ಬೀಜಗಳು ಯಾಕೆ ದೇಶಿ ಬೀಜದಲ್ಲಿ ನಮ್ಮ ನಾಟಿ ತಲೆಗಳು ಮಾಡ್ಕೊಳ್ಬೇಕು ಅಂತಂದರೆ ಅವುಗಳಿಗೆ ಇರುವಂಥ ತಾಕತ್ತು, ಎಂಥ ಹವಾಮಾನದ ಏರ್ಪೇರಾದರೂ ಎದ್ದು ಬರುವಂಥ ಛಾತಿ ಇದೆ. ನೀವು ತಾನೇ ನಿಮ್ಮ ವಸ್ತುಗಳನ್ನು ಮಾರಾಟ ಮಾಡಬೇಕಾದ್ರೆ ಉತ್ಪನ್ನಗಳನ್ನು ಅದಕ್ಕೊಂದು ಗುಣ ಕೊಡಬೇಕಲ್ಲ. ಇವರು ರಾಗಿ ಬೆಳೀತಾರೆ, ಅವರು ಬೆಳೀತಾರೆ, ಅವರು ಬಾಳೆಹಣ್ಣು ಬೆಳೀತಾರೆ, ಅವರು ಬೆಳೀತಾರೆ, ನಾನು ಬೆಳಿತೀನಿ. ಯಾಕೆ ನಾನು ಬೆಳೆದಿರೋ ರಾಗಿ, ನಾನು ಬೆಳೆದಿರೋ ಬಾಳೆಹಣ್ಣೆ ತಗೋಬೇಕು ಗ್ರಾಹಕ? ಇವರಿಬ್ಬರಲ್ಲೂ ಇರೋ ವಿಶೇಷ ಶಕ್ತಿ ಅಥವಾ ವಿಶೇಷ ಗುಣ ನನ್ನ ಬಾಳೆಹಣ್ಣು ನಾನು ಬೆಳೆದಿರೋ ರಾಗಿನಲ್ಲಿ, ನಾನು ಬೆಳೆದಿರೋ ತರಕಾರಿನಲ್ಲಿ ಇರಬೇಕಲ್ವಾ? ಏನಂತ
ನಾವು ಅದನ್ನ ಗ್ರಾಹಕರಿಗೆ ಅರ್ಥ ಮಾಡಿಸ್ಕೊಳ್ತಿದ್ರೆ ಪ್ರಯೋಜನ ಮಾಡೋದಿಲ್ಲ. ಸೊ ಶಿವಗಂಗಾ ರೈತರು ಏನು ಮಾಡಬೇಕು, ತಮ್ಮ ಹೊಲದಲ್ಲಿ ತಾವು ಬೆಳೆದಿರೋ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ್ರೆ ಅದಕ್ಕೊಂದು ವಿಶೇಷತೆ ಗುಣ ಏನು ಇದೆ ಅಂತ ನೀವು ಆರೋಪಣೆ ಮಾಡಬೇಕಂದ್ರೆ ಅದಕ್ಕೆ ಒಂದು ಅಂಟಿಸ್ಬೇಕು ಟ್ಯಾಗ್. ನಮ್ಮದೇ ಕರೆಕ್ಟ್ ಬೇಕು. ಯಾಕಂದ್ರೆ ಅವರು ಸುಮಾರು 30 ಬಕೆಟ್ ನೀರು ಹಾಕಿದ್ದಾರೆ ಒಟ್ಟಾರೆ. ನಾನು ಹಾಕಿರೋದು 5 ನೀರು ಉಳಿಸಿದ್ದೀನಿ. ಅದರಿಂದ ನನ್ನ ತರಕಾರಿ ರುಚಿ ನೋಡಿ. ಬರೀ ಗಾತ್ರದಲ್ಲಿ ಕಲರಲ್ಲಿ ತೀರ್ಮಾನ ಆಗೋದಲ್ಲ, ಗುಣಮಟ್ಟದಲ್ಲಿ ತೀರ್ಮಾನ. ನಾವು ಬೆಳೆದಿರೋ ಟೊಮೆಟೊ ತೆಗೆದುಬಿಟ್ಟು 3 ದಿವಸಕ್ಕೆ ಸುಕ್ಕಾಗುತ್ತೆ. ನಾನು ಬೆಳೆದಿರೋ ಟೊಮೆಟೊ ನೀವು 10 ದಿವಸ ಹಾಗೆ ಇಡೀ ಫ್ರಿಜ್ಜಲ್ಲಿ ಇದ್ದೀರಾ, ಚೆನ್ನಾಗೇ ಇರುತ್ತೆ. ಈ ರೀತಿ ನನ್ನ ಉತ್ಪಾದನಾ ವಸ್ತು ಏನಿದೆ, ಉತ್ಪಾದನೆ ಮಾಡಿರೋದು ಬೆಳೆ, ಅದಕ್ಕೆ ನಾವು ವಿಶೇಷವಾದಂಥ ಒಂದು ಗುಣವನ್ನ ಅಂಟಿಸ್ಬೇಕು. ಅದು ನೀವು ತೀರ್ಮಾನ. ನೆಕ್ಸ್ಟ್ ಪಾಪ ಎಲ್ಲರೂ ಬೆಳೆಗಾರಿಕೆ ಹಸು ಒಳ್ಳೆಯದಾಗುತ್ತೆ ಅಂದರೆ ನಾನು ಅದನ್ನು ನೋಡ್ತಾ ಇದ್ದೀನಿ. ಯಾಕೆಂದರೆ ಹಸು ಮುಂಭಾಗದಲ್ಲಿ ಎಲ್ಲ ಇದೆ. ಇವತ್ತು ಹಸು ಏನು ತಿನ್ನುತ್ತೆ, ನಾವು ಕೊಡುವಂಥ ಮೇವು, ಆ ಮೇವಿನ ಆಧಾರದ ಮೇಲೆ ಬರುವಂಥ ಸಗಣಿಯ ಗುಣಮಟ್ಟ ತೀರ್ಮಾನ. ಈ ಸಗಣಿ ಇವತ್ತು ನಮ್ಮ ಮಣ್ಣುಗಳಿವೆ. ಬಹುತೇಕ ಮಣ್ಣುಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮೆಲ್ಲರ ಬಹುತೇಕ ಮಣ್ಣುಗಳು ಹಸಿವು ಬಾಯಾರಿಕೆಯಿಂದ ನರಳ್ತಾ ಇದ್ದಾವೆ. ಅನಿಯಮಿಕ್ ಮಣ್ಣಲ್ಲೇ ರಕ್ತಹೀನತೆ ಏನು ಅಂತೀವಲ್ಲ ನಾವು, ಅಪೌಷ್ಟಿಕತೆ. ಮಣ್ಣಲ್ಲಿ ಅಪೌಷ್ಟಿಕತೆ ಇದ್ರೆ ಮಣ್ಣಲ್ಲಿ ಬೆಳೆದಂತ ತಿಂದಂತ ನಮಗೂ ಒಂದೇ ಅಲ್ಲ ನಮ್ಮ ಹೇಳ್ಬೋದು. ಸೊ ಮಣ್ಣಲ್ಲಿ ಅಪೌಷ್ಟಿಕತೆ ಇದೆ. ಸೊ ಹಾಗಾಗಿ ನನಗೆ ಪ್ರತಿಯೊಂದು ಮಣ್ಣಿನ ಅಪೌಷ್ಟಿಕತೆಯನ್ನ ಹೋಗಲಾಡಿಸುವಂತ ಪ್ರತಿಯೊಂದು ವಸ್ತುವು ಮುಖ್ಯ ಆಗುತ್ತೆ. ಅದಕ್ಕೆ ನೀವು ಜೀವಾಮೃತ ಪಂಚಗವ್ಯ ಇದನ್ನು ಮಾಡ್ಬೇಕಾದ್ರೆ ಇಷ್ಟಿಷ್ಟು ಲೀಟರ್ ಬೇಕು, ಇಷ್ಟು ಕೆಜಿ ಬೇಕು ಅಂತ ಸೂತ್ರ ಕೊಡೋ ಬದಲು ಆ ಸಗಣಿನಲ್ಲಿ ಏನಿದೆ, ಯಾಕೆ ಸಗಣಿ ಮುಖ್ಯ ಆಗುತ್ತೆ, ಅವನು ಇಷ್ಟು ಕೊಡ್ತಾನೋ ಬೇರೆ ಪ್ರಶ್ನೆ. ಒಂದು ಹಿಡಿನೇ ಕೊಡ್ಬೋದು, ಒಂದು ಪುಟ್ಟಿನೇ ಕೊಡ್ಬೋದು. ಆದರೆ ಆ ಸಗಣಿನಲ್ಲಿ ಇದು ಮುಖ್ಯ ಆಗುತ್ತೆ. ನೋಡಪ್ಪ, ಯಾತಕ್ಕೆ ನೀನು ಟೊಮೆಟೊ ಬೆಳೀತಾ ಇದೆಯಾ, ಹೂವು ಇಳಿತಾ, ಕಾಯಿ ಉದುರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಅದೆಲ್ಲ ಇರೋದಕ್ಕೆ ಮೂಲ ಕಾರಣ ಏನಂದ್ರೆ ಬೋರಾನ್ ಅಂಶ ನಿನ್ನ ಮಣ್ಣಲ್ಲಿಲ್ಲ. ಬೋರಾನ್ ಅಂಶ ಇಲ್ಲದೆ ಇರೋದ್ರಿಂದ ಆ ಒಂದು ಗಿಡದಲ್ಲಿ ಕಾಯಿನ ಹಿಡಿದಿಟ್ಕೊಳ್ಳೋದಾಗ್ಲಿ, ಹೂವನ್ನಾಗ್ಲಿ, ಮೊಗ್ಗನ್ನಾಗ್ಲಿ ಹಿಡಿದಿಟ್ಕೊಳ್ಳುವಂತ ತಾಕತ್ತು ಇಲ್ಲ. ಬೋರಾನ್ನ ಎಲ್ಲೋ ಅಂಗಡಿಯಿಂದ ತಂದು ಸುರಿಯೋದಕ್ಕೆ ಆಗೋದಿಲ್ಲ. ಬೋರಾನ್ ಇರೋದು ನನ್ನ ಹೊಲದಲ್ಲಿ ಒಣಗಿ ಬಿದ್ದಿರುವಂತಹ ಕಸ ಕಡ್ಡಿಗಳಲ್ಲಿ ಬೋರಾನ್ ಅಂಶ ಇದೆ. ಬೆಳೆಗಳ ತೆಗೆದಾದ್ಮೇಲೆ ಹುಡುಕಿಗಳಿದ್ದೀರ ಒಣಗಿರೋದು, ಅದರಲ್ಲಿ ಬೋರಾನ್ ಅಂಶ ಇದೆ, ಅದರಲ್ಲಿ ಇಂಗಾಲ ಅಂಶ ಇದೆ. ಅದನ್ನು ವಾಪಸ್ಸು ನಾನು ಒಣಗೆ ಕೊಡೋದು ಅಷ್ಟೇ ನನ್ನ ಕೆಲಸ. ನೀವು ಇಷ್ಟು ಕೊಡ್ತಿರೋ ನೀವು ಬಿಟ್ಟಿದ್ದು ಎಷ್ಟು ಸಾಮರ್ಥ್ಯ ಇದೆ ಕೊಡ್ತೀರಿ, ಎಷ್ಟು ಸಿಕ್ಕಿದ್ರೆ ಅಷ್ಟು ಕೊಡ್ತೀರಿ. ಸೊ ಅದ್ರ ಬಗ್ಗೆ ನಾವು ಹೇಳಬೇಕು. ಸೂತ್ರಗಳು ಕೊಡೋದಕ್ಕಿಂತ ರೈತರಿಗೆ ನನ್ನ ಪ್ರಕಾರ ಹೌದಾ? ಸೊ ಬೇರೆ ಬೇರೆ ವಿಧಾನಗಳಲ್ಲಿ ಒಂದೊಂದು ಸತಿ ಒಂದೆಲ್ಲ ನಾನು ಕೇಳಿದ್ದೀನಿ, ನೀವು ಮಾಡಿರ್ತೀವಿ ಗೊತ್ತು. ಅದಕ್ಕೆ ನಿಮಗೆ ತಿಳುವಳಿಕೆ ಕೊಡೋಷ್ಟು ಶಕ್ತಿ ನನಗಿಲ್ಲ ಅಂತಿದ್ದು. ಬಟ್ ಯಾಕೆ ಕೊಡ್ತಾ ಇದ್ದೀವಿ? ಹಸಿಳೆ ಗೊಬ್ಬರ ಕೊಟ್ಟರೆ ಏನು ಉಪಯೋಗ? ನಾನು ಆಗ ಹೇಳಿದೆ, ಬೀಜಗಳನ್ನೆಲ್ಲ 30 ಥರ ಬೀಜ ಹಾಕಿ ಉಳುಮೆ ಮಾಡಿ 3 ದಿವಸ ಆದಮೇಲೆ ಯಾವ್ದು ಚೆನ್ನಾಗಿ ಬಂದಿದೆ ಅದಕ್ಕೆ ಪಟ್ಟಿ ಮಾಡ್ಕೊಳ್ಳಿ. ಮೊನ್ನೆ ಹೇಳ್ತಾ ಇದೆ. ಈಗ ಬೆಳೆದಿರೋ ಗಿಡ ಏನು ಮಾಡ್ತೀರಿ, ಮತ್ತೆ ಮಣ್ಣು ಉಳುಮೆ ಮಾಡ್ತೀರಿ. ಆ ಹಸಿರು ಸೊಪ್ಪೆಲ್ಲ ಮಣ್ಣಲ್ಲಿ ಹೋಗಿ 3 ಟನ್ ಗೊಬ್ಬರ ಆಗುತ್ತೆ. ಅಷ್ಟೇ ಗೊಬ್ಬರ ಹೌದಾ? ಮಾಡೋಷ್ಟು ನಿರ್ಧಾರ ಬೇಕು, ನಮಗೆ ಸಮಯ ಇಲ್ಲ. ಯಾಕಂದ್ರೆ ಈ ಕಟಾವು ಮುಗಿದ ತಕ್ಷಣ ಇನ್ನೊಂದು ರೆಡಿ ಆಗಿರ್ಬೇಕು. ಯಾರೆಲ್ಲರೂ ಆಡಬಹುದು. ಕಾಸು ತಿಪ್ಪೆ ಗೊಬ್ಬರ ಇವತ್ತು ನಾನು ಹಳ್ಳಿಗಳಲ್ಲಿ ಕೆಲವು ಕಡೆ ತಿಪ್ಪೆ ಗೊಬ್ಬರ ನೋಡೋಕೆ ಹೋದ್ರೆ ಸರಾಯಿ ಮಾಡ್ತೀವಿ. ಯಾರೋ ಕೆಟ್ಟಲ್ಲಿರೋದು, ಇನ್ಯಾರೋ ಕೈಗೆ ಇದು ಲಿಪ್ಸ್ಟಿಕ್ಕು, ಹೆಣ್ಮಕ್ಳು ಮೇಕಪ್ ಇಟ್ಟಿರ್ತಾರೆ. ಮನೆಯಲ್ಲಿ ವಯಸ್ಸಾದವರಿಗೆ ಟಾಲಿ ತಂದಿದ್ದೀವಲ್ಲ, ಅದು ರಾಜು ಬಳೆ, ಪೇಟೆಗೆ ಹೋಗಿ ಬಂದ್ಮೇಲೆ ಮಸಾಲೆ ದೋಸೆ ಕಟ್ಕೊಂಡು ಬಂದಿರೋ ಪ್ಲಾಸ್ಟಿಕ್ಕು, ಔಷಧಿಗಳು, ಅದು ನಮ್ಮ ಪಾಲಿಗೆ ತಿಕ್ಕೇ ಹೋಗೋಣ. ಅದನ್ನು ಮಣ್ಣು ಹೋದ್ರೆ ಹಿಂಗೆ ಬಿಡಿ. ಆಯ್ತಾ? ಸರಿ, ಕಾಂಪೋಸ್ಟ್. ಯಾಕೆ ಕಾಂಪೋಸ್ಟ್ ಬೇಕೇ ಬೇಕು? ಈಗ ಕೆಲವರು ಹೇಳ್ತಾರೆ ಘನ ಜೀವಾಮೃತ, ಗೋಕೃಪಾಮೃತ, ಜೀವಾಮೃತ ಸಾಕು ನಮ್ಮ ಬೆಳೆಗಳಿಗೆ. ಸಾಕು.
ನಾನು ಬರೀ ಪಾನ್ ಕುಡ್ಕೊಂಡು ಮಜ್ಜಿಗೆ ಕುಡ್ಕೊಂಡು ಕಾಫಿ ಟೀ ಕುಡ್ಕೊಂಡು ಬದುಕಕ್ಕಾಗತ್ತಾ? 2 ದಿವಸ ಬದುಕ್ಬೋದು, 3ನೇ ದಿವಸ ಇಲ್ಲಿ ಕುಡಿತಾ ಇರ್ತೀನಿ, ನಿಧಾನ ಕುಡಿತಾ ಇರ್ತೀನಿ. ಹೌದಾ? ಸೊ ಒಂದು ಊಟ ಬೇಕಲ್ಲ ದಿವಸಕ್ಕೆ, ಕನಿಷ್ಠ ಒಂದು ಹೊತ್ತಾರು ಒಂದು ಒಳ್ಳೆ ಹೊಟ್ಟೆ ತುಂಬಾ ಪರಿಪೂರ್ಣವಾದಂಥ ಊಟ ಬೇಕು ಅಂದ್ರೆ ಅಂತ ಊಟ ಕೊಡುವಂಥದ್ದೇನೆ ಈ ಸಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅಥವಾ ಹೈಕಳೆ ಗೊಬ್ಬರ. ಅರ್ಥ ಮಾಡ್ಕೊಳ್ಳೋಣ. ಜೀವಾಮೃತ, ಗೋಕೃಪಾಮೃತ ಒಳ್ಳೆಯದೇ ನಿಜ, ಟಾನಿಕ್ ಚೈತನ್ಯ ಕೊಡುತ್ತೆ. ಆ ಟಾನಿಕ್ ಮಣ್ಣಿಗೆ ಹೋಯ್ತು ಅಂತಂದ್ರೆ ಆ ಒಂದು ದ್ರವಗಳಲ್ಲಿ ಸಾಕಷ್ಟು ಜೀವಾಣುಗಳಿದ್ದಾವೆ, ಅದು ನನ್ನ ಮಣ್ಣಿಗೆ ಸೇರಿಬಿಟ್ಟಿದ್ದಾವೆ. ಸೇರಿರುವಂತ ಮಣ್ಣಲ್ಲಿರುವಂತ ಜೀವಾಣುಗಳು ಅಲ್ಲೇ ಇರ್ಬೇಕಾ, ಹೋಗ್ಬೇಕ? ಅಲ್ಲೇ ಇರ್ಬೇಕಾನೆ. ಅಲ್ಲೇ ಇರ್ಬೇಕಂದ್ರೆ ಊಟ ಕೊಡ್ಬೇಡ್ವಾ ನೀವು? ಇನ್ನೊಂದು ಲೋಟ ಕಾಫಿ ಕುಡಿಯಪ್ಪ, ಇನ್ನೊಂದು ಲೋಟ ಪಾನಕ ಕುಡಿಯಪ್ಪ ಅಂತ ಎಷ್ಟು ಕೊಡ್ತೀವಿ? ಎಷ್ಟು ಕೊಡ್ತೀರಿ? ಹೋಗ್ಲಿ, ಬೆಳೆ ತೆಗೆದ ಮೇಲೆ ಉಳಿದಿರುವಂತ ಕಸ ಕಡ್ಡಿನೆಲ್ಲ ಏನ್ ಮಾಡ್ತೀರಿ? ಸೀನಾ ಒಂದ್ ಕಡೆ ಗುಡಿಸೋದು, ಬೆಂಕಿ ಇರೋದ್ರಲ್ಲಿ ಫೇಮಸ್. ಸೊ ನಮ್ಮ ವಿಚಾರ ಇದೆ. ನಾನು ಬಹುತೇಕ ಮಳೆಯನ್ನ ನಂಬ್ಕೊಂಡಿರೋ ರೈತರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ನಾನೇ ಮಾಡ್ತಾ ಇದ್ದೀನಿ. ಬೆಳೆಬಾರ ಬೇಕಾಗಿರೋದು ಕಡಲೆಕಾಯಿನೋ ಹಸಿನೋ ಏನೋ ನೀರು ಕೊಡ್ತೀವಿ, ಮೂಲ ಬೆಳೆ 75 ಭಾಗ ಬೆಳೆ, 80 ಭಾಗ ಬೆಳೆ, ಇನ್ನು ಉಳಿದ 25-30 ಭಾಗ ಇರ್ತದೆ. ಆ ಭಾಗದಲ್ಲಿ ಸಾಧ್ಯ ಆದರೆ ಅದ್ರ ಜೊತೆಗೆ 1-2 ಸಾಲು ಅಕಡಿ ಸಾಲು ನೋಡ್ತಾ ಇದ್ದಾರೆ. ಇದು ಮುಳುಬಾಗಲಲ್ಲಿ ನನ್ನ ಗುರು ಮತ್ತೆ ಗೆಳೆಯ ಪ್ರಭಾಕರ್ ಅವರು ನಾವು 1 ಎಕರೆ ಜಮೀನು ಗುತ್ತಿಗೆ ಕಳೆದ 3 ವರ್ಷ. ಆ 3 ವರ್ಷದ ಅವಧಿಯಲ್ಲಿ ಈ ಒಂದು ಹೊಲದಲ್ಲಿ ಮುಳುಬಾಗದಲ್ಲಿ ದೊಡ್ಡಹಳ್ಳಿ ಅಂತ ಗ್ರಾಮದಲ್ಲಿ 1 ಎಕರೆನಲ್ಲಿ ನಾವು ಬೆಳೆಸಿರುವಂತ ನನಗೆ ದುಡ್ಡು ಬೇಕು. ಸೊ ಕಡಲೆಕಾಯಿ ಬೆಳೀತಾ ಇದ್ದೀನಿ 75%, 75 ಭಾಗ. ಇನ್ನು ಉಳಿದು 25 ಭಾಗದಲ್ಲಿ ರಾಗಿ ಹಾಕಿದ್ದೀನಿ. ಅದೇ ಬರೀ ಕಡಲೆಕಾಯಿ ರಾಗಿ ಎರಡೇನಾ? ಅಲ್ಲ, ಕಡಲೆಕಾಯಿ ಬೆಳೆದ ಮೇಲೆ ಇದು ಕಡಲೆಕಾಯಿ ಪ್ಲಾಟು, ಆ ಕಡೆ ರಾಗಿ ಪ್ಲಾಟ್ ಬರುತ್ತೆ. ಆಯ್ತಾ? ಕಡಲೆಕಾಯಿ ಆಲ್ಮೋಸ್ಟ್ 3/4 ಭಾಗ ಇದೆ, ರಾಗಿ ಪ್ಲಾಟ್ 1/4 ಎಕರೆ ಇದೆ. ಈ ಕಡಲೆಕಾಯಿಯಲ್ಲಿ ಪ್ರತಿ 12-15 ಸಾಲಿಗೆ 1 ಸಾಲು ನಾನು ತರಾವರಿ ಬೆಳೆಗಳನ್ನ ಹಾಕಿದ್ದೇನೆ. ನೀವು ನಂಬ್ತಿರೋ ಗುಡ್ತಿರೋ ಬುದ್ಧಿ, ಮೊದಲನೇ ಸತಿ ಜಮೀನು ತಗೊಂಡಾಗ ನಾವು ಗುಡ್ಗೆ ತಗೊಂಡಿದ್ದ ಜಮೀನು ಖರಾಬ್ ಮಂದಿ ಯಾವುದು ಚೆನ್ನಾಗಿರಲಿಲ್ಲ. 20,000 ರೂಪಾಯಿ ಕೊಟ್ಟು 5 ಟ್ರ್ಯಾಕ್ಟರ್ಗಳು ಗೊಬ್ಬರ ಹಾಕ್ಸಿದ್ವಿ ನಾವು, ಕಾಂಪೋಸ್ಟ್ ತಿಪ್ಪೆ ಗೊಬ್ಬರ. ಅದು ಹಾಕಿದ್ಮೇಲೆ ಮತ್ತೆ 3 ವರ್ಷದ ಮೇಲೆ ನಾವು ಮತ್ತೆ ಮುಂದೆ ಒಂದು ಇಡೀ ಗೊಬ್ಬರ ಮಾಡಿದ್ವಿ. ಆದರೆ ತರಾವರಿ ಬೆಳೆ ಬೆಳೆದಲ್ಲಿ ಆದಮೇಲೆ ಉಳಿದಿದ್ದನ್ನೆಲ್ಲ ವಾಪಸ್ ಮನೆಗೆ ಕೊಟ್ಟು ಆಗಾಗ ಜೀವಾಮೃತ ಅದನ್ನೆಲ್ಲ ಕೊಟ್ಟಿದ್ವಿ. ನಾನು ಮಾಡಿದ್ದೆಲ್ಲ ಎಲ್ಲ ಗುರುಗಳು ಮಾಡಿದ್ವಿ. ಒಂದು 5 ಕಡಲೆಕಾಯಿನ ನಾನು ಕಟಾವಾದ್ಮೇಲೆ ಮಾರಾಟ ಮಾಡಲಿಲ್ಲ. ಕಡಲೆಕಾಯಿನ ಇವ್ರು ಕೊಟ್ಟೆ, ಅವರು ಅದನ್ನು ಬಿಡಿಸಿ ಕಡಲೆಕಾಯಿ ಕೊಟ್ಟರು. ಆ ಉಳಿದಿದ್ದು ಗಿಡ ಏನಿತ್ತಲ್ಲ ಅದನ್ನು ಮೇವು ತಗೊಂಡು ಆಗುತ್ತೆ ಸರ್, ಮೇವು ಒಳ್ಳೆ ಮೇವು, ಒಳ್ಳೆ ಮೇವು. ಆ ಕಡಲೆಕಾಯಿ ಸುಳಿದಿದ್ದ ಕಡಲೆಕಾಯಿ ನಾನೇನು ಮಾಡಿದೆ, ಸಿಪ್ಪೆ ತೆಕ್ಕೊಡಿ ಅಂತ ಇವ್ರಿಗಂದೆ. ಇವರು ಸಿಪ್ಪೆ ತೆಗೆದು ಬೀಜ ಕೊಟ್ಟರು, ಸಿಪ್ಪೆ ಅವ್ರು ಇಟ್ಕೊಂಡ್ರು. ಅದನ್ನು ಪ್ರೆಸ್ ಮಾಡ್ತಾರಂತೆ, ಇದ್ರು ಮಾಡ್ತಾರಂತೆ, ಇಲ್ಲ ದನ ಕರುಗಳಿಗೆ ಮೇವು ಹಾಕ್ತಾರೆ, ಇಲ್ಲ ಸಿಪ್ಪೆ ಕಡಲೆಕಾಯಿ ಬೀಜ ನಾನೇನು ಮಾಡಿದೆ, ಇವ್ರು ಕೊಟ್ಟೆ, ಸ್ವಾಮಿ ಎಣ್ಣೆ ಮಾಡ್ಕೊಂಡೆ ಅಂತ. ಸಾವಯವ ಬೆಳೆದಿರೋದ್ರಿಂದ ಆ ಎಣ್ಣೆಗೆ ಒಳ್ಳೆ ವ್ಯಾಲ್ಯೂ. ಪ್ರತಿ 1 ಲೀಟ್ರ್ ಕಡಲೆಕಾಯಿ ಎಣ್ಣೆ 350 ರೂಪಾಯಿ ನಾನು ಮಾರಾಟ ಮಾಡಿದ್ದು. ನಾನು ಗುತ್ತಿಗೆಗೆ ಕೊಟ್ಟಂತ ದುಡ್ಡು 3 ವರ್ಷಕ್ಕೆ 33,000 ರೂಪಾಯಿ ಮೊದಲನೇ ಬೆಳೆದಲ್ಲೇ ಬರುತ್ತೆ. ಜೊತೆಗೆ ನಾನು ಬೆಳೆಯನ್ನ ಬೆಳೆದ ಇದರಲ್ಲಿ ಎಷ್ಟು ಅದ್ಭುತ ಇದೆ ಅಂದರೆ, ತಿಂಗಳು ಬರುವಂಥ ಒಂದು ಥರ ಬೆಳೆ ಇದೆ, ತಿಂಗಳಲ್ಲೇ ಬರುವಂಥದ್ದು ಮುಲ್ಲಂಗಿ ಬೆಳೆ. ಮುಲ್ಲಂಗಿ ಒಂದು ತಿಂಗಳಿಗೆ ಬರುತ್ತೆ, 2 ತಿಂಗಳು ಬೆಳೆ ಇದೆ, 3 ತಿಂಗಳು ಬೆಳೆ ಇದೆ, 4 ತಿಂಗಳು ಬೆಳೆ ಇದೆ. ಹೀಗೆ ನಿರಂತರವಾಗಿ ತಿಂಗಳಿಗೆ ಒಂದೊಂದು ಬೆಳೆ ಬರೋ ಥರ, ಆದಾಯ ಬರೋ ಥರ ಮಾಡಿಕೊಂಡು ಪ್ಲಾನ್ ಮಾಡಿದ್ವಿ. ಶೇಂಗಾ ಕಡಲೆಕಾಯಿನ ತೆಗೆದ ತಕ್ಷಣ ಇಲ್ಲಿ ಸುಮ್ಮನೆ ಬಿಡಲಿಲ್ಲ. ಅದನ್ನು ನೆಲ ಎಲ್ಲ ಸ್ವಲ್ಪ ಲೂಸ್ ಆಗಿತ್ತಲ್ಲ ಮಣ್ಣೆಲ್ಲ, ಅದರಲ್ಲಿ ಹಿಂಗಾರು ಬೆಳೆಗೆ ಒಂದಷ್ಟು ಬೀಜ ಹಾಕಿದ್ರು. ಸೂರ್ಯಕಾಂತಿ, ಧನಿಯ, ಇನ್ಯಾವುದೋ ಒಂದು ಇದು ಎಳ್ಳು, ಹುರುಳಿ ನೋಡಿ, ಇದೆ ಪ್ಲಾನ್. ಸೊ
ಸೊ ಮಳೆಯಾಶ್ರಿತ ಹೊಲಗಳಲ್ಲಿ ಮಾದರಿ ಹೇಗಿರಬೇಕು ಅಂದ್ರೆ ಇಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನು ಅನುಸರಿಸಿರೋದು ಪರಮಾತ್ಮ ವಿಧಾನ. ಅಂಚಿನಲ್ಲಿ 2 ಸಾಲು ಬರಲೇಬೇಕು. ರೈತ ಹೋಗ್ತಿದ್ರೆ ನಮ್ಮ ಬಾಯಿ ಒಪ್ಕೊಳ್ಳೋದಿದೆ, ಅಂಚಿನಲ್ಲಿ 2 ಸಾಲು ಹಾಕಬೇಕು. ಇಲ್ಲ ಈ ಮೆಕ್ಕೆಜೋಳ ಹಾಕೋ ಸಜ್ಜೆ ಹಾಕೋ ಇನ್ನು 3 ಬೆಳೆ ಕಡಲೆಕಾಯಿನೋ ಶೇಂಗಾನೋ ಅದು ನಿಂತ್ಬಿಟ್ಟಿರೋದು, ಹತ್ತಿನ ನಿಂತ್ಬಿಟ್ಟಿರೋದು. ಆದ್ರೆ ಪ್ರತಿ 8-10 ಸಾಲು ನಿನ್ನ ಒಂದು ಲೆಕ್ಕಾಚಾರ ಹೇಗಿದೆ. ಅದ್ರ ಜೊತೆಗೆ ತೊಗರಿ, ಅಲಸಂದೆ, ಅವರೆ, ಜೋಳ, ಔಡ, ಸಾಸಿವೆ ಆಯ್ತಾ. ಅದ್ರ ಜೊತೆಗೆ ನಾನು ಮಾಡ್ತೀನಿ ಎಲ್ಲೋ ಒಂದು ಸಾಲಲ್ಲಿ ಚೆಂಡು ಹೂವ, ಧನಿಯಾ, ಈರುಳ್ಳಿ, ಮುಲ್ಲಂಗಿ. ಇಲ್ಲಿ ಅನುಸರಿಸ್ತಾರಂಥದ್ದು ಒಂದು ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ನಾನು 3 ಬೆಳೆ ಏನೇ ಆದರೂ ಜೊತೆಗೆ ಬೆಳೆಯುವಂತಹ ಸಹ ಬೆಳೆಗಳಲ್ಲಿ 6 ಗುಣಗಳಿರುವಂತಹ ಬೆಳೆಗಳನ್ನು ಬೆಳೀತಾ ಇದ್ದೀನಿ, ನೀವು ಬೆಳೆಸ್ತಾ ಇದ್ದೀನಿ. ಸ್ವಲ್ಪ ಗಮನಿಸಿ. ಮೊದಲನೇದಾಗಿ ಪೋಷಕಾಂಶ ಕೊಡುವಂತ ಬೆಳೆಗಳು. ಬಹುತೇಕ ಕಾಳು ಬೆಳೆಗಳು ಪೋಷಕಾಂಶ ಕೊಡ್ತವೆ, ಅವುಗಳ ಬೇರು ಮೇಲೆ ಗೊತ್ತಿದೆ ಏನು. ಎರಡನೇದಾಗಿ ಆಳವಾಗಿ ಬೇರುಳ್ಳಂತ ಬೆಳೆಗಳು. ಉದಾಹರಣೆಗೆ ತೊಗರಿ, ಹಣ್ಣು, ಹತ್ತಿ ಆಳವಾಗಿ ಹೋಗ್ತವೆ, ಅದು ಕನಿಷ್ಠ 2 ಸಾಲು ನಿಲ್ಲಬೇಕು. ಮೂರನೇದಾಗಿ ಅಗಲವಾಗಿ ಎಲೆಗಳಿರುವಂತಹ ಬೆಳೆಗಳು, ಅದರಲ್ಲಿ ಮುಲ್ಲಂಗಿ, ಬದನೆ, ಬೆಂಡೆ. ನಾಲ್ಕನೇದಾಗಿ ದುಂಬಿಗಳನ್ನು ಆಕರ್ಷಣೆ, ಯಾಕಂದ್ರೆ ಪರಾಗಸ್ಪರ್ಶ ಬೇಕು ಅಂದ್ರೆ ಹಳದಿ ಬಣ್ಣದ ಹೂ ಬಿಡುವಂತ ಗಿಡಗಳು ಯಾವುದು, ಅಲ್ಲಿ ಚೆಂಡು ಹೂವ ಇದೆ, ಇಲ್ಲ ಅಲ್ಲೇನೋ ಸಾಸಿವೆ ಇದೆ, ಅಥವಾ ಬೇರೆ ಇದಿದೆ, ಸೂರ್ಯಕಾಂತಿ ಇದೆ. ಐದನೇದಾಗಿ ಘಾಟು ವಾಸನೆ ಇದ್ರೆ ಕೆಲವು ಕೀಟಗಳು ಬರೋದಿಲ್ಲ, ಅದರಲ್ಲಿ ಈರುಳ್ಳಿ, ಧನಿಯಾ, ಪುದೀನ ಇಂಥದ್ದು. ಕಡೆಗಾಗಿ ಮಣ್ಣು ಮೇಲೆ ಬಂಡಿ ತರ ಹಾಕೊಂಡು ಬೆಳೆಯುತ್ತವು. ಕುಂಬಳ ಹಾಕೋದು, ಸೌತೆ ಹಾಕೋದು, ಕೆಲವು ನಮ್ಮ ಅವರೇ ಕೂಡ ಕೆಲವು ಸತಿ ಬಂಡಿ ತರ ಹಾಕೊಂಡು ಹೋಗ್ತಾವಲ್ಲ, ಆ ಥರದ್ದು ಯಾವ್ದಾರು ಹಾಕೋದು. 2 ಸಾಲು. ಸೊ ಅದೊಂದು ಲೆಕ್ಕಾಚಾರ ಹಾಕಿ ಯಾವ ಬೇಗ ಹೋಗೋಣ. ಸೊ ಯಾವುದೇ ನೀವು ತರಕಾರಿ ಬೆಳೀಲಿ, ಯಾವುದೇ ಬೆಳೆ ಬೆಳೀಲಿ, ಪ್ರಾರಂಭಿಕ ಹಂತ, ಬೆಳವಣಿಗೆ ಹಂತ, ಹೂ ಬಿಡುವಂಥ ಹಂತ, ಮಾಗುವಿಕೆ ಹಂತ, 4 ಸ್ಟೇಜ್ ಬರುತ್ತೆ. ಆ 4 ಸ್ಟೇಜ್ ಬೇಕಾಗಿರುವಂಥ ಪೋಷಕಾಂಶಗಳು ಬಹಳ. ಸೊ ಹಾಗಾಗಿ ಇದನ್ನೆಲ್ಲ ಒದಗಿಸ್ಕೊಡುವಂಥವು ನಮ್ಮಲ್ಲಿರುವಂಥ ಕಾಂಪೋಸ್ಟ್ ಹಾಕೋದು ಅಥವಾ ಗೋಮೂತ್ರ ಹಾಕೋದು ಇವೆಲ್ಲ ಕೊಡ್ತವೆ. ಬಟ್ ಗೋಮೂತ್ರ ಮುಂದೆ ಹಾಕಬಾರ್ದು, ಬೇರೆನೂ ಹಾಕ್ಬೋದು. ಇದು ಗಿಡದ ಆಳವಾಗಿ ಬೇರೆ ಮುಗಿದ. ಸೊ ಸಿಂಪಡಣೆ ಮಾಡಿ ಏನು ಹಾಕಿದ್ಯಾ, ಗೋಮೂತ್ರ ಹಾಕಿದ್ದೀನಿ ಸರ್. ಹೇಗೆ ಹಾಕಿದೆಯಪ್ಪ ಸರ್? ಹೋಗಿ ಎಲ್ಲ ಖುಷಿ 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 ಹೊಡ್ಕೊಂಡ್ಬಂದಿದ್ದೆ. ಏನಾಯ್ತು? ಅಲ್ಲಿಗಾರೆ ಆ ಸಿಂಪಲ್ದಾಗ ಸುಮ್ಮನೆ ಅವ್ರ ಮೇಲೆ ನಾವು ಹಾಕಬೇಕಾದ್ರೆ ಗಿಡ ಕೊಯ್ಬೇಕು, ಸ್ನಾನ ಮಾಡಬೇಕು. ಯಾಕೆಂದ್ರೆ ಆ ಸಾರಾಂಶದಲ್ಲಿ ನಾವು ಏನು ಸ್ನಾನ ಮಾಡಿದ್ದೀವಿ ಅದರಲ್ಲಿರೋ ಸಗಣಿ ಆಗಲಿ, ಗಂಧರಾಗಲಿ, ಬೆಲ್ಲ ಆಗಲಿ ಬಹಳ ಗುಣಮಟ್ಟದ ತೀಕ್ಷ್ಣವಾಗಿರೋದು. ಅವು ಗಿಡ ಕೊಯ್ದಾಗ ಏನಾಗ್ತದೆ, ಪ್ರತಿಯೊಂದು ಗಿಡನೂ ಕೊಯ್ಸಿ ಗಿಡದ ಹಿಂಭಾಗದಲ್ಲಿರುವಂಥ ಹೊಟ್ಟೆನೂ ಯಾಕೊಂಡ್ಬಂದ್ಬಿಡ್ತವೆ. ಹೌದಾ? ಹೊಟ್ಟೆ ಇದ್ದಾವಲ್ಲ, ಆವಾಗ ಏನಾಗುತ್ತೆ, ಮೊಟ್ಟೆ ಹೊಡೆದು ಮರಿಗಳಾಗಿ ಗಿಡ ನಾಶ ಮಾಡೋ ಸಂಭವ ಬರೋದಿಲ್ಲ. ಮತ್ತೆ ಯಾವಾಗ ಹಾಕ್ತೀವಿ? ಮಠ ಮಧ್ಯಾಹ್ನ 12 ಗಂಟೆಗೆ ಹೋಗಿ ಅದು ಹೋಗಿ ನಮ್ಮ ಮೇಲೆ ಬಿಡೋಷ್ಟೊಳಗೆ ಒಳಗೋಗ್ಬಿಟ್ಟಿರ್ತಾರೆ. ನಿಜ ನೋಡಿ, ಟೈಮಿಂಗ್ಸ್ ಯಾವಾಗ ಹಾಕ್ಬೇಕು? ಸಾಯಂಕಾಲದ 5 ಗಂಟೆ ಮೇಲೆ 6 ಗಂಟೆ ಮೇಲೆ ಸ್ವಲ್ಪ ತಂಪಾದಾಗ ಆಗಬೇಕು. ಆವಾಗ ಬೆಳಗ್ಗೆ ಸೂರ್ಯ ಬರೋವರೆಗೂ ಆ ಒಂದು ಪ್ರಭಾವ ಇದಿರುತ್ತೆ. ಇದು ನಾನು ಹೇಳಿದೆ, ನಮ್ಮಲ್ಲಿರೋ ಕಸ ಇದೆಯಲ್ಲ ಅಂದರೆ ಕಳೆ ಗಿಡಗಳು, ಕಳೆ ಗಿಡದ ಚಿಗುರುಗಳಲ್ಲಿ ಗಿಡದ ಬೆಳವಣಿಗೆಗೆ ಬೇಕಾಗಿರುವಂಥ ತವರ, ರಂಜಕ, ಬೋರಾನ್ ಇದೆ. ಪ್ರತಿ ಕಳೆ ಗಿಡ ಅಂತ ಏನು ಕರಿತೀರಾ ಅದನ್ನ ದೊಡ್ಡ ಎಲೆಗಳಲ್ಲಿ ಸಾರಜನಕ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷ್ ಇದೆ. ಇನ್ನು ಉದುರಿರುವಂಥ ಒಣಗಿದ ತಲೆಗೆಲೆಗಳಲ್ಲಿ, ಒಣಗಿರುವಂಥ ಕಸ ಕಡ್ಡಿಗಳಲ್ಲಿ ಕ್ಯಾಲ್ಸಿಯಂ, ಸಿಲಿಕಾ, ಬೋರಾನ್, ಕಬ್ಬಿಣ, ಮ್ಯಾಂಗನೀಸ್ ಇದೆ. ಎಲ್ಲ ನಮ್ಮಲ್ಲೇ ಇದೆ ಸ್ವಾಮಿ. ಕಳೆ ಗಿಡದಲ್ಲೇ ನಮ್ಮ ಬೆಳೆಗೆ ಬೇಕಾಗಿರೋ ಪೋಷಕಾಂಶಗಳಿದೆ. ನಾವು ಕಳೆ ಗಿಡನೇ ಕಳೆ ನಾಶ ನೋಡಿ, ಒಂದೊಂದು ತಲೆಗೆಲೆ ಕೂಡ ನಮಗೆ ನಿಧಿ ಸಿಗ್ತದೆ. ಆದರೆ ನಮಗೆ ಅದು ಏನು ನೋಡಿ, ಇಂಥ
ಕಳೆಗಳಿದ್ದಾಗ ಇದರ ಸಂದಿನ ನೆರಳಿನಲ್ಲಿ ಯಾವ ಒಂದು ಸಣ್ಣ ಕಪ್ಪೆ ಮರಿ ಯಾವುದೋ ಒಂದು ಇರುವೆ ಇನ್ಯಾವುದೋ ಒಂದು ಹಳ್ಳಿ ಏನೋ ಇದು ಮಾಡ್ತಾರೆ ಹೌದಲ್ಲ. ಆ ಜೀವಿಗಳು ಕ್ರಮೇಣ ಅದನ್ನೇ ಆಧಾರ ಮಾಡ್ಕೊಂಡು ಬದುಕ್ತವೆ, ಬೆಳೀತವೆ. ಅವುಗಳಲ್ಲಿ ಬಹುತೇಕ ನಮಗೆ ಮಿತ್ರಕೀಟಗಳು ನಮ್ಮ ಬೆಳೆನ ಸಂರಕ್ಷಣೆ ಮಾಡುವಂತ, ನಮ್ಮ ಬೆಳೆನ ಹಾಳು ಮಾಡುವಂತ ಕೀಟಗಳನ್ನ ಕಂಟ್ರೋಲ್ ಮಾಡಿ ಬೆಳೆನ ಸಂರಕ್ಷಣೆ ಮಾಡುವಂತ ಬಹುತೇಕ ಉಪಯುಕ್ತ ಜೀವಿಗಳು ಇಲ್ಲಿದ್ದಾವೆ. ಈ ಬಯೋಚಾರ ಮಾಡುವವರು ಇದಕ್ಕೆ ಬೇಕು ಇರ್ತಾರೆ. ನಿಮ್ಮಲ್ಲಿ ಬಯೋಚಾರು ಇನ್ನೂ ಬಂದಿಲ್ಲ. ಅದು ಯಾರು ಐಡಿಯಾ ಕೊಡ್ತಾರೆ ಸೊ ಹಾಗಾಗಿ ನಾನು ಅದೇ ಹೇಳಿದೆ ನಿಮಗೆ, ರೀಡ್ ಸಾಯಿಲ್ ಕಡೆ ಗಿಡವನ್ನು ನೋಡಿ ಮಣ್ಣಿನ ಗುಣ ಸಿಗುವುದು. ಕಡೆ ಗಿಡದ ಹೂವ ಹಳದಿ ಬಣ್ಣ ಕಿತ್ತು ಅಂತಂದ್ರೆ ಇನ್ನು ಮಣ್ಣು ಗಟ್ಟಿಯಾಗಿದೆ ಅಂತ. ಕಡೆ ಗಿಡದ ಎಲೆಗಳು ಎರಡೆರಡು ಎಲೆಗಳು ಒಂದು ಪಕ್ಕ ಇರುವಂತಹ ಇಂಥ ಕಡೆ ಗಿಡ ಏನಾದ್ರು ಬಂತು ಅಂದ್ರೆ ನಿನ್ನ ಮಣ್ಣಲ್ಲಿ ಸಾರಜನಕದ ಕೊರತೆ ಇದೆ ಅಂತ ಅರ್ಥ. ಮಣ್ಣು ಎಷ್ಟು ಚೆನ್ನಾಗಿ ನಾವು ಗಮನಿಸಬೇಕು. ನನಗೇನೋ ಕಳೆ ಗಿಡ, ನನ್ನ ತಾತ ಕಳೆ ಗಿಡ ಅಂತ ಪಟ್ಟಂತ ಹೊಡೆದ್ಬಿಟ್ಟು ಸೊಪ್ಪು ಏನೋ ಸೊಪ್ಪು ಹಳೆ ಅಂತ. ಈ ಚಿಕ್ಕಬಳ್ಳಾಪುರದ ಹತ್ರ ಗುಡಿಬಂಡಿ ಅಂತ, ಗುಡಿಬಂಡಿ ಅಂತ ಯಾವ ಹಳ್ಳಿ ನಾನು ಹೋದಾಗ ಮಾತಾಡ್ತಾ ಇದ್ರು. ನಾವು ಹೊರಗಡೆ ಬಂದರೆ ಅಲ್ಲೊಂದು ಹೆಣ್ಮಗಳು ಪಾಪ ಈ ತಾಯಿ ಥರ ಕಳೆ ಗಿಡ ಇರ್ತಾರೆ. ನಾನು ಏನಮ್ಮ ಕಳೆ ತೆಗಿತಾ ಇದ್ದೆ ಅಂದರೆ ಇಲ್ಲ ಸೋಪ್ ಆಯ್ತು ಏನದು ಸೋಪ್ ಆಯ್ತು ಅಂದರೆ ನಾನು ಕಳೆಯಿಂದ ಕಲಿಯೋದು ಅಷ್ಟೇ ಇಷ್ಟ ಆಗಿದೆ. ಹಾಗೆ ಹಾಕೊಂಡಿದ್ದಂತ ಈ ಕಳೆ ತೆಗೆಯುವಂಥ ಹೆಣ್ಮಕ್ಳಿಗೆ ಹೊಡಿದೀವು ಒಂದು ಶರ್ಟ್ ಥರ ಹಾಕೊಂಡಿದ್ದಾರೆ. ಆ ಶರ್ಟಲ್ಲಿ 4 ಜೋಬು, ಒಂದೊಂದು ಕಳೆ ಗಿಡ ಒಂದೊಂದು ಜೋಬು ಕರಾವಳಿ, ಒಂದು ಮನೆ ಅಡಿಗೆಗೆ, ಒಂದು ದನ ಕರುಗಳಿಗೆ, ಒಂದು ಔಷಧಿಗೆ, ಇನ್ನೊಂದು ಗೊಬ್ಬರಕ್ಕೆ. ಹಾಗೆ ಹಳ್ಳಿ ಸುಮಾರು 18 ಥರ ಕಳೆ ಗಿಡಗಳು ತೋರಿಸಿದ್ದು. ನನಗೆ 2 ಕೂಡ ಗುರುತಿಡ್ಯಕ್ಕಾಗಲಿಲ್ಲ, ಯಾವ ಗಿಡಗಳು ಅಂತ ನನಗೆ ಗೊತ್ತಾಗಿಲ್ಲ. ಹಾಗೆ 18 ಥರ ಅಂತ. ನಿಮ್ಮಲ್ಲೂ ಆ ಗುಣ ಇದೆಯಲ್ಲ, ಆ ತಿಳುವಳಿಕೆ ಇದೆಯಲ್ಲ. ಏನು ಮಾಡೋಣ ಸರ್, ಈ ತಿಳುವಳಿಕೆನ ರೈತರಲ್ಲಿರೋದನ್ನ ದಾಖಲು ಮಾಡಬೇಕು ಸರ್. ನಮ್ಮ ರೈತರಲ್ಲಿರುವಂಥ ಸಾಮಾನ್ಯ ತಿಳುವಳಿಕೆಗಳು ಜ್ಞಾನ ಇರ್ತಿದೆ. ಶಿವಗಂಗಾ ರೈತರಲ್ಲಿರುವಂಥ ಏನು ವಿಶೇಷ ಮಾಹಿತಿ, ವಿಶೇಷ ಗುಣ ಏನು, ಕಳೆ ಗಿಡದ ಬಗ್ಗೆ ಅವರು ಇರುವಂಥದ್ದು. ಕಳೆ ಗಿಡಗಳು ನಿಜವಾಗ್ಲೂ ಫ್ರೆಂಡು. ನಿಮ್ಮ ಮಣ್ಣಲ್ಲಿ ವೈವಿಧ್ಯತೆ ಏನಿದೆ ಅದನ್ನು ತೋರಿಸುವಂತ ಸಂಕೇತ. ಈ ಮಣ್ಣಲ್ಲಿ ಬೆಳೆಯುವಂತ ಕಳೆ ಗಿಡಗಳನ್ನ ನಿರ್ನಾಮ ಮಾಡಕ್ಕೆ ಸಾಧ್ಯ ಇಲ್ಲ. ನೀವು ಅಷ್ಟು ಜತನವಾಗಿ ಹೈಬ್ರಿಡ್ ಬೀಜ ತಂದು ರಸಗೊಬ್ಬರ ಕೊಟ್ಟು ನೀರು ಹಾಕಿ ಬೆಳೆಸಿದ್ರು ಎಡಗೈನಲ್ಲಿ ಕಿತ್ತು ಬಿಸಾಕ್ಬಿಡ್ಬೋದು ನಿಮ್ಮ ಬೆಳೆ. ಹೌದೇನಪ್ಪ, ಯಾವುದೇ ಹಂತದಲ್ಲಿ. ಅದೇ ಕಳೆ ಗಿಡಗಳನ್ನು ಹೋಗಿ ಕೀಳ್ರಿ, ಇದನ್ನ ನೋಡೋಣ. ಸೊಪ್ಪು ಅಥವಾ ಹುಲ್ಲು ಕೈ ಬರ್ತದೆ, ಬೇರು ಸಮೇತ ಬರೋದಿಲ್ಲ. ಕಡೆಗೆ ಬೇರು ಸಮೇತ ಬಂತು ಅಂದ್ರೆ ಆ ಬೇರು ಮಣ್ಣನ್ನ ಹಿಡಿದುಕೊಂಡಿರ್ತವೆ. ಏನಂತ ನಿನ್ನ ಮಣ್ಣು ಹಾಳಾಗಿ ಹೋಗ್ತಾ ಇದೆ ಅಂತ ನಾನು ರಚನೆ ಮಾಡಿಲ್ಲ, ಪ್ರಕೃತಿ ದೇವಿ ತಂದಿರುವಂತ ಗಿಡಗಳು. ನಿನ್ನ ಮಣ್ಣಲ್ಲಿ ಏರ್ಪೇರಾಗೋದ್ರಿಂದ ತೋರಿಸೋದಕ್ಕೆ ಪ್ರಕೃತಿನೇ ಕಳೆದಿರುವಂತ ಗಿಡಗಳು. ಆ ರೀತಿಯಲ್ಲಿ ಮನೋಬಂದ್ರೆ ಪಾಪ ಮುಂದೆ ಕೆಳಗಡೆ ಇರೋರು ದಾಯ ಇವ್ರು ರೈತರು ಬೆಳೆ ಹಾಳು ಮಾಡೋರು ಯಾರು ಹೋಗ್ತಾರೆ. ದಾಯಾಳಿಗಳು ನಿಮಗೆ ಜಮೀನು ಕಡೆ ಆಮೇಲೆ ಕೇಸ್ ಹಾಕ್ತಾನೆ. ನಿಮ್ಗೆ ಒಂದು ಒಳ್ಳೆ ಬುದ್ಧಿ ಹೇಳಕ್ಕೆ ಬರೋರೆಲ್ಲ ದಾಯಾಳಿ. ನಾನು ಇದು ಹಾಳಾಗೋದ್ರಿಂದ ಔಷಧಿ ಹೊಡಿತೀನಿ, ಆದರೆ ಔಷಧಿ ಮೇಲೆ ತಂದ್ಕೊಂಡು ಇವರಿಗೆ ಇದು 100 ಇತ್ತು ಅಂದರೆ ಇದು 10 ಇರುತ್ತೆ. 100ರಲ್ಲಿ 90 ಸಾಯ್ತವೆ, 10 ಬದುಕ್ತವೆ. ನಾನು ಔಷಧಿ ಹೊಡೆದು ಅದೇ ಔಷಧಿ ಈ 10ರಲ್ಲಿ ಇದ್ರೆ 10 ಇವನ ಜೀವನಾವಧಿ 1 ತಿಂಗಳು ಪ್ರತಿ ಮಣ್ಣಿಂದ ಬರ್ತವೆ, ಎಲ್ಲ ಹಾಳು ಮಾಡ್ತವೆ, ಮತ್ತೆ ವಾಪಸ್ ಬಂದು ಹೋಗ್ತವೆ. ಇವು 6 ದಿನಕ್ಕೆ ಜೊತೆ ಬರೋದು. ಸೊ ನಮ್ಮ ಹೊಲದಲ್ಲಿರುವಂಥ ಕೀಟಗಳು ಯಾವ್ಯಾವು, ಒಳ್ಳೆದ ಕೆಟ್ಟದ್ದ, ಅವುಗಳ ಜೀವನಾವಧಿನೂ ಅರ್ಥ ಮಾಡ್ಕೋಬೇಕಲ್ವ ರೈತರು. ನಾವು ಒಂದು ಕೆಲಸ ಮಾಡಿ, ನಿಮ್ಮ ಹೊಲಕ್ಕೆ ಹೋಗಿ, ತೋಟಕ್ಕೆ ಹೋಗಿ, ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ
ಸುಮ್ಮನೆ ಒಬ್ಬರು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. 10 ನಿಮಿಷ ಮಾತೇ ಆಗಲಿ ನಿಧಾನಕ್ಕೆ ನೋಡ್ತಾ ಇದ್ದಂಗೆ ನಿಮ್ಗೆ ಗೋಚರ ಆಗ್ತೇ ನಾನು ಒಬ್ಬನೇ ಇಲ್ಲಪ್ಪ ಇದ್ದೀನಿ ಅನ್ನೋದ್ರಲ್ಲಿ ನಾನೊಬ್ಬನೇ ಇಲ್ಲ. ಅಲ್ಲಿ ಯಾವುದೋ ಕೀಟೆ ಯಾವುದೋ ಕೀಟೆ ಆಗ್ತದೆ, ಅಲ್ಲಿ ಯಾವುದೋ ಪಕ್ಷಿಗಳು ಕೂತಿದ್ದಾರೆ, ಮಣ್ಣು ಮೇಲೆ ಯಾವುದೋ ಜರಿ ಹೋಗ್ತಾರೆ, ಇನ್ಯಾವುದೋ ಗಿಡ ಹಾಕೊಂಡಿದ್ದಾರೆ, ಇನ್ಯಾವುದೋ ಮತ್ತೊಂದು ಜೀವಿ ಇದೆ, ಮತ್ತೊಂದು ಬೇಟೆನ ಹರಾಮರಿ. ಅವೆಲ್ಲ ನೀವು ಬರೋಕ್ಕೆ ಮುಂಚೆ, ಆ ಹೊಲಕ್ಕೆ ಬರೋಕ್ಕೆ ಮುಂಚೆ ಅಂದರೆ ನೀವು ಹುಟ್ಟೋಕ್ಕೆ ಮುಂಚೆ ಇತ್ತು. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ದಿವಸ ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇವರೆಲ್ಲ ಯಾರು ನೋಡಿದ್ದೀರಾ? ಹೋಗ್ಲಿ ನೋಡಿದ್ದೀರಾ ಸ್ವಾಮಿ? ನೋಡಿ ಬರ್ಕೊಳ್ಳಿ ಸರ್. ನನ್ನ ಹೊಲದಲ್ಲಿ ನಾನು ಬೆಳೆದಿರೋ ಟೊಮೆಟೊ, ಆಲೂಗಡ್ಡೆ, ಜೋಳ ಏನೇನು ಬೆಳಿತೀನಿ ಅದ್ರ ಜೊತೆಗೇನೆ ಯಾರ ರೀತಿ ಅಂದರೆ ಎರೆಹುಳ ಇದೆ, ಅಲ್ಲೊಂದು ಗೆದ್ದಿದೆ, ಇನ್ಯಾವುದೋ ಕರಿ ಹುಳ ಇದೆ, ಇನ್ಯಾವುದೋ ಕೆಂಪು ಹುಳ ಇದೆ, ಇರುವೆಗಳಿದ್ದಾವೆ, ಹಾವಿದ್ದಾವೆ, ಕಪ್ಪೆ ಇದ್ದಾವೆ, ಜೇಡ ಇದ್ದಾವೆ, ಶೇಳಿದ್ದಾವೆ. ಹೌದಾನೆ? ಈಗ ನೀವು ಬಂದಿರೋವೆಲ್ಲ ನಿಮ್ಮ ಬೆಳೆಗಳೇ ಕಣ್ಣಾಗಿ ಬಂದವ ಇಲ್ಲ. ಅವುಗಳ ಬೇಟೆ, ಅವುಗಳಿಗೆ ಆಹಾರ ಏನಿದೆ ಅದನ್ನು ತಿನ್ನೋಕೆ ಬಂದವೆ. ಅವುಗಳಲ್ಲಿ ಇರುವಂಥ ಆಹಾರದಲ್ಲಿ ಕೆಲವು ನಿಮ್ಮ ಬೆಳೆನ ಹಾಳು ಮಾಡುವಂಥ ಬೇಟೆಗಳು. ಸೊ ಗಮನಿಸೋಣ. ಸೊ ಯಾಕೆ ಮಣ್ಣಲ್ಲಿ ಜೀವಿಗಳು ಇರಬೇಕು ಅಂದರೆ ಇದ್ರ ಬಗ್ಗೆ ನಮ್ಮ ಮಣ್ಣು ಪರೀಕ್ಷಕರು ಹೇಳೋದಿಲ್ಲ, ಲ್ಯಾಬ್ರೇಟರಿನಲ್ಲಿ ಇದ್ರ ಬಗ್ಗೆ ಕೊಡೋದಿಲ್ಲ. ಇದು ಇಂಪಾರ್ಟೆಂಟ್ ಅಲ್ವಾ ಸರ್? ಮಣ್ಣಲ್ಲಿ ಜೀವಿಗಳಿಗೆ ಜಾಸ್ತಿ ಇದ್ದಷ್ಟು ಮಣ್ಣು ಫಲವತ್ತು ಅಂತ ಹೇಳ್ತಾರೆ. ಅವು ಇರುವುದು ಯಾತಕ್ಕೆ? ಏನು ಸುಮ್ಮನೆ ಬಂದಿಲ್ಲ. ಪ್ರತಿಯೊಂದು ಜೀವಿಗೂ ತನ್ನದೇ ಆದಂಥ ಒಂದು ಜವಾಬ್ದಾರಿ ಇದೆ, ಪಾತ್ರ ಇದೆ, ಸೇವೆ ಮಾಡೋದಿದೆ. ಕೆಲವು ಏನು ಮಾಡ್ತವೆ, ಮಣ್ಣಲ್ಲಿ ನಾವು ಹಾಕಿರುವಂಥ ಕಸನ ಮತ್ತೆ ಪೋಷಕಾಂಶಗಳಾಗಿ ಪರಿವರ್ತನೆ ಮಾಡ್ತವೆ. ಇನ್ನು ಕೆಲವು ಬೆಳೆಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಪೋರ್ಟ್ ಮಾಡ್ತವೆ. ಇನ್ನು ಕೆಲವು ಮಣ್ಣಿನ ಕಣಗಳು ಸೇರಿಕೊಂಡು ಮಳೆ ನೀರು ಹೀರೋದಕ್ಕೆ, ಇಂಗಾಲ, ಸಾವಯವ ಇಂಗಾಲ ಬರೋದಕ್ಕೆ ಸಪೋರ್ಟ್ ಮಾಡ್ತವೆ. ಇನ್ನು ಕೆಲವು ಮಣ್ಣೊಳಗಡೆ ನೀರು ಸರಾಗವಾಗಿ ಹರಿದೋಗೋದಕ್ಕೆ ಸಪೋರ್ಟ್ ಮಾಡ್ತವೆ. ಇನ್ನು ಕೆಲವು ಮಣ್ಣಲ್ಲಿ ನೀರಿನ ತೇವಾಂಶ ಜಾಸ್ತಿ ಹೊತ್ತು ಸಂಗ್ರಹ ಆಗೋದಕ್ಕೆ ವ್ಯವಸ್ಥೆ ಮಾಡ್ತವೆ. ಎಂಥ ಕಚಡ ನೀರಾದರೂ ಅದನ್ನ ಫಿಲ್ಟರ್ ಮಾಡ್ತವೆ, ಕಸವನ್ನ ರಸ ಮಾಡ್ತವೆ. ಆಮೇಲೆ ನೋಡಿ, ಡಿಕಾಂಪೋಸ್ ರೆಸಿಡ್ಯೂಸ್, ಯಾವುದೇ ಗಿಡಗಳು, ಸಸ್ಯವೃತ್ತಿಗಳು, ಪ್ರಾಣಿಗಳ ಕಳೆಬರ ಕಡೆಗೆ ನಮ್ಮನ್ನ ಹಾಕಿದ್ರು ಅದನ್ನು ಗೊಬ್ಬರ ಮಾಡ್ಬಿಡ್ತಾರೆ. ಹೌದಾ? ಆ ರೀತಿಯಲ್ಲಿಂದ ಮತ್ತೆ ಹವಾಮಾನದಲ್ಲಿರೋ ಏರ್ಫೋನ್ ಅಂತ ಮಣ್ಣಲ್ಲಿ ಜೀವಾಣುಗಳಿತ್ತು ಅಂದ್ರೆ, ಮಣ್ಣು ಮೇಲ್ಗಡೆ ನಿಮಗೆ 40 ಡಿಗ್ರಿ ಬಿಸಿಲಿತ್ತು ಅಂದ್ರೆ ಜೀವಾಣುಗಳಿರುವಂಥ ಅದೇ ಮಣ್ಣು ಕೆಳಗಡೆ ನಿಮಗೆ 32, 30 ಆ ರೀತಿ. ಮಣ್ಣಲ್ಲಿ ಶಾಖ ಅಥವಾ ಏನು ಉಷ್ಣತೆ ಜಾಸ್ತಿ ಆಗೋದನ್ನ ಕಡಿಮೆ ಮಾಡ್ತಾರೆ. ಹೀಗೆ ಆ ಮಣ್ಣು ಜೀವಗಳಲ್ಲಿ ಸಾಕಷ್ಟು ಉಪಯೋಗಗಳಿವೆ. ನೆಕ್ಸ್ಟ್ ಇವೆಲ್ಲ ಪಾಲಿನೇಟರ್ಸ್. ನಿನ್ನೆ ಯಾವುದೋ ಹುಡುಗಿದ್ರು ಹೇಳ್ತಿದ್ರು, ಈ ಸರ್ತಿ ಮಾವು ಚೆನ್ನಾಗಾಗಿಲ್ಲ, ಯಾಕೆಂದರೆ ಜೇನುಗಳು ಎನ್ನುವಂತೆ ಜೇನು ಹಂಗೆ ಔಷಧಿ ಹುಡುಕ್ತಾರೆ. ನೀವು ಒಬ್ಬ ಔಷಧಿ ಹೊಡಿತಾರೆ ಪರವಾಗಿಲ್ಲ ಅಂತ ಅನ್ಕೊಂಬಿಡಿ, ನಿಮ್ಮ ಪಕ್ಕದಲ್ಲವರು ಹೊಡಿಬಾರ್ದು, ಅವ್ರ ಪಕ್ಕದಲ್ಲವರು ಹೊಡಿಬಾರ್ದು. ಸೊ ನಾವು ರೈತ ಕೇಂದ್ರಿತ ಆಗ್ತದೆ, ಸಮುದಾಯ ಕೇಂದ್ರಿತ. ನೀವು ಪ್ರೋಗ್ರಾಮ್ ಮಾಡಬೇಕಾದ್ರೆ ಇಲ್ಲೊಬ್ಬ ರೈತ, ಅಲ್ಲೊಬ್ಬ ಜಮೀನು, ಇಲ್ಲೊಂದು ಜಮೀನು, ಇಲ್ಲೊಂದು ಜಮೀನು ತಗೋಬಾರ್ದು. ಇಡೀ ಆ ಸಂಯೋಜನೆ ತಗೋಬೇಕು. 70 ಎಕರೆ, 50 ಎಕರೆ, 30 ಎಕರೆ ಬರ್ತು. ಅಲ್ಲಿರೋ ಓನರ್ಸ್ ಕರೆಸಿ ಮೀಟಿಂಗ್ ಮಾಡಿ ಇಲ್ಲಿ ಇವಾಗ ಏನು ಮಾಡ್ತಿದ್ರೆ, ಬಯೋಚಾರ ಹೆಸರಿನಲ್ಲಿ ಸಣ್ಣ ಪುಟ್ಟ ಕಟ್ಟಿಗೆ, ಸೌದೆ ತುಂಡು ಕಟ್ಟಿ ಎಲ್ಲ ಬೆಂಕಿ ಇದ್ದಿಲು ಮಾಡಿ ಅದನ್ನು ಮಣ್ಣಿಗೆ ಹಾಕ್ತೀವಿ. ಮಣ್ಣು ಏನು ಮಾಡುತ್ತೆ, ನೀರು ಹೀರ್ಕೊಡುತ್ತೆ. ಹೌದಪ್ಪ, ಅದೇ ಇದ್ದಿಲು ಮಣ್ಣಲ್ಲಿದ್ದಾಗ ನೀರು ಹೀರ್ಕೊಡುತ್ತೆ, ವಿಷಾನು ಹೀರ್ಕೊಳುತ್ತಲ್ಲ. ಅಯ್ಯೋ ವಿಷ ಹೀರ್ಕೊಡುತ್ತೆ ಬೇಡ ಅಂದ್ಬಿಟ್ಟು ಇದ್ದಿಲು ಹಾಕಿರುವಂಥ ಮಣ್ಣನ್ನು ತೆಗೆದು ಬಿಸಾಕಾಗುತ್ತೆ, ಇದ್ದಿಲು ಬೇರೆ ಮಾಡೋಕ್ಕಾಗುತ್ತಾ? ಒಂದು ಸತಿ ಹೋದ್ಮೇಲೆ ವಾಪಸ್ ತಗೊಳ್ಳುವಂಥ ಸ್ಥಿತಿನಲ್ಲಿ ಇದ್ದೀವ ನಾವು. ಇಂಥ ಕಟ್ಟಿಗೆಗಳು ಎಷ್ಟೋ ಜೀವಿಗಳಿಗೆ ಇವುಗಳೇ, ಅದರಲ್ಲಿರೋ ಕೆಲವು ಕೀಟಗಳು ಇವುಗಳಿಗೆ ಆಹಾರ, ಇನ್ನು ಕೆಲವು ಇದರಲ್ಲೇ ಆಶ್ರಯ ಪಡೀತವೆ. ಯಾಕೆ ಸುಡೋಣ ಅದನ್ನ? ನಾನು ಅದೇ ಹೇಳಿ, ಯಾವುದನ್ನೇ ಸೇಮ್ ಮಳೆ ಪ್ರಮಾಣ ಅದರದ್ದು ನೋಡಬೇಕು ಅಂತ
ಎಷ್ಟು ಮಳೆ ಬಿದ್ದು ಅನ್ನೋದಕ್ಕಿಂತ ಎಷ್ಟು ಮಳೆ ನೀರು ಒಳಗಡೆ ಹೋಗ್ತದೆ ಇಂಪಾರ್ಟೆಂಟು. ಅದಾಗಬೇಕು ಅಂದರೆ ನಮ್ಮಲ್ಲಿ ನಮ್ಮ ಕರಾವಳಿ ಬೆಳೆಯೋದನ್ನು ಬೇಕಾಗಿರುವುದು ಸಜೀವಿ, ಅರೆನೀರಿ, ನಿರ್ಜೀವಿ. ನಾವು ಮಣ್ಣಿಗೆ ಹಾಕುವಂಥ ಕಸ ಕಡ್ಡಿಯನ್ನು ಯಾವ ಇದು ಒಂದು ಹಾಡಿದ್ರೆ ಲಾಸ್ಟ್ ಮುಂದೆ ಇದು ನಾನು ಬಂದಿದ್ದು ಎಲ್ಲರೂ ಹೇಳ್ತಾರೆ ವಿಧಿ ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಕ್ರೆಡಿಟ್ ಏನು, ಯಾವ ರೈತನ ಹೊಲದಲ್ಲಿ ಕಾರ್ಬನ್ ಅಂದರೆ ಇಂಗಾಲಾಂಶ ಜಾಸ್ತಿ ಮಾಡಿದನೋ ಅವನಿಗೆ ಹಣಕಾಸಿನ ಸಹಾಯ. ಹೌದೇನಪ್ಪ? ಯಾವ್ದಾದ್ರು ಸ್ಕೀಮ್ಗಳು ಕೆಲಸ ಮಾಡೋರು ನೀವು, ದುಡ್ಡು ಹೊಡೆಯೋರು ಅವರು. ಯಾಕಿಂದ ಕಡ್ಡಾಯಕಾಯಿ ಬೆಳೀತೀರಿ ಮನೆಯಲ್ಲಿ ಸರ್ಕಾರ ಕೊಟ್ಟಿರೋ ಪಾಪ ಹತ್ತಿ ಬೆಳೀತಾರೆ. ಜಾತಿ ನಮ್ಗೆ ಸಿಗೋಂಥ ನೈಲಾನ್ ಬರ್ತಾರೆ, ಚರ್ಮಕ್ಕೆ ಆಗಲು ಹತ್ತಿ ದುಡ್ಡಿರೋ. ನನ್ನ ಆಶ್ಚರ್ಯ ಏನು ಅಂದರೆ ಬೀಜ ಉತ್ಪಾದನಾ ಕಂಪನಿಗಳಿಗೆ ಬೀಜ ಉತ್ಪಾದನೆ ಮಾಡ್ಕೊಳ್ತಾರೆ, ತಾವು ಅವರು ರಿಜೆಕ್ಟ್ ಮಾಡಿರೋ ಬೀಜ ತಂದು ಬೆಳೆ. ಯಾಕೆ ನಾವು ಯೋಚನೆ ಮಾಡಿ ಸ್ವಾಮಿ ಆಯ್ತಾ? ಮಣ್ಣಿಗೆ ಇಂಗಾಲ ಅಂದರೆ ಯಾರಿಗೆ ಹೇಳೋಣ? ಇಂಗಾಲ ಅಂದರೆ ಒಂಥರ ವಸ್ತು ಮಣ್ಣಲ್ಲಿ ಬಿದ್ದೋದ್ರೆ ಅರ್ಥ ಆಗುತ್ತೆ. ಅವಾಗ ಯಾಕೆ ಇಂಗಾಲ ಅಂದರೆ ನಾನು ಮಣ್ಣಲ್ಲಿ ಹಾಕುವಂಥ ಕಸ ಕಡ್ಡಿ ಮಣ್ಣೊಳಗಡೆ ಹೊಡೆದು ಮಣ್ಣೊಳಗೆ ಕಳೆದು ಮಣ್ಣಲ್ಲಿ ಮಣ್ಣಾಗಿ ಒಂದು ಸಣ್ಣ ಕಪ್ಪು ವಸ್ತುವಾಗಿ ಸೃಷ್ಟಿಯಾಗುತ್ತೆ. ಅಂಥದ್ದು ದೊಡ್ಡ ನೀವು 1000 kg ಒಣಗಿದ ವಸ್ತು ಹಾಕಿದ್ರೆ ಅದು 10 ಗ್ರಾಮ್ ಇಂಗಾಲ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದಿದ್ದಾಗ ಏನಾಗಿದೆ, ಮಣ್ಣು ಚೆನ್ನಾಗಾಗುತ್ತೆ, ಮಣ್ಣು ತೇವಾಂಶ ಇರುತ್ತೆ, ಮಣ್ಣಲ್ಲಿ ಜೀವಾಂಶ ಬರುತ್ತೆ, ಮಣ್ಣಲ್ಲಿ ಪೋಷಕಾಂಶಗಳಿರ್ತದೆ. ಅದನ್ನ ಆಧಾರ ಮಾಡ್ಕೊಂಡು ಬಂದಿರೋ ಹಾಡು ಪರವಾಗಿಲ್ವಾ? ಹೇಳ ಓಕೆನಾ? ಇಂಗಾಲ ಮಣ್ಣಿಗಿಂಗಾಲ, ಮಣ್ಣಿಗೆ ತರುವುದು ಸಿಂಗಾರ, ಮಾಡುವುದು ಮಣ್ಣನ್ನು ಬಂಗಾರ. ಇಂಗಾಲ ಮಣ್ಣಿಗಿಂಗಾಲ, ಇಂಗಾಲ ಮಣ್ಣಿಗಿಂಗಾಲ, ಮಣ್ಣಿಗೆ ತರುವುದು ಸಿಂಗಾರ, ಮಾಡುವುದು ಮಣ್ಣನ್ನು ಬಂಗಾರ. ಮಣ್ಣಿಗೆ ಹಸಿರೆ ಗೊಬ್ಬರ ಹಾಕಿ, ಮಣ್ಣಿಗೆ ಹಸಿರೆ ಗೊಬ್ಬರ ಹಾಕಿ, ಸಗಣಿ ಗೊಬ್ಬರವು ಜೊತೆಗೆ ಹಾಕಿ, ಸಗಣಿ ಗೊಬ್ಬರವು ಜೊತೆಗೆ ಹಾಕಿ, ಮಣ್ಣು ಜೀವಿಗಳ ಸಂಪುಟ ಸಾಕಿ, ಮಣ್ಣು ಜೀವಿಗಳ ಸಂಪುಟ ಸಾಕಿ, ಮಣ್ಣಾಗಿ ಜೀವಿಯ ಪಲ್ಲಕ್ಕಿ, ನಮ್ಮ ಮಣ್ಣಾಗಿ ಜೀವಿಯ ಪಲ್ಲಕ್ಕಿ. ಇಂಗಾಲ ಮಣ್ಣಿಗಿಂಗಾಲ, ಇಂಗಾಲ ಮಣ್ಣಿಗಿಂಗಾಲ, ಮಣ್ಣಿಗೆ ಬರುವುದು ಸಿಂಗಾರ, ಮಾಡುವುದು ಮಣ್ಣನ್ನು ಬಂಗಾರ. ಮಣ್ಣಿನ ಲೋಕಾಗಿ ಬಹುವಿಧಿ ಸೃಷ್ಟಿ, ಮಣ್ಣಿನ ಲೋಕಾಗಿ ಬಹುವಿಧಿ ಸೃಷ್ಟಿ, ಮೇಲಿನ ಲೋಕವ ಕಾಪಾಡೋ ದೃಷ್ಟಿ, ಮೇಲಿನ ಲೋಕವ ಕಾಪಾಡೋ ದೃಷ್ಟಿ. ಹೊಟ್ಟೆಗೆ ಬೇಕದಕ್ಕೆ ಗೊಬ್ಬರದ ಪುಷ್ಟಿ, ಹೊಟ್ಟೆಗೆ ಬೇಕದಕ್ಕೆ ಸಗಣಿಯ ಪುಷ್ಟಿ. ನಮ್ಮದ ಮಣ್ಣಿಗ ಸಂತೋಷಿ, ನಮ್ಮ ನಮ್ಮದ ಮಣ್ಣಿಗ ಸಂತೋಷಿ. ಇಂಗಾಲ ಮಣ್ಣಿಗಿಂಗಾಲ, ಇಂಗಾಲ ಮಣ್ಣಿಗಿಂಗಾಲ, ಮಣ್ಣಿಗೆ ತರುವುದು ಸಿಂಗಾರ, ಮಾಡುವುದು ಮಣ್ಣನ್ನು ಬಂಗಾರ. ಕಣ್ಣಾಸಗಳ ಮಣ್ಣಿನ ಬಣ್ಣ, ಕಣ್ಣಾಸಗಳ ಮಣ್ಣಿನ ಬಣ್ಣ, ಕಣಕಣ ಒಂದಾಗಿ ಬೆಳೆಯೋ ಬಣ್ಣ, ಕಣಕಣ ಒಂದಾಗಿ ಬೆಳೆಯೋ ಬಣ್ಣ. ಮಳೆನೀರ ಹೀರೋದ ಕಾಣೋದೆ ಚೆನ್ನ, ಮಳೆನೀರ ಹೀರೋದ ಕಾಣೋದೆ ಚೆನ್ನ. ಬರುವಿಗ ಬಹುತೇಕ ಸಂಪನ್ನ, ನಮ್ಮ ಬರುವಾಯಿತು ಬಹುತೇಕ ಸಂಪನ್ನ. ಇಂಗಾಲ ಮಣ್ಣಿಗಿಂಗಾಲ, ಇಂಗಾಲ ಮಣ್ಣಿಗಿಂಗಾಲ, ಮಣ್ಣಿಗೆ ತರುವುದು ಸಿಂಗಾರ, ಮಾಡುವುದು ಮಣ್ಣನ್ನು ಬಂಗಾರ. ಮಣ್ಣಿಗೆ ತರುವುದು ಸಿಂಗಾರ, ಮಾಡುವುದು ಮಣ್ಣನ್ನು ಬಂಗಾರ. ಬಂಗಾರದ ಮೂಲ ಉದ್ದೇಶವೇ ಮಣ್ಣನ್ನು ಸರಿ ಮಾಡಿಸೋದು. ಸೊ ರೈತರ ಮೂಲ ಕೆಲಸ ಬೆಳೆ ಬೆಳೆಯೋದಲ್ಲಪ್ಪ, ಅದು ಮಣ್ಣು ಮಾಡ್ಕೊಳ್ತಾರೆ, ಮಣ್ಣಿನ ಬೆಳೆಸಿ. ನೆಕ್ಸ್ಟ್ ಇದೊಂದು ಹೇಳಿ ಲಾಸ್ಟ್ ಮುಗಿಸ್ತಾ ಇದ್ದೀನಿ. ಇದು ಏನಿದೆ ಹೇಳು, ಗೊತ್ತಿರೋ ಸುಮ್ಮನೆ ಹೇಳಿ, ಗೊತ್ತಿದ್ದಾರೋ ವಿಚಾರ. ಇದೇನಿದೆ ಅದಾದ್ಮೇಲೆ ಬೇರೆ ಬೇರೆ ಜೀವಿಗಳು ಕೂತಿದ್ದಾವೆ. ಅದೇನು ಕಲ್ಲು ಬಂಡೆನೋ ಏನು ಗೊತ್ತಾಗಿಲ್ಲ.
ಸಗಣಿ ಬೇರೆ ಹೇಗೆ ಹೇಳ್ತೀರಿ ಸಗಣಿ ಅಂತ? ಹೌದಲ್ಲಪ್ಪ? ಒಂದು ಚಪ್ಪಾಳೆ ತಟ್ಟಿ ಕರೆಕ್ಟ್ ಆಗಬೇಕು. ಕೆನಡಾದಲ್ಲಿರುವಂಥ ಕೆನಡಾ ದೇಶದಲ್ಲಿರುವಂಥ ಒಂದು ಸಂಸ್ಥೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಿಗುವಂಥ ಸಣ್ಣ ಪುಟ್ಟ ವಿಚಾರಗಳು ಏನೇನಿದ್ದಾವೆ ಅವುಗಳ ಪ್ರಾಮುಖ್ಯತೆಯನ್ನು ಅವುಗಳ ಮೌಲ್ಯ ಇಂಥ ಎಲ್ಲರೂ ಮಾಹಿತಿ ಕೊಡೋದಕ್ಕೆ ಇಂಥ ಪೋಸ್ಟರ್ಸ್ ಮಾಡ್ತಾರೆ. ಇದು ಸಗಣಿ ನಿಜ, ಆದರೆ ಸಗಣಿ ನಮಗೆ ನಿರ್ಲಕ್ಷ್ಯ. ಹಸು ಹೋಗ್ತಾ ಇದ್ದಂದ್ರೆ ಸಗಣಿ ತಪ ತಪ ಆಗ್ತಾ ಇದೆ. ನಮ್ಮ ತಂದೆ ತಗೊಳ್ಳೋದು ಯಾಕೆ ನಿಮ್ಮ ಗುರುಗಳು ನಾರಾಯಣ ರೆಡ್ಡಿ ಅವರೇನ ನೋಡು ಸಗಣಿ ಹಾಕ್ತಾನೆ ಜೊತೆ ಒಂದು ಗೋಡಿಕೆಲ್ಲ ತಗೊಂಡೋಗಿ ತುಂಬಿಸ್ಕೊಂಡು ಬರ್ತಾ ಇದ್ದೆ. ಹೌದಾ? ಹೇಳಿದ್ರಲ್ಲ ಸಗಣಿ ಹಾಕಿದಾಗ ಆ ಒಂದು ಸಗಣಿ ತೊಪ್ಪೆ ಸಗಣಿನ ಎಷ್ಟು ಜೀವಿ ಸಂಕುಲಗಳು ಅವಲಂಬಿಸಿದಾವೆ ನೋಡಿ. ಕೆಲವು ಆ ಸಗಣಿನಲ್ಲೇ ಮನೆ ಮಾಡ್ತವೆ, ಅಲ್ಲೇ ನೆಲೆಸ್ತವೆ. ಕೆಲವು ಮರಿಗಳನ್ನು ಮಾಡೋದಕ್ಕೆ ಮಾತ್ರ ಅಲ್ಲಿ ಹೋಗ್ತವೆ. ಕೆಲವು ಮರಿಗಳನ್ನು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಸಾರಾಂಶ ಬೇಕು, ಊಟ ಬೇಕು ಅಂತ ಆ ಸಗಣಿನ ತಿನ್ನೋದಕ್ಕೆ ಹೋಗ್ತವೆ. ಇನ್ನು ಕೆಲವು ಆ ಸಗಣಿನಲ್ಲಿ ಬರುವಂತ ಕೀಟಗಳನ್ನ ಬೇರೆಗಳನ್ನ ಬೇಟೆಯಾಡೋದಕ್ಕೆ ಬರ್ತವೆ. ನೋಡಿ ಎಷ್ಟು ಒಂದು ಸಣ್ಣ ವಿಚಾರ ಎಷ್ಟು ದೊಡ್ಡದಾಗಿ ಅವರು ಚಿತ್ರಿಸಿದ್ದಾರೆ. ಇದು ಅಲ್ವಾ ಸರ್ ನಮ್ಮ ಮಕ್ಕಳಿಗೆ ಹೋಗ್ಬೇಕಾಗಿರೋದು ಮಾಹಿತಿ? ಏನು ನಮ್ಮ ರೈತರಿಗೆ ಈ ಮಾಹಿತಿ ಅಲ್ವಾ ಸರ್ ಹೋಗ್ಬೇಕಾಗಿರೋದು? ನಾವು ಸರ್ಕಾರ ಪ್ರೊಡ್ಯೂಸ್ ಮಾಡಿದಂಥ ಪೋಸ್ಟರ್ಸ್ಗಳನ್ನೆಲ್ಲ ಗಮನಿಸ್ಕೊಂಡು ಬರ್ತಾ ಇದ್ದೀನಿ. ಕೆಲವು ಸಂಸ್ಥೆಗಳು ನನಗೆ ಕಾಣಿಸೋದೆಲ್ಲ ಅಕ್ಷರ. ಈ ಅಕ್ಷರಗಳು ಇಡೀ ಪೋಸ್ಟರ್ ತುಂಬಾ ಈ ಚಿತ್ರ ಇದೆಲ್ಲ ಮೂಲೆ. ಏನು ಅರ್ಥ ಮಾಡ್ಕೋಬೇಕು ನೀವು? ಕೊಟ್ಟಪ್ಪ ಚೆನ್ನಾಗಿತ್ತು ಕ್ಯಾಲೆಂಡರ್ ಅಂತ ಬಗೆ ಇಡ್ತೀರಿ, ಮನೆಯಲ್ಲಿ ಇಡ್ತೀರಿ, ಮುಂದಿನ ವರ್ಷಕ್ಕೆ ಇನ್ನೊಂದು ಕ್ಯಾಲೆಂಡರ್ ಬರುತ್ತೆ. ಇಂಥ ಕ್ಯಾಲೆಂಡರ್ಗಳು ನಾವು ಸೃಷ್ಟಿ ಮಾಡಬೇಕು. ಶಿವಗಂಗಾ ಕ್ಯಾಲೆಂಡರ್ಸ್ ಅಂದರೆ ಜಗತ್ತು ಕಡಿಮೆ ಅವ್ರು ಏನೋ ಯಾರು ನೋಡಿದ್ದಾರೆ. ಅವ್ರ ಕ್ಯಾಲೆಂಡರ್ಸ್ ರೈತ ಸಂಘದವರು ಶಿವಗಂಗಾದವರು ಅವರು ಪೋಸ್ಟರ್ಸ್ ಮಾಡಿಸಿದ್ದಾರೆ, ಕ್ಯಾಲೆಂಡರ್ ಮಾಡಿಸಿದ್ದಾರೆ, ಪುಸ್ತಕ ಮಾಡಿಸಿದ್ದಾರೆ. ಭಾಳ ಚೆನ್ನಾಗಿದೆ ಗುರು. ಅಕ್ಷರಗಳೆಲ್ಲ ಕಡಿಮೆನಪ್ಪ, ಬರೀ ಚಿತ್ರಗಳ ಮೂಲಕನೇ ನಮ್ಗೆ ಅರ್ಥ ಆಗುತ್ತೆ. ಆ ಮಟ್ಟಿಗೆ ಬರ್ಬೇಕು. ಅಂಥ ಪೋಸ್ಟರ್ಸ್ ಪುಸ್ತಕಗಳನ್ನ ನಾಳೆ ನಮ್ಮ ಸ್ಕೂಲ್ ಮಕ್ಕಳು ಓದೋ ಥರ ಆ ರೀತಿ ಮಾಡ್ತೀನಿ. ಬೇಕಾ ನನಗೆ ಇದುವರೆಗೂ ಮಣ್ಣಿನ ಬಗ್ಗೆ ನನ್ನ ತಿಳುವಳಿಕೆ ಇಷ್ಟೇ ಸರ್. ಮಣ್ಣನ್ನು ಒಂದೆರಡು ಮೂರು ಥರ ಪರೀಕ್ಷೆ ಮಾಡಿ ತೋರಿಸ್ಕೊಂಡೆ. ನಿಮ್ಮ ಹೊಲದ ಇಳಿಜಾರಿನ ಏಪ್ರಿಲ್ ಹಾಕೋದಕ್ಕೆ ಹೇಳಿ ಬಂದೆ. ಕಾಂಪೋಸ್ಟ್ ಗೊಬ್ಬರ ಯಾವ ರೀತಿ ಮಾಡಬೇಕು ಅಂತ ಕೇಳಿಸ್ಕೊಂಡು ಬಂದೆ. ಬೆಳೆ ಸಂರಕ್ಷಣೆಯಲ್ಲಿ ಏನು ಮಾಡಬೇಕು ಅಂತ ಕೇಳ್ಕೊಂಡು ಬಂದೆ. ನಿಮ್ಮ ಮಣ್ಣಿನ ಬೇರೆ ಬೇರೆ 3-4 ರೀತಿಯ ಪ್ರಯೋಗಗಳನ್ನು ಮಾಡಿಸ್ಕೊಳ್ತದೆ. ಇಷ್ಟು ಕೂಡ ನನಗೆ ಇವಾಗಿರೋದು. ನಾನು ಇಲ್ಲಿವರೆಗೂ ಬಂದು ಹೇಳೋದಕ್ಕೆ ನನ್ನ ಕೆಲಸ ಮಾಡಿದಂಥ ಸಂಸ್ಥೆ ICR ಇನ್ಸ್ಟಿಟ್ಯೂಟ್ ಫಾರ್ ಕಲ್ಚರಲ್ ರಿಸರ್ಚ್ ಅಂಡ್ ಆಕ್ಷನ್. ಈ ಸಹಜ ಸಾವಿಗೆ ಆ ಪದ್ಧತಿಗೆ ಮುಖ್ಯಸ್ಥರು ನಾನು ಕೆಲಸ ಮಾಡ್ತೀನಿ. ಸೊ ಇವರೆಲ್ಲ ಬೆಳೆಸಿದ್ದಾರೆ. ಮತ್ತು ಬಹುತೇಕ ನಿಮ್ಮಂಥ ರೈತರು ಬರೀ ನನಗೆ ಮಾಹಿತಿ ಕೊಟ್ಟಿಲ್ಲ, ಮನೆ ಕಟ್ಟೋದಕ್ಕೆ ಊಟ ಹಾಕಿರ್ತೀನಿ. ಮುಗಿತು ಕಡೆಗೆ ನಿಲ್ಲಿಸೋದ ಅಂತ ಖುಷಿಯಾಗಿದ್ದಾರೆ. ನೋ ಸಾಯಿಲ್ ನೋ ಲೈಫ್, ಬೇರೆ ಇನ್ನೇನಿಲ್ಲ. ಮಣ್ಣನ್ನು ಅರ್ಥ ಮಾಡ್ಬೋದು, ಜೀವನ ಅರ್ಥ ಮಾಡ್ಬೋದು. ಪುರಂದರದಾಸ್ ಹೇಳ್ತಾರಲ್ಲ, ಮಣ್ಣೆ ಮೂಲ ಮಣ್ಣೆ ಎಲ್ಲ ಅಂತ. ಅವ್ರು ಯಾರೋ ಒಬ್ರು ಮಣ್ಣು ಅಂದ್ರೆ ಏನು ಅನ್ಸುತ್ತೆ ಅಂದ್ರೆ ನಾವು ಕಡೆಗೆ ಹೋಗೋದು ಮಣ್ಣಿಗೆನೆ ಅಂತ ನನ್ಗೆ ಬಿಟ್ಕೊಂಡು ಹೋಗ್ಬೇಕಾದ್ರೆ ನೀವು ಹೋಗ್ಬಿಡ್ತೇವೆ ಬೇಗ. ಮಧ್ಯದಲ್ಲಿ ಸ್ವಲ್ಪ ಗೇಲಿ ಮಾಡಿದ್ದೇನೆ, ತಮಾಷೆ ಮಾಡಿದ್ದೇನೆ. ಯಾಕೆ ಅಂದರೆ ಈ ಮಣ್ಣಿನ ಸಬ್ಜೆಕ್ಟ್ ಇರ್ತಲ್ಲ, ಅದು ಬಹಳ ಗ್ರಹಿಸುತ್ತೆ, ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ, ಹೌದಲ್ಲ? ಆದರೆ ಇದರಲ್ಲಿ ಒಂದು ರಸವತ್ತು ಇರಬೇಕು, ಒಂದು ತಮಾಷೆ ಇರಬೇಕು, ಒಂದು ಅಂಶ ಇರಬೇಕು, ಒಂದು ಮಾಹಿತಿ ಇರಬೇಕು. ಅದೆಷ್ಟು ಮುಖ್ಯ ಅಂತ ನಾವು ನಿಮಗೆ ಮನದಟ್ಟು ಮಾಡಬೇಕು ಅಂದರೆ ಸ್ವಲ್ಪ ತಮಾಷೆ ಮಾಡಬೇಕಲ್ಲ. ನೀವು ಮಾಡದಂತೀರಿ ಮನೆಗೆ ಹೋಗ್ತಿರೋರು ಎಷ್ಟೋ ಜನ, ನೀವು ಮಾಡಿದ್ಕೆಲ್ಲ ಕಾರ್ಯಕ್ರಮ ಹೇಗಿತ್ತು? ಇದು ಮಾತ್ರ ಹೇಳಿ. ಈ ಆಡು ಭಾಷೆಯಲ್ಲಿ ಕ್ಲೀನಾಗಿ ಒಳ್ಳೆ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ಇಂಥದ್ದು ಹಿಂಗೆ ಅಂತ ಹೇಳಿದ್ರು. ಈಗ
ಬೇರೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರ್ತಾರೆ, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ. ಫುಲ್ ಟೋಟಲ್ ಇರೋ ರೈತರುಗಳಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಕನ್ನಡದಲ್ಲಿ ಹೇಳಿ, ಈ ಥರ ಒಂದು ಎಕ್ಸಾಂಪಲ್ ಆಡು ಭಾಷೆಯಲ್ಲಿ ಉದಾಹರಣೆ ಕೊಟ್ಟಿರೋದು ಪ್ರತಿಯೊಬ್ಬರು ಬರ್ತದೆ. ನೆಕ್ಸ್ಟ್ ಬರ್ತಾರೆ ಇಂಗ್ಲೀಷಲ್ಲಿ. ಫುಲ್ ಟೋಟಲ್ ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ಲ, ಎಷ್ಟೋ ಜನಕ್ಕೆ ಅರ್ಥ ಎಲ್ಲ ವಿದ್ಯಾವಂತರಲ್ಲ. ಈಗ ಆಕ್ಚುಲಿ ಇಲ್ಲಿ ಬರೋ ರೈತರುಗಳಿಗೆ ಅವ್ರು ಏನು ಕೇಳಿದ್ರು ಅಂದರೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಚೆನ್ನಾಗಿ ಅರ್ಥ ಆಯಿತು. ಮಣ್ಣು ಯಾವ ಥರ ಸಂರಕ್ಷಣೆ ಮಾಡಬೇಕು, ಹೆಂಗೆ ಏನಂತಂದ್ರೆ ಇಲ್ಲಿರೋರು ಆಲ್ಮೋಸ್ಟ್ 90% ಅರ್ಥ ಆಗಿದೆ. ಇನ್ನು ಯಾರು ಸರಿಯಾಗಿ ಕೇಳಿದ್ರೆ 10% ಅರ್ಥ ಆಗಿಲ್ಲ ಅಂತ ಯಾರು ಜವಾಬ್ದಾರಿ. ಬೇರೆ ಇನ್ನೇನಾದ್ರು ನಿಮ್ಮ ಅಭಿಪ್ರಾಯ ಹೇಳ್ಬೇಕು. ಯಾಕೆಂದ್ರೆ ಇವಾಗ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಏನು ಹೇಳಿಲ್ಲ, ಅದೆಲ್ಲ ಯಾವ ಥರ ಅರ್ಥ ಆಗಿದೆ ಮಟ್ಟಿಗೆ ನಮಗೆ ಮಣ್ಣು ಏನಂತ ಒಂದಷ್ಟೇ ನಮ್ಗೆ ಗೊತ್ತಿರೋದು, ಅದ್ರ ಬಗ್ಗೆ ನಾವೇನೋ ತಿಳ್ಕೊಳ್ಳೋಕೆ ಹೋಗೇ ಇಲ್ಲ. ಮಣ್ಣು ಬೆಳೆ ಬೆಳಿಬೇಕು, ಇಳುವರಿ ಈ ಮಣ್ಣಿಗೆ ಎಷ್ಟು ಮಹತ್ವ ಇದೆ, ಎಷ್ಟು ಮಹತ್ವ ಇದೆ ಅಂತ ಅದ್ರ ಯಾವ ರಚನೆ ಹೇಗೆ ಅದನ್ನ ಏನು ಶಕ್ತಿಯುತವಾಗಿ ಏನ್ ಮಾಡ್ಬೇಕು ಅನ್ನೋ ಪೂರ್ಣ ಕಲ್ಪನೆನ ನಮ್ಮ ಮನಸ್ಸಲ್ಲಿ ತಂದ್ಕೊಟ್ರು. ಬೇರೆ ಇನ್ನೇನಾದ್ರು ಹಿಂದೆ ಲಾಸ್ಟಲ್ಲಿ ಯಾರಾದ್ರು ಒಬ್ರು ಮಾತಾಡಿ ಏನು ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಅಷ್ಟೇ. ಏನಾದ್ರು ಹೇಳ್ಬೇಕಿಂತ ಇಲ್ಲ. ಭಯ ಶುರು ಮಾಡ್ತಾನೆ ಮಾತಾಡ್ಲಿಲ್ಲ, ಸ್ಟೇಜ್ ಮಾತಾಡಿದ್ರು. ಯಾರೋ ಇಲ್ಲೇ ಹೇಳ್ತಿದ್ದಾರೆ, ಅರ್ಥ ಆಗ್ಬೇಕು ಅಷ್ಟೇ. ಇಲ್ಲಾಂದ್ರೆ ನೆಕ್ಸ್ಟ್ ಇಂದ ಹಿಂದೆ ಏನ್ ಅರ್ಥ ಆಯ್ತು ಅದನ್ನ ಹೇಳಿ ಸಾಕು. ಸರಿ ಆಯ್ತು. ನಾವೇನ್ ಹೇಳೋದಂದ್ರೆ ಇವಾಗ ಈ ತರ